व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रतिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् ವಾರಣಾವತದ ಅಪಾಯದಿಂದ ತಪ್ಪಿಸಿಕೊಂಡು ಬಂದಂತಹ ಪಾಂಡವರು ಹಿಡಿಂಬವನದಲ್ಲಿ ಹಿಡಿಂಬಾಸುರನನ್ನು ಕೂಡ ಕೊಂದಿದ್ದಾರೆ. ಅಂದರೆ ಒಬ್ಬ ರಾಜ ಎಲ್ಲಿದ್ದರೂ ತನ್ನ ಕರ್ತವ್ಯವನ್ನು ಮರೆಯುವುದಿಲ್ಲ ಅನ್ನುವ ಹಾಗೆ ಪ್ರಜೆಗಳಿಗೆ ಒದಗುತ್ತಾ ಇದ್ದಂತಹ ಕಷ್ಟವನ್ನು ಪರಿಹರಿಸುವ ಬೇರೆ ಬೇರೆ ಘಟನೆಗಳು ಪಾಂಡವರ ಜೀವನದಲ್ಲಿ ಹೇಗೆ ನಡೆದು ಬಂತು ಅನ್ನುವುದನ್ನು ಮುಂದಿನ ಆದಿಪರ್ವದ ಈ ಕಥೆಗಳೆಲ್ಲ ಹೇಳ್ತಾ ಹೋಗ್ತವೆ. ನಿರ್ಮಾನುಷವಾಗಿ ಜನರಿಗೆ ಓಡಾಡಲಿಕ್ಕೆ ಆಗದೇ ಇದ್ದಂತಹ ಹಿಡಿಂಬವನ ಅವತ್ತಿನಿಂದ ಋಷಿಗಳಿಗೆ ಯಾಗವನ್ನು ನಡೆಸಿ ವಾನಪ್ರಸ್ಥಾಶ್ರಮದಲ್ಲಿ ಬದುಕ್ತಾ ಇದ್ದಂತಹ ಅನೇಕ ವಾನಪ್ರಸ್ಥ ಆಶ್ರಮಿಗಳಿಗೆ ಆ ಕಾಡು ತೆರವಾಯಿತು. ಆ ಬಳಿಕ ಹಿಡಿಂಬಿಯನ್ನು ಮದುವೆಯಾಗಿ ಘಟೋತ್ಕಚನನ್ನು ಪಡೆದ ನಂತರ ಒಂದು ದೊಡ್ಡ ಸೈನ್ಯವೇ ಮುಂದೆ ಅವರಿಗೆ ಉಪಯೋಗಕ್ಕೆ ಬರುವ ಹಾಗೆ ಸಿದ್ಧಗೊಂಡಿತು. ಅಲ್ಲಿಂದ ಮುಂದೆ ಏಕಚಕ್ರ ನಗರಕ್ಕೆ ಬಂದ ಸಂದರ್ಭದಲ್ಲಿ ರಾಜನೇ ಶರಣಾಗಿ ರಕ್ಕಸನಿಗೆ ದಿನಕ್ಕೊಬ್ಬರಂತೆ ಮನುಷ್ಯನನ್ನು ತಿನ್ನುವುದಕ್ಕೆ ಕಳುಹಿಸಿಕೊಟ್ಟು ಬಂಡಿ ಊಟವನ್ನು ಜವಾಬ್ದಾರಿ ರಕ್ಷಣೆಗೆ ಅಂತ ತೆಗೆದುಕೊಳ್ಳಬೇಕಾದವನು ತಾನೇ ಜನರನ್ನು ಮಾರಿ ತನ್ನ ಅಧಿಕಾರ ಭದ್ರವಾಗಿದ್ದರೆ ಸಾಕು ಅಂತ ಕುರ್ಚಿಗಾಗಿ ಕಿತ್ತಾಡುವ ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ಏನು ಹೆಚ್ಚು ವ್ಯತ್ಯಾಸ ಕಾಣ್ತಾ ಇಲ್ಲ. ಆದರೆ ಭೀಮಸೇನ ಒಬ್ಬ ರಾಜನಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಚೆನ್ನಾಗಿ ತೋರಿಸಿಕೊಟ್ಟು ಆ ಬಕಾಸುರನನ್ನು ಸಂಹರಿಸಿ ಅವನ ಅನುಯಾಯಿಗಳು ಅನುಚರರು ಎಷ್ಟು ಜನ ಇದ್ದರೋ ಅವರೆಲ್ಲರಿಗೂ ಇದೇ ತಾಕೀತು ಮಾಡಿ, ಇನ್ನು ಮುಂದೆ ನಿಮ್ಮ ಕೈಯಿಂದ ಏನಾದರೂ ಇಂಥ ತಪ್ಪು ನಡೆದು ಮನುಷ್ಯ ಭಕ್ಷಣವನ್ನು ನರಭಕ್ಷಕರಾಗಿ ನೀವು ನಡೆದದ್ದು ಹೌದಾದರೆ ನೀವು ಇದೇ ತಿರಿ ಊರಿನ ಹೆಬ್ಬಾಗಿಲಿಗೆ ತೋರಣವಾಗ್ತೀರಿ ಅಂತ ಎಚ್ಚರಿಸಿ ಅವರೆಲ್ಲ ಒಪ್ಪಿಕೊಂಡ ನಂತರ ಬಿಟ್ಟು ಕಳುಹಿಸಿದ. ಇಲ್ಲಿಂದ ಮುಂದೆ ಅವರು ಏಕಚಕ್ರ ನಗರದ ಅದೇ ಋತ್ವಿಜನ ಮನೆಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿದ್ದಾಗ, ಆದರೂ ಅವರು ಸಮಯ ವ್ಯರ್ಥ ಮಾಡಲಿಲ್ಲ ಅನ್ನೋದನ್ನಲ್ಲಿ ತೋರಿಸಿಕೊಟ್ರು. ಚೆನ್ನಾಗಿ ವೇದ ಪಾಠಗಳನ್ನು ಅಭ್ಯಾಸ ಮಾಡ್ತಾ ಕೂತಿದ್ದಾಗ ಯಾವುದೋ ಬೇರೆ ಕಡೆಯಿಂದ ಬಂದಂತಹ ಒಂದಿಷ್ಟು ಋತ್ವಿಜರು ಆ ಮನೆಯಲ್ಲಿ ಕೆಲವು ದಿವಸಗಳಿಗಾಗಿ ಉಳಿದುಕೊಳ್ಳಿಕ್ಕೋಸ್ಕರ ಬಂದಾಗ ದೊಡ್ಡವರು ಬಂದಾಗಲೆಲ್ಲ ಪಾಂಡವರದ್ದೊಂದು ಸಹಜವಾದ ಕುತೂಹಲದಿಂದ ಇತಿಹಾಸಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ಕಾಳಜಿ ಇತ್ತು. ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿ ಪೃಷತ ಅಂದರೆ ದೃಪದನ ಮನೆಯ ಎಲ್ಲ ಕಥೆಗಳು ಗೊತ್ತಾಯಿತು. ಮುಖ್ಯವಾಗಿ ದ್ರೋಣಾಚಾರ್ಯರ ಮತ್ತು ದೃಪದನ ವೈರುಧ್ಯ, ಅದು ಪರಿಹಾರಕ್ಕಾಗಿ ಕೊನೆಗೆ ದ್ರೋಣಾಚಾರ್ಯರೇ ಅವನನ್ನು ಸೋಲಿಸಿ ಅರ್ಧ ರಾಜ್ಯವನ್ನು ಸ್ವೀಕರಿಸಿ ಈಗಲಾದರೂ ನನ್ನ ಮಿತ್ರತ್ವವನ್ನು ಸ್ವೀಕರಿಸ್ತೀಯ ಅಂತ ಕೇಳಿ ಅರ್ಧ ರಾಜ್ಯ ಕೊಟ್ಟು ಕಳುಹಿಸಿದರು. ಆದರೆ ವೈರ ಒಳಗಿನಿಂದ ಹೊಗೆಯಾಡ್ತಾ ಇದ್ದದ್ದು ಯಾಜೋಪಯಾಜರನ್ನು ಮುಂದಿಟ್ಟುಕೊಂಡು ನನಗೆ ದ್ರೋಣನನ್ನು ಕೊಲ್ಲತಕ್ಕಂತಹ ಮತ್ತು ಅರ್ಜುನನನ್ನು ವರಿಸತಕ್ಕಂತಹ ಮಗ ಮತ್ತು ಮಗಳು ಬೇಕು ಅಂತ ಬಯಸಿ ಯಜ್ಞ ಮಾಡಿ ಅದರಂತೆಯೇ ಮಗಳು ಮತ್ತು ಮಗನನ್ನು ಪಡೆದರು.
ಹೆಸರಿಗೆ ಸರಿಯಾಗಿ ದೃಷ್ಟದ್ಯುಮ್ನ ಮತ್ತು ಯಾಜ್ಞಸೇನಿ ಅನ್ನುವ ಹೆಸರಿನಿಂದ ಹುಟ್ಟಿದ ಇಬ್ಬರ ಹುಟ್ಟಿನ ವಿರೋಚಕವಾದಂತಹ ಕಥೆಗಳನ್ನು ಕೇಳಿದ ಮೇಲೆ ಅದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನೆಲ್ಲ ಚರ್ಚೆ ಮಾಡಿದರು. ಅದಾದ ಮೇಲೆ ಅಲ್ಲಿಂದ ಅವರು ದೃಪದನ ಪಾಂಚಾಲ ದೇಶದ ರಾಜನ ಕಡೆಗೆ ಹೋಗಬೇಕಾದ ಒಂದು ಸುದ್ದಿ ಅದೇ ಋತ್ವಿಜರ ಬಾಯಿಯಿಂದ ಗೊತ್ತಾಯಿತು. ಏನು ಅಂದರೆ, ಪಾಂಡವರ ಬಗ್ಗೆ ಮತ್ತು ಕೌರವರ ಬಗ್ಗೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರ ಬಾಯಿಯಿಂದ ಪಾಂಡವರಿಗೆ ಪಾಂಡವರ ಕಥೆ ಗೊತ್ತಾಯಿತು. ಹೀಗೆ ಪಾಂಡವರಿದ್ದರಂತೆ, ಅವರು ವಾರಣಾವತದಲ್ಲಿದ್ದಾಗ ದುರ್ಯೋಧನ ಸೇರಿ ಅವರನ್ನು ಅಗ್ನಿಗೆ ಬೆಂಕಿಗೆ ಆಹುತಿಯನ್ನಾಗಿಸಿದ ಅಂತೆ. ಅವನಷ್ಟು ಕೆಟ್ಟ ಯೋಚನೆ ಮಾಡುವವರು ಯಾರೂ ಇಲ್ಲ ಅಂತ ಜನ ಎಲ್ಲ ಮಾತಾಡಿಕೊಳ್ತಾ ಇದ್ದಾರೆ. ದೃಪದನಿಗಂತೂ ಯೋಚನೆ, ತಾನು ಮಾಡಿದ ಯಜ್ಞದಲ್ಲಿ ಅರ್ಜುನನಿಗೋಸ್ಕರ ಕೊಟ್ಟಂತಹ ಈ ದ್ರೌಪದಿಯನ್ನು ನಾನು ಯಾರಿಗೆ ಕೊಡಲಿ ಅಂತ ವ್ಯಥೆಪಟ್ಟುಕೊಂಡು ಕೂತಿದ್ದಾನೆ. ಆಗ ಯಾರೋ ಒಬ್ಬರು ಬಂದರು, ಇಲ್ಲ, ಹೀಗೆ ದೊಡ್ಡವರನ್ನು ನಿರಂತರ ಸೇವೆ ಮಾಡುವ, ದೊಡ್ಡವರ ಮಾತನ್ನು ಯಾವಾಗಲೂ ನಡೆಸುವಂತಹ ಜ್ಞಾನಿಗಳಿಗೆ ಅಥವಾ ಸಜ್ಜನರಿಗೆ ಸಾವಿಲ್ಲ ಅನ್ನುವ ಮಾತನ್ನು ನಾನು ಕೇಳಿದ್ದೇನೆ. ಖಂಡಿತ ಪಾಂಡವರು ಎಲ್ಲೋ ಬದುಕಿರ್ತಾರೆ, ನೀನು ಅವರನ್ನು ಪಡೀಬೇಕು ಅಂತಂದರೆ ಒಂದು ಉಪಾಯ ಮಾಡಬೇಕು ಅಂತ. ಏನು ಅಂತ ಕೇಳಿದಾಗ, ದ್ರೌಪದಿಯ ಸ್ವಯಂವರವನ್ನು ಘೋಷಣೆ ಮಾಡು, ಅವರು ಸ್ವರ್ಗದಲ್ಲಿರಲಿ, ಕಾಡಲ್ಲಿರಲಿ, ಪಾತಾಳದಲ್ಲಿರಲಿ, ಎಲ್ಲಿದ್ದರೂ ಕೂಡ ಖಂಡಿತ ಮರಳಿ ಬರ್ತಾರೆ ಅಂತನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದ ಪರಿಣಾಮ ಇವತ್ತಿಗೆ ಇನ್ನು 80 ದಿವಸಗಳಿಗೆ, ಅಂದರೆ ಅವನು ಹೇಳಿದ ದಿನದಿಂದ ಪುಷ್ಯಮಾಸದ ಶುಕ್ಲ ಪಕ್ಷದ ರೋಹಿಣಿಯ ದಿವಸದಂದು ಈ ಸ್ವಯಂವರದ ಕಾರ್ಯಕ್ರಮ ಏರ್ಪಡಲಿಕ್ಕಿದೆ. ನಿಮ್ಮನ್ನು ನೋಡಿದರೆ ನೀವು ಕೂಡ ತುಂಬ ಚಂದ ಇದ್ದೀರಿ. ನಿಮ್ಮರಲ್ಲಿ ಒಬ್ಬೊಬ್ಬರು ಕೂಡ ಅಂಥ ಅನುರೂಪವಾದ ರೂಪ ಯೌವನಗಳನ್ನು, ಲಾವಣ್ಯಗಳನ್ನು ಹೊಂದಿದ್ದೀರಿ. ನೀವು ಯಾಕೆ ಒಂದು ಸರ್ತಿ ಹೋಗಿ ಬರಬಾರದು? ಸ್ಪರ್ಧೆಗೆ ಅಂತ ಹೋಗದೇ ಇದ್ದರೂ ಕೂಡ ಅಲ್ಲಿಗೆ ಬಂದವರೆಲ್ಲ ನಮಗೆ ಆ ದ್ರೌಪದಿ ಸಿಗಬೇಕು ಅಂತ ಬೇಕಾದಷ್ಟು ಫಲದಾನಗಳನ್ನು, ಸುವರ್ಣದಾನಗಳನ್ನು, ಗೋದಾನಗಳನ್ನು ಮಾಡ್ತಿರ್ತಾರೆ. ನಿಮಗೂ ಒಂದಿಷ್ಟು ಚೆನ್ನಾಗಿ ಬೇಕಾದಷ್ಟು ಸಂಪತ್ತು ಒದಗತ್ತೆ. ಕೊಡುವವರ ಕೈಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಏನೂ ತಪ್ಪಿಲ್ಲ. ಯಾಕೆಂದರೆ ನೀವೆಲ್ಲ ವೇದಾಧ್ಯಯನ ಮಾಡ್ತಾ ಇರೋರು. ನೀವೇನೂ ಮಾಡದೆ ಯಾರ ಹತ್ರ ಹೋಗಿ ದಾನ ಕೇಳ್ತೇನೆ ಅಂದರೆ ಅದು ತಪ್ಪಾಗುತ್ತೆ. ನೀವು ಅದಕ್ಕೋಸ್ಕರ ಜೀವನವನ್ನು ಮುಡಿಪಾಗಿಟ್ಟ ಬ್ರಹ್ಮಚಾರಿಗಳು ಅಂತ ಆದಮೇಲೆ ಅವರ ಹತ್ರ ಹೋಗಿ ಮಾಡುವಂತಹ ಈ ದಾನದ ಹೊತ್ತಿಗೆ ನೀವು ಕೈಗೂಡಿಸಿದರೆ, ಇನ್ನೂ ನಾನು ಒಂದು ಹೇಳ, ಅವನು ತುಂಬ ಚೆನ್ನಾಗಿ ಹೇಳ್ತಾನೆ. ಅದರಲ್ಲಿ ಭೀಮನನ್ನು ತೋರಿಸಿ, ಇವನು ಸ್ವಲ್ಪ ಬಲಿಷ್ಠನಾಗಿ ನಿಂತಿದ್ದಾನೆ, ಇವನ ಬಲವನ್ನು ನೋಡಿದರೆ ಇವನು ಸ್ವಲ್ಪ ಹೋರಾಟ ರೀತಿಯಿಂದ ನಡೆದರೆ ಇನ್ನೂ ಹೆಚ್ಚು ಸಂಪಾದನೆ ಮಾಡಬಹುದು. ಸಿಗದೇ ಹೋದರೂ ಕೂಡ ಬೇಕಾದ ಸಂಪಾದನೆಗೇನು ಕಮ್ಮಿ ಇಲ್ಲ, ಬಲವನ್ನು ಪ್ರಯೋಗಿಸಿ, ಇವನು ಶಕ್ತಿಯನ್ನು ಪ್ರಯೋಗಿಸಿಯೂ ಕೂಡ ಸಂಪತ್ತನ್ನು ಗಳಿಸಬಹುದು ಅಂತ ಹೀಗೆ ಹೇಳಿದಾಗ, ಇನ್ನೂ ಒಂದು ಮುಖ್ಯವಾದ ಅಂಶ ಹೇಳಿದ್ದು, ಪಾಂಚಾಲ ದೇಶ ಬಹಳ ಋತ್ವಿಜರನ್ನು, ವೇದಾಧ್ಯಯನಶೀಲರನ್ನು ಗೌರವಿಸತ್ತೆ. ಮನೆ ಮನೆಗಳಲ್ಲೂ ಅಂಥವರನ್ನು ಕರೆದು ಅವರಿಗೆ ಗೌರವ ಸಲ್ಲಿಸತ್ತೆ. ಅದರಿಂದಾಗಿ ಅದು ತುಂಬ ಕ್ಷೇಮಕರವಾದ ಜಾಗ ಅಂತ. ಅಂದರೆ ಯಾವಾಗಲೂ ನಾವು ಕೇಳುವಾಗಲೂ ಸಜ್ಜನಾ ಸಂತು ನಿರ್ಭಯಾಹ ಅನ್ನುವ ಮಾತು ಕೇಳುತ್ತೇವೆ ನಾವು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಹ ಅಂತ ಪ್ರಾರ್ಥಿಸುವ ಜೊತೆಗೆ, ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಹ. ಸಜ್ಜನರು ಯಾವತ್ತೂ ಕೂಡ ಸುಖವಾಗಿರಬೇಕು ಅಂತ ಬಯಸುವಂತಹದ್ದೇ ಒಬ್ಬ ನಿಜವಾದ ಋತ್ವಿಜನ ಪ್ರಾರ್ಥನೆ. ಸಜ್ಜನರು ಸುಖವಾಗಿರುವುದು ಅಂತಂದರೆ ಅಭೀತವಾಸ, ಭಯಗೊಳ್ಳದ ವಾತಾವರಣದಲ್ಲಿರುವುದು. ನಾವು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಭಯಗೊಳ್ಳದ ವಾತಾವರಣ ಅಂತನ್ನುವುದು ರಾಜ ಸರ್ವಸ್ಯ ಕಾರಣಂ ಅನ್ನುವ ಹಾಗೆ, ರಾಜನಿಂದಾಗಿ ಕ್ಷೇಮ, ಭೀಮನಿಂದಾಗಿ ಹಿಡಿಂಬವನ ಕ್ಷೇಮಕ್ಕೊಳಗಾಯಿತು. ಭೀಮನಿಂದಾಗಿ ಏಕಚಕ್ರ ನಗರ, ವೇತ್ರಕೀಯ ನಗರ ಪೂರ್ತಿಯಾಗಿ ಮತ್ತೆ ಯಥಾವತ್ತಾದ ಜನಜೀವನವನ್ನು ನಡೆಸಲಿಕ್ಕೆ ಸಾಮಾನ್ಯ ಒಬ್ಬ ವ್ಯಕ್ತಿಯು ಕೂಡ ಧೈರ್ಯವಾಗಿ ತಲೆ ಎತ್ತಿಕೊಂಡು ಹೋಗಲಿಕ್ಕಾಗುವಂತಹ ವಾತಾವರಣ ನಿರ್ಮಾಣ ಆಯಿತು. ಅಂತಹ ರಾಜ ಇದ್ದರೆ ಅವನು ರಾಜ. ಪ್ರಜಾರಂಜಕತ್ವಾಧಿರಾಜ, ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ಬೇಕಾದವನೇ ತಾನೇ ರಾಜ ಅಂತ. ನಾವು ಇನ್ನೂ ಕೂಡ ರಾಜ ಅನ್ನೋದನ್ನು ಕೇವಲ ಅಧಿಕಾರದ ಕುರ್ಚಿಗೆ ನಾವು ಯಾವಾಗ ಬೀಳ್ತೇವೆ, ಅವ್ರು ಯಾವಾಗ ಹೇಳ್ತಾರೆ, ನಾವು ಯಾವಾಗ ನಮ್ಮ ಅಧಿಕಾರವನ್ನು ಮರಳಿ ಪಡೀತೇವೆ ಅಂತನ್ನುವ ಮಧ್ಯದಲ್ಲಿ ಒಂದು ಅತ್ಯಂತ ಪ್ರಾಚೀನವಾದ ಐತಿಹಾಸಿಕವಾದ ಒಂದು ಪಾರಂಪರಿಕವಾದ ಒಂದು ಸ್ಥಳವನ್ನು ಅಗೆದು ತೆಗೆದರೂ ನಮ್ಮ ಇಡೀ ಕರ್ನಾಟಕದ ಯಾವ ಮಾಧ್ಯಮದವರಿಗೂ ಕೂಡ ಅದರ ಬಗ್ಗೆ ಏನೂ ತಲೆಬಿಸಿ ಇಲ್ಲ. ಕರ್ನಾಟಕದ ಸಿಂಹಾಸನಾಧೀಶ್ವರ ಅಂತ ಒಂದು ವಿಶೇಷವಾದ ಬಿರುದು ಪಡೆದು ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ರಾಜನಿಗೆ ಒದಗಿದಂತಹ ಕುಹುಯೋಗವನ್ನು ಪರಿಹರಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕ್ಷೇಮವನ್ನು ಒದಗಿಸಿದಂತಹ ವ್ಯಾಸರಾಯರ ವೃಂದಾವನ ಏನು ದುಷ್ಟ ಯೋಚನೆಯೋ ಗೊತ್ತಿಲ್ಲ, ತೆಗೆದು ಹಾಕಿ ಕಿತ್ತುಕೊಂಡು ಹೋದ ಮೇಲೂ ನಮ್ಮವರಲ್ಲಿ ಯಾರಿಗೂ ಕೂಡ ಅದರ ಬಗ್ಗೆ ಒಂದು ಒಳ್ಳೆಯ ಮಾತಾಡಿ, ಇಲ್ಲ ಇದಕ್ಕೇನಾದರೂ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತನ್ನುವ ಮಾತು ಕೂಡ ಆಡುವಷ್ಟು ನಾಯಕರಿಗೆ ಪುರುಸೊತ್ತಿಲ್ಲ. ಅಂದರೆ ಅಧಿಕಾರ ಎಷ್ಟು ಕಣ್ಣನ್ನು ಕುರುಡಾಗಿಸುತ್ತೆ ಅಂತ ಅನ್ನೋದಕ್ಕೆ ಇವತ್ತಿನ ದಿನ ನಮಗೆ ಸಾಕ್ಷಿಯಾಗಿ ನಿಂತಿದೆ.
ವ್ಯಾಸಯೋಗಿ ಚರಿತಂ ಅಂತ ಸೋಮದೇವ ಕವಿ ಒಬ್ಬ ಅದ್ವೈತಿಯಾಗಿ ಸಮಾಜದ ಸಾಮರಸ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ರೀತಿಯಲ್ಲಿ ವ್ಯಾಸರಾಯರ ಬಗ್ಗೆ ಬಹಳ ಚೆನ್ನಾಗಿ ಅವರ ಬಯೋಡೇಟಾವನ್ನು, ಅವರ ಬಯೋಗ್ರಫಿಯನ್ನು ತೆಗೆದು ನಮ್ಮ ಮುಂದೆ ತೆಗೆದಿಟ್ಟಿದ್ದಾನೆ. ಅಂದರೆ ಅಂತಹ ಒಬ್ಬ ದೊಡ್ಡ ಯೋಗಿಯ ಬದುಕಿಗೆ ಸಂಬಂಧಪಟ್ಟ ಅತ್ಯಂತ ಐತಿಹಾಸಿಕವಾದ ಸ್ಥಳವನ್ನು ಅಗೆದು, ಯಾವ ಆಸೆಯೋ ಯಾವ ಆಮಿಷವೋ ಗೊತ್ತಿಲ್ಲ, ಅಧಿಕಾರದ ಲಾಲಸೆಯಲ್ಲಿರುವವರು ಕೆಲವರಾದರೆ ಸಂಪತ್ತಿನ ಲಾಲಸೆಯಲ್ಲಿರುವವರು ಕೆಲವರು ಅನ್ನುವ ಹಾಗೆ ನಮ್ಮ ಕಣ್ಣು ಕುರುಡಾಗಿಸಿ ನಮ್ಮಲ್ಲೇ ಇರುವಂತಹ ವೈರುಧ್ಯಗಳನ್ನೇ ಲಾಭವಾಗಿ ತೆಗೆದುಕೊಳ್ಳುವಂತಹ ಜನ ನಮಗೊಂದು ಪಾಠವಾಗಿ ಇವತ್ತಿನ ದಿನವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಈ ಹೊತ್ತಿಗೆ ಸಮಾಜದ ಎಲ್ಲ ಋತ್ವಿಜ ವರ್ಗದವರು, ವಿಪ್ರ ವರ್ಗದವರು ಒಟ್ಟಾಗಲೇಬೇಕು. ನಮ್ಮಲ್ಲಿ ಮಠ ಮತಗಳ ಭೇದ ಇಲ್ಲದೆ ಇಂತಹ ಹಿಂದೂ ಸಮಾಜದ ಮೇಲೆ ಆಗ್ತಾ ಇರುವ ದೌರ್ಜನ್ಯ ನೀವು ಹಿಂದೆಯೂ ನೋಡಿದ್ರಿ. ಹಂಪಿಯ ಎಷ್ಟು ಅಪರೂಪದ ಕಂಬಗಳನ್ನೆಲ್ಲ ಒಡೆದು ತೆಗೆದು ಹಾಕಿ ಅದನ್ನು ಬಹಳ ಸಂತೋಷದಿಂದ ವಿಡಿಯೋ ಮಾಡಿ ಸಮಾಜದಲ್ಲಿ ನಾವು ಎಂಥ ದೊಡ್ಡ ಘನಾಂಧಾರಿ ಕೆಲಸ ಮಾಡಿದ್ದೇವೆ ಅಂತ ಹಾಕಿದಾಗಲೂ ಅವರನ್ನು ರಕ್ಷಿಸಿತು ಹೊರತು ಸರ್ಕಾರ ಅವರ ಬಗ್ಗೆ ಯಾವ ಕ್ರಮ ಕೈಗೊಳ್ಳಿಲ್ಲ. ಇಂಥದ್ದೇ ಬೇಕಾದಷ್ಟು ದೇವಸ್ಥಾನಗಳ ವಿಗ್ರಹಗಳನ್ನು ಒಡೆದು ಹಾಕುವ ಪರಂಪರೆ ಹಿಂದಿನಿಂದ ಬಂದದ್ದು ಇವತ್ತಿಗೂ ಅವ್ಯಾಹತವಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ದೌರ್ಬಲ್ಯ, ನಮ್ಮೊಳಗೆ ಇರುವ ಒಳಜಗಳ. ಇದನ್ನೆಲ್ಲ ಬಿಟ್ಟು ಈ ಕ್ಷಣದಲ್ಲಿ ವ್ಯಾಸರಾಯರಲ್ಲಿ ಇದ್ದಾಗಲೂ ಇಂಥದ್ದೊಂದು ಅಪಘಾತ ಅವಘಡ ಹೇಗೆ ನಡೆಯಿತು ಅಂತ ನನಗೂ ಒಂದು ದೊಡ್ಡ ಪ್ರಶ್ನೆ ಬಂತು ಇವತ್ತು. ಅಲ್ಲೇ ಇದ್ದು ಎಷ್ಟು ಜನರ ಬದುಕಿಗೆ ಸಮಸ್ಯೆಯನ್ನು ತೆಗೆದವರವರು ಸ್ವತಃ ತಮ್ಮ ಮೂಲವನ್ನೇ ಕಿತ್ತು ಹಾಕುವಾಗಲೂ ಯಾಕೆ ಹೀಗೆ ಮೌನವಾಗಿದ್ದರು ಅಂತ ಆಗ ಅನ್ನಿಸ್ತು. ಬಹುಶಃ ನಾವು ಅವರನ್ನು ತುಂಬ ದೂರ ಇಟ್ಟಿದ್ದೇವೆ, ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ದೇವೆ ಹೊರತು ಅವರ ನಿಜವಾದ ಆದರ್ಶವನ್ನು, ಅವರ ನಿಜವಾದ ವಿದ್ಯೆಯನ್ನು, ಅವರು ಕೊಟ್ಟಂತಹ ಸಮಾಜದ ಕಳಕಳಿಯ ಸೇವೆಯನ್ನು ನಾವು ಇವತ್ತು ನಡೆಸದೆ ಪರಸ್ಪರ ನಮ್ಮೊಳಗೆ ನಾವು ನಮ್ಮ ಒಂದು ಸಣ್ಣ ತುಂಡಿನ ವ್ಯವಹಾರದ ಉದ್ಧಾರಕ್ಕೋಸ್ಕರ ಒದ್ದಾಡ್ತಾ ಇರುವುದನ್ನು ಅವರು ಕೂಡ ಸಹಿಸಲಿಕ್ಕಾಗದೆ ಬಹುಶಃ ಬಿಟ್ಟು ದೂರ ಹೋದರು ಅಂತ. ಸಮುದ್ರ ಮಥನದ ಕಾಲದಲ್ಲಿ ಧನ್ವಂತರಿಯ ಕೈಯಲ್ಲಿ ಅಮೃತದ ಕಲಶ ಇತ್ತು. ಆ ಅಮೃತದ ಕಲಶ ಇದ್ದಾಗ ದೈತ್ಯರು ಬಂದು ಅಪಹಾರ ಮಾಡಿಕೊಂಡು ಹೋದರು. ದೇವರ ಕೈಯಲ್ಲಿದ್ದಂತಹ ಅಮೃತದ ಕಲಶವನ್ನು ಹೇಗೆ ದೈತ್ಯರು ಅಪಹಾರ ಮಾಡಲಿಕ್ಕೆ ಸಾಧ್ಯ ಅಂತ ದೊಡ್ಡ ಪ್ರಶ್ನೆಯಲ್ಲಿ. ಆಗ ಅಲ್ಲಿ ಭಗವಂತ ಸ್ವತಃ ತಾನು ಕೂಡ ದೈತ್ಯರ ನಿಜವಾದ ಮನಸ್ಸಿನ ಒಳ ಮರ್ಮ ಏನು ಅಂತ ಲೋಕದಲ್ಲಿ ಎಲ್ರಿಗೂ ತಿಳಿಸ್ಬೇಕಿತ್ತು. ಆಗಲೂ ಅವರ ಕೈಗೆ ಕೊಡದೆ ದೇವತೆಗಳಿಗೆ ಹಂಚಿದ್ದಿದ್ರೆ ಆಗ ಭಗವಂತ ಪಕ್ಷಪಾತಿ ಆಗ್ತಿದ್ದ. ಆದರೆ ಅವರಲ್ಲಿ ಇರುವಂತಹ ಒಳತೋಟಿ ಏನಿದೆ, ನಿಜವಾದ ಮಾತ್ಸರ್ಯ, ಒಳಗಿರುವ ದ್ವೇಷ, ಇದನ್ನೆಲ್ಲ ಲೋಕಕ್ಕೆ ತೋರಿಸಿಕೊಡಬೇಕಿತ್ತು. ಅದಕ್ಕೋಸ್ಕರ ಧನ್ವಂತರಿ ಸುಮ್ಮನಾದ, ಮತ್ತೆ ಇನ್ನೊಂದು ರೂಪದಿಂದ ಮೋಹಿನಿಯಾಗಿ ಆ ಸಮಸ್ಯೆಯನ್ನು ಪರಿಹರಿಸಿದ. ಇವತ್ತಿಗೂ ಹಾಗೆ ನಮ್ಮಲ್ಲಿರುವ ಎಲ್ಲ ಒಳ ಮನಸ್ಸಿನ ಬೇಗುದಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವೆಲ್ಲರೂ ಒಂದು ಅಂತನ್ನುವ ಯೋಚನೆಯನ್ನು ಇವತ್ತು ಮತ್ತೆ ಹುಟ್ಟಿಸ್ಲಿಕ್ಕೋಸ್ಕರ ಬಹುಶಃ ವ್ಯಾಸರು ಕೂಡ ಸುಮ್ಮನಾಗಿದ್ದರು. ವ್ಯಾಸರಾಯರು ಈ ಮಾತಿನಲ್ಲಿ ನಮಗೊಂದು ಪಾಠವನ್ನು ಹೇಳಿದ್ದಾರೆ. ಏನೇ ಆದರೂ ಕೂಡ ಹೇಳಲಿಕ್ಕೆ ಬಹುಸಂಖ್ಯಾತರು ಅಂತ ಹೆಸರಿದ್ರೂ ಕೂಡ ಆಗುವ ದೌರ್ಜನ್ಯಗಳಿಗೆ ನಾವು ಒಟ್ಟಾಗದೇ ಇದ್ದರೆ ನಾವು ಯಾವತ್ತೂ ಕೂಡ ಸುರಕ್ಷಿತವಲ್ಲ ಅನ್ನುವ ಒಂದು ಸಂದೇಶ ಈ ಘಟನೆಯ ಮೂಲಕ ನಮಗೆ ತೋರಿ ಬರ್ತಾ ಇದೆ. ಅದರಿಂದ ರಾಜನಾಗಿ ನಡೆದುಕೊಳ್ಬೇಕಾದವನು ಹೇಗಿರಬೇಕು, ಇವತ್ತು ಹೇಗಿದೆ, ಹೇಗಿರಬಾರ್ದಿತ್ತು, ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ಭೀಮಸೇನನ ಘಟನೆ ನಮಗೆ ಉತ್ತರವಾಯಿತು. ಗಂಧರ್ವನ ಭೇಟಿಯನ್ನು ಮುಂದಿನ ಕಥೆ ಹೇಳ್ತಾ ಅರ್ಜುನಾದಿಗಳೆಲ್ಲ ದೃಪದನ ಮನೆಗೆ ಹೋಗಿ ಆಗಿದೆ ಮಾನಸಿಕವಾಗಿ. ಯಾಕೆಂದರೆ ಅಷ್ಟು ಸುಂದರಿ ಅಂತೆಲ್ಲ ದ್ರೌಪದಿಯ ವರ್ಣನೆಯನ್ನು ಮಾಡಿ ಕೂಡಿಸಿದ್ರು. ಕುಂತಿ ನೋಡಿದ್ಲು, ಹೇಗಿದ್ರು ಬಹಳ ದಿವಸ ಆಯಿತು ಈ ಊರು, ಯಾಕೋ ಸ್ವಲ್ಪ ಮೊದಲಿನ ಹಾಗೆ ಭಿಕ್ಷೆ ಕೇಳಲಿಕ್ಕೆ ನಮಗೆ ಒಂಥರ ಆಗುತ್ತೆ. ಹೊಸ ಜಾಗಕ್ಕೆ ಹೋದರೆ ಕಾಡು ಹೊಸದು, ನೆಲ ಹೊಸದು, ಮನೆ ಹೊಸದು, ಅಥವಾ ಗಾಳಿ ಬೆಳಕು ಎಲ್ಲ ಹೊಸದಾಗುತ್ತೆ, ಹೋಗೋಣ, ಒಂದು ಥರದ ಬೇರೆ ವಾತಾವರಣ ಇರುತ್ತೆ ಅಂತ ಕೇಳಿದಾಗ ಎಲ್ಲ ತಮ್ಮಂದಿರು ಕೂಡ ತಕ್ಷಣ ಒಪ್ಪಿಕೊಂಡು ಹೊರಟು ಬಿಟ್ಟರು. ಹೊರಟು ಯಾವುದೋ ಒಂದು ಯಥಾ ಪ್ರಕಾರ ಮತ್ತೆ ಒಬ್ಬ ಋತ್ವಿಜನ ಮನೆಯಲ್ಲಿ ಉಳ್ಕೊಂಡ್ರು. ಹುಡುಕಿಕೊಂಡು ವ್ಯಾಸರು ಅಲ್ಲಿಗೆ ಬಂದಿದ್ದಾರೆ. ರಾತ್ರಿ ಇಡೀ ಒಳ್ಳೆಯ ಕಥೆಯ ಮೂಲಕ ಕಾಲವನ್ನು ಕಳೆದಿದ್ದಾರೆ. ಎಷ್ಟು ಕಾಲ ಕಳೆದಿದ್ದಾರೆ ಅಂತಂದರೆ, ವ್ಯಾಸರು ಅಂತಂದರೆ ಜ್ಞಾನದ ಭಂಡಾರ ಬಿಡಿ. ಪಾಂಡವರಿಗೆ ನೀವು ಎಲ್ಲೇ ನೋಡಿದರೂ ಭಾರತದಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಧೃತರಾಷ್ಟ್ರನಿಗೆ ಯಾರಾದರೂ ಸಿಕ್ಕಿದರೆ ಏನಾದರೂ ಒಳ್ಳೇದು ಹೇಳಿ, ಏನಾದರೂ ಒಳ್ಳೇದು ಹೇಳಿ ಅಂತ ಕೇಳ್ತಾ ಇರ್ತಾನೆ. ವಿದುರ ಮೈತ್ರೇಯರು ಸಿಕ್ಕಿದರೆ ನಮಗೇನಾದರೂ ಹೇಳಿ, ಅಥವಾ ಕೃಷ್ಣನಿಗೆ ಎದುರುಗಡೆ ಉದ್ಧವ ಎದುರಾದಾಗ ಉದ್ಧವ ಹೇಳ್ತಾನೆ ಏನಾದರೂ ಒಳ್ಳೇದು ಹೇಳಿ. ಯಾರೇ ದೊಡ್ಡವರು ಸಿಕ್ಕಿದ್ರು ಒಳ್ಳೆಯದನ್ನು ಹೇಳಿ ಅಂತ ಅನ್ನೋದಕ್ಕೋಸ್ಕರನೇ ಕ್ಷೇತ್ರಗಳಿಗೆ ಅಥವಾ ಮನೆಯಲ್ಲಿ ಏನಾದರೂ ಯಜ್ಞ ಯಾಗಾದಿಗಳನ್ನು ನಡೆಸಿ ದೊಡ್ಡವರನ್ನು ಮನೆಗೆ ಕರೆಸಬೇಕು ಅಂತ ಇದ್ದದ್ದು. ನಮಗೆ ಇವತ್ತೇನೆಂದ್ರೆ ಮಧ್ಯಾಹ್ನದ ಊಟದ ಹೊತ್ತು ಬಿಟ್ಟರೆ ಮತ್ತೆ ಯಾವ ಒಳ್ಳೆಯದೂ ಇಲ್ಲ. ನಮಗೆ ನಿಜವಾಗಿ ಬೇಕಾದ್ದೇನು ಅಂದರೆ
ಹೊಟ್ಟೆಗನ್ನ ಹೇಗೆ ಮುಖ್ಯವೋ ಹಾಗೆ ತಲೆಗೂ ಅನ್ನ ಕೊಟ್ಟುಕೊಳ್ಳಬೇಕು ಅನ್ನುವುದೇ ದೊಡ್ಡವರ ಸಮಾಗಮ. ಈ ಸಮಾಗಮವನ್ನು ಸಾರ್ಥಕಪಡಿಸಿಕೊಳ್ಳುವ ರೀತಿಯಲ್ಲಿ ವ್ಯಾಸರು ಅವರಿಗೆ ಅನೇಕ ಕಥೆಗಳನ್ನು ಹೇಳಿ ಮುಂದೆ ಒಂದು ಹೇಳಬೇಕಾದ ದೊಡ್ಡ ಕಥೆಗೆ ಒಂದು ಬೀಜ ಹಾಕ್ತಾರೆ. ಇಲ್ಲಿ ನಿಮಗೊಂದು ಕಥೆ ಹೇಳಬೇಕು ನಾನು, ಏನು ಹೇಳಿ ಅಂತ ಎಲ್ಲರೂ ಕೂಡ ಮೈಯಿಡೀ ಕಿವಿಯಾಗಿ ಪಾಂಡವರು ವ್ಯಾಸರ ಮುಂದೆ ಕೊಡ್ತಾರೆ. ವ್ಯಾಸರು ಅಂದರೆ ಕಥೆಗಾರ ಅಂತಲೇ, ವ್ಯಾಸಜ್ಜ ಕಥೆಗಾರ ಏನಾದರೂ ಹೇಳಲಿಕ್ಕೆ ಹೊರಟರು ಅಂದರೆ ಮೈಯೆಲ್ಲ ಕಿವಿ ಆಗಲೇಬೇಕು, ಅಷ್ಟು ಚಂದ ಕಥೆ ಹೇಳುವವರು ಅವರು. ಒಂದು ಕಾಡಿನಲ್ಲಿ ಒಬ್ಬ ಆಶ್ರಮಿ ದೊಡ್ಡ ತಪಸ್ವಿ, ಅವನಿಗೊಬ್ಬಳು ಮಗಳಿದ್ಲು. ಆ ಮಗಳು ಎಷ್ಟು ಸುಂದರಿ ಅಂತಂದರೆ ಆ ಕಾಲದಲ್ಲಿ ಅವಳಷ್ಟು ಸೌಂದರ್ಯವತಿ ಆದವಳು ಇನ್ನೊಬ್ಳು ಇರಲಿಲ್ಲ. ಆದರೆ ಅವಳಿಗೆ ಹೀಗೆ ಸೌಂದರ್ಯ ಎಷ್ಟೇ ಇದ್ದರೂ ಕೂಡ ತನಗೆ ಗಂಡ ಒದಗಲಿಲ್ಲ. ಅಂದರೆ ಒಳ್ಳೆ ಮದುವೆ ಆಗಿ ಸಂಸಾರ ನಡೆಸಬೇಕು ಅನ್ನೋ ಆಸೆ ಈಡೇರಲಿಲ್ಲ. ಕೊನೆಗೆ ತಪಸ್ಸಿಗೋಸ್ಕರ ತನ್ನನ್ನೇ ಶಂಕರನ ಎದುರುಗಡೆ ಒಪ್ಪಿಸಿಕೊಂಡ್ಳು. ಶಂಕರ ಪ್ರತ್ಯಕ್ಷನಾದ. ಏನು ಬೇಕು ಕೇಳಿದ. ಇವಳು ಮತ್ತೆ ಮತ್ತೆ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಅಂತ ಬಡಬಡಿಸಿದ್ಲು. ತಕ್ಷಣ ರುದ್ರದೇವ ಆಗಲಿ ನಿನಗೆ 5 ಜನ ಗಂಡಂದಿರು ಸಿಗಲಿ ಅಂತ ವರವನ್ನಿತ್ತ. ಅವಳು ಗಾಬರಿಯಾದ್ಲು. ಅರೆ, ನಾನು ಪತಿಂ ದೇಹಿ ಅಂತ ಏಕವಚನದಲ್ಲಿ ಕೇಳಿದರೆ ನೀನು ಪತಯಃ ತೇ ಭವಂತು ಅಂತ ಬಹುವಚನದಿಂದ ಹೇಗೆ ನನಗೆ ಆಶೀರ್ವಾದ ಮಾಡ್ತಾ ಇದ್ದಿ? ತಪ್ಪಲ್ವ ನೀನು ಮಾಡ್ತಾ ಇರೋದು? ಒಂದು ಹೆಣ್ಣಿಗೆ ಬದುಕಿನಲ್ಲಿ ಆ ಸಂಸಾರವನ್ನು ನಡೆಸಲಿಕ್ಕೆ ಬೇಕಾದದ್ದು ಒಬ್ಬನೇ ಗಂಡ, ನೀನು ಏನು ಅನ್ಯಾಯ ಮಾಡ್ತಾ ಇದ್ದಿ ನನ್ನ ಬದುಕಿಗೆ ಅಂತ ಹೀಗೆ ಆಕ್ಷೇಪ ಎತ್ತುತ್ತಾಳೆ. ಆಗ ರುದ್ರದೇವ ಹೇಳ್ತಾನೆ, ನೀನು ಒಂದೇ ಕೇಳಿದ್ದಾಗಿದ್ದರೆ ನಾನು ಒಂದೇ ಕೊಡ್ತಿದ್ದೆ, ನೀನು 5 ಸಲ ಕೇಳಿದೆ, ಆದ್ರಿಂದಾಗಿ ನಾನು ನಿನಗೆ 5 ಗಂಡಂದಿರನ್ನು ಕೊಟ್ಟಿದ್ದೇನೆ ಅಂತ. ಇದು ಕಥೆ ನಮಗೆ ಒಂಥರ ಗೂಢವಾಗಿ ಉಳಿದು ಹೋಗುತ್ತೆ. ಇಲ್ಲಿ ಇಷ್ಟೇ ಇದೆ. ನಿಮಗೆ ಈ ಕಥೆ ಇಷ್ಟು ಇಲ್ಲಿ ನೆನಪಿದ್ದರೆ ಮುಂದೆ ಒಂದು 15-20 ಅಧ್ಯಾಯ ಆದ ಮೇಲೆ ಮತ್ತೆ ಸ್ವಯಂವರದ ಸಂದರ್ಭದಲ್ಲಿ ದೃಪದನಿಗೆ ದೃಷ್ಟದ್ಯುಮ್ನನಿಗೆ ಪಾಂಡವರನ್ನು ಮುಂದೆ ಕೂಡಿಸಿಕೊಂಡು ವ್ಯಾಸರು ಮತ್ತೆ ಒಂದಿಷ್ಟು ಕಥೆ ಮುಂದುವರಿಸ್ತಾರೆ. ಆದರೆ ನಮಗೊಂದು ಕಥೆ ಕೇಳುವಾಗ ಏನು ಎಚ್ಚರ ಇರಬೇಕು ಅಂತಂದರೆ, ಯಾವ ಒಂದು ಶಬ್ದದಿಂದಾಗಿ ಈ ಕಥೆ ಹೊರಡಿತು ಅಂತ ಅನ್ನೋದು ನೆನಪಲ್ಲಿ ಎಷ್ಟು ಇಟ್ಕೊಂಡಿದ್ದೀರಿ ಅಂತ ಅನ್ನುವ ಪರೀಕ್ಷೆ ಇದು. ವಿದ್ಯಾರ್ಥಿಯ ಒಂದು ಲಕ್ಷಣವನ್ನು ಪರೀಕ್ಷಿಸುವಾಗ ಗುರುಗಳು ಪಾಠ ಮಾಡ್ತಾ ಇರ್ತಾರೆ. ಯಾವುದೋ ವಿಷಯಕ್ಕೆ ಒಂದು ಸಂಗತಿ ಬದಿಗೆ ಹೋಗುತ್ತೆ, ಇಡೀ ಅದನ್ನೆಲ್ಲ ಸುತ್ತು ಹಾಕಿ ಮತ್ತೆ ಹುಡುಗನ ಹತ್ರ ಕೇಳ್ತಾರೆ, ಯಾವ ವಿಷಯಕ್ಕೋಸ್ಕರ ಈ ಬಂತು ಹೇಳು ಅಂತ. ಅವನು ಆವಾಗ ಮೊದಲಿನ ವಿಷಯವನ್ನು ನೆನಪಿಟ್ಟುಕೊಂಡು ಹೋಗಿ ಬಂದ ಅಷ್ಟೂ ಸಾಲನ್ನು ನೆನಪಿಟ್ಟುಕೊಂಡು ಮತ್ತೆ ಇಲ್ಲಿಗೆ ಅದರ ಸಂಪರ್ಕವನ್ನು ಕೊಂಡಿಯನ್ನು ಜೋಡಿಸಿಕೊಂಡ ಅಂದರೆ ನೀನು ನನಗೆ ಯೋಗ್ಯವಾದ ಶಿಷ್ಯ ಅಂತ ಹೇಳಿ ಗುರು ಮತ್ತೆ ಆ ಕಥೆಯನ್ನು ಮುಂದುವರಿಸ್ತಾನೆ. ಹಾಗೆ ಇಲ್ಲಿ ವ್ಯಾಸರು ಈ ಕಥೆಯನ್ನು ಹೇಳಿ, ಅದೇ ಕನ್ಯೆ ಈಗ ದೃಪದನ ಮಗಳಾಗಿ ಹುಟ್ಟಿದ್ದಾಳೆ, ಅವಳು ನಿಮಗೋಸ್ಕರ ಇದ್ದಾಳೆ, ನೀವು ಅಲ್ಲಿಗೆ ಹೋಗಿ ಸ್ವಯಂವರದಲ್ಲಿ ಭಾಗವಹಿಸಿ ಅಂತ ಹೀಗೆ ಹೇಳಿ ಹೊರಟು ಹೋಗ್ತಾರೆ. ಬಹಳ ಸುಂದರವಾದ ಮಾತು ಅಲ್ಲಿ. ದೃಪದಸ್ಯ ಕುಲೇ ಜಜ್ಞೆ ಸಾ ಕನ್ಯಾ ದೇವರೂಪಿಣಿ ನಿರ್ದಿಷ್ಟಾಂ ಭವತಾಂ ಪತ್ನಿ ಕೃಷ್ಣ ಪಾರ್ಷತಿ ಅನಿಂದಿತ. ಅವಳ ಹೆಸರು ಕೃಷ್ಣ ಅಂತ. ಅವಳು ಪಾರ್ಷತಿ, ಪೃಷತನ ಮನೆಯಲ್ಲಿ ಬಂದವಳು, ಆದರೆ ಅನಿಂದಿತ. ನೀವು ಈಗ ನಿಮ್ಮ ತಲೆಯಲ್ಲಿ ಒಂದು ಹುಳ ಬೀಳುತ್ತೆ, ಒಬ್ಬಳನ್ನೇ ನಾವು 5 ಜನ ಮದುವೆ ಆಗೋದು ಹೇಗೆ ಅಂತ. ಇದು ಅನಿಂದಿತ. ಇದಕ್ಕೊಂದು ದೊಡ್ಡ ದೇವ ಹಿನ್ನೆಲೆ ಇದೆ. ನಾನು ಅದಕ್ಕೋಸ್ಕರ ಹೇಳಿದ್ದು, ಇಷ್ಟೇ ಕತೆ ಕೇಳುವಾಗ ನಮಗೆ ಈ ಹಿನ್ನೆಲೆ ಅರ್ಥ ಆಗದೆ ಇದು ಹೇಗೆ ರುದ್ರದೇವನಾದರೂ ಯೋಚನೆ ಮಾಡಬೇಕಿತ್ತಲ್ಲ, ಒಂದು ಹೆಣ್ಣು ಕೇಳಿದ್ದಕ್ಕೆ 5 ಜನ ಗಂಡಂದಿರನ್ನು ಕೊಟ್ಟಿದ್ದೇನೆ ಅಂತ ಪತಯಸ್ಸೇ ತೇ ಭವಂತು ಅಂತ ಹೇಗೆ ಹೇಳಿದ ಅನ್ನೋ ಈ ಕಥೆಗೆಲ್ಲ ನಾವು ಮತ್ತೆ ಮುಂದಿನ ಕಥೆಯ ಸಂಬಂಧವನ್ನು ಜೋಡಿಸಿಕೊಳ್ಬೇಕಾಗುತ್ತೆ. ನಾನು ಈಗ ಈ ಕಥೆಯನ್ನು ಅಲ್ಲಿಗೆ ಮುಂದುವರಿಸುವುದಿಲ್ಲ. ಯಾಕೆಂದರೆ ಕಥೆಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋದಾಗಲೇ ಈ ಮಧ್ಯದಲ್ಲಿ ಬಂದ ಕಥೆಗಳಿಗೆಲ್ಲ ಒಂದು ಹೊಸ ಮುಖ ಸಿಗುತ್ತೆ. ಇಲ್ಲಾಂದರೆ ಇಲ್ಲೇ ಹೇಳಿಬಿಡ್ಬೋದು, ಹೇಳಿಬಿಟ್ರೆ ಏನು ಕಷ್ಟ ಅಲ್ಲ. ಆದರೆ ಈ ಕಥೆ ನೆನಪಿಟ್ಕೊಂಡು ಮುಂದಿನ ಕಥೆಗೆ ಹೋಗಬೇಕು. ಯಾವತ್ತೂ ನಾವು ಒಂದು ಕಡೆ ಕೂತ್ಕೊಂಡು ಕೇಳ್ತಾ ಇದ್ದೇವೆ ಅಂದರೆ ನಾವು ಕಲಿತಾ ಇದ್ದೇವೆ ಅಂತ ಅರ್ಥ. ಶ್ರುತಂ ಹರತಿ ಪಾಪಾನಿ ಅಂತ 2 ಕಿವಿ ಸಾರ್ಥಕ ಆಗಲಿ ಅಂತ ಅನ್ನೋದು ಮಾತ್ರ ಅಲ್ಲ, ಹೃದಯ ಪರಿಶುದ್ಧ ಆಗಲಿ, ಬುದ್ಧಿ ಚುರುಕಾಗಲಿ, ಮನಸ್ಸು ಮತ್ತಷ್ಟು ಜಾಗೃತಗೊಳ್ಳಲಿ ಅನ್ನುವ ಉದ್ದೇಶದಿಂದ ಕಥೆ ಕೇಳಬೇಕು. ವ್ಯಾಸರು ಇಷ್ಟು ಕಥೆ ಹೇಳಿ ಬಹಳ ಕಥೆಗಳನ್ನು ಹೇಳಿದರೆ, ಒಂದನ್ನು ಇಲ್ಲಿ ಉಲ್ಲೇಖ ಮಾಡಿದ್ರಷ್ಟೇ. ಉಲ್ಲೇಖ ಮಾಡಿ ಅವರು ಹೊರಟು ಹೋದ ಮೇಲೆ ವೈಶಂಪಾಯನರು ಮತ್ತೆ ಆ ಕಥೆಯನ್ನು ಮುಂದುವರಿಸ್ತಾರೆ. ಅಂದರೆ ವೈಶಂಪಾಯನರು ಜನಮೇಜನಿಗೆ ಹೇಳಿದ ಕಥೆಯಲ್ಲಿ, ಆ ಋತ್ವಿಜ ಪಾಂಡವರಿಗೆ ಹೇಳಿದ ಕಥೆಯಲ್ಲಿ ವ್ಯಾಸರು ಪಾಂಡವರ ಹತ್ರ ಏನು ಮಾತಾಡಿದರು ಅಂತ ಬಂತು. ಇದರ ಮುಂದೆ ಆ ಬ್ರಾಹ್ಮಣರು ಮತ್ತೆ ಹೇಳ್ತಾರೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಯಾಗಕ್ಕೆ. ಅಂದರೆ ಅದೇ ಮನೆಗೆ ಮತ್ತೊಂದಿಷ್ಟು ಜನ ಋತ್ವಿಜರು ಹೋಗುವುದು ಕಾಣಿಸ್ತಿ ಬ್ರಹ್ಮಚಾರಿಗಳಾದಂತಹ ಪಾಂಡವರಿಗೆ. ಆಗ
ನೀವೆಲ್ಲ ಎಲ್ಲಿ ಹೋಗ್ತಾ ಇದ್ದೀರಿ ಕೇಳಿದರೆ, ನಾವು ದ್ರುಪದನ ಮನೆಗೆ ಹೋಗ್ತಾ ಇದ್ದೇವೆ, ಬೇಕಾದಷ್ಟು ರಾಜರು ಬಂದಿದ್ದಾರಂತೆ, ಕೈ ತುಂಬ ಸಂಪಾದನೆ ಆಗುವುದಕ್ಕೋಸ್ಕರ ಇದೊಂದು ಒಳ್ಳೆಯ ಸಮಯ, ಹೋಗ್ತಾ ಇದ್ದೇವೆ ಬನ್ನಿ ಅಂತ ಇವರನ್ನು ಕರೆದು ದರ್ಶನೀಯಾಂಶ್ಚ ಸರ್ವಾನ್ ಏಕರೂಪಾನ್ ಅವಸ್ಥಿತಾನ್ ಸಮೀಕ್ಷೆ ಕೃಷ್ಣ ವರಯೇತ್ ಸಂಗತ್ಯಾನ್ಯತಮಂ ಪತಿಂ. ಪಾಂಡವರು ಈಗಾಗಲೇ ನಷ್ಟವಾಗಿದ್ದಿದ್ದರೆ ನೀವು ಬಂದರೆ ನಿಮ್ಮಲ್ಲಿ ಅನುರೂಪನಾದಂತಹ ಈ ಭೀಮನನ್ನೇ ಅವಳು ವರೆಸಬಹುದು, ಹೇಳಲಿಕ್ಕೆ ಬರಲ್ಲ, ಅದರಿಂದಾಗಿ ನೀವು ಕೂಡ ಬಂದು ಬಿಡಿ ಅಂತ ಹೀಗೆ ಹೇಳಿ ಅವರು ಹೊರಟು ಹೋಗ್ತಾರೆ. ಆಗ ಪರಮಂಭೋ ಗಮಿಷ್ಯಾಮಃ, ಆಯಿತು ನಾವು ಬರ್ತೇವೆ ಅಂತ ಪಾಂಡವರು ಅಲ್ಲಿಗೆ ಹೊರಟಿದ್ದಾರೆ. ಹೊರಟುವಾಗ ರಾತ್ರಿಯಾಗಿದೆ. ತೇ ಪ್ರತಸ್ಥು ಪುರಸ್ಕೃತ್ಯ ಮಾತರಂ ಪುರುಷರ್ಷಭಾ, ತಾಯಿಯ ಜೊತೆಗೆ ಹೊರಟಿದ್ದಾರೆ. ಮುಂದುಗಡೆ ಉಲ್ಮುಖಂತು ಸಮುದ್ಯಮ್ಯ ತೇಷಾಮಗ್ರೇ ಧನಂಜಯ. ರಾತ್ರಿಯ ಹೊತ್ತು ನಡೆಯುವಾಗ ಉಲ್ಮುಖ ಅಂತಂದರೆ ದೊಂದಿಯನ್ನು ಮುಂದೆ ಹಿಡ್ಕೊಂಡು ಅರ್ಜುನ ಹೋಗ್ತಾ ಇದ್ದಾನೆ, ಹಿಂಬದಿಯಲ್ಲಿ ಭೀಮಸೇನ ಬರ್ತಾ ಇದ್ದಾನೆ. ಅಂದರೆ ಯಾವಾಗಲೂ ಕೂಡ ಒಂದು ನಾವು ಕಾಡು ದಾರಿಯಲ್ಲಿ ಅಥವಾ ಎಲ್ಲೋ ಅಪರಿಚಿತವಾದ ಜಾಗದಲ್ಲಿ, ಅಂದರೆ ಕಾಲು ದಾರಿ, ಅದು ರಸ್ತೆ ಅಲ್ಲ ತುಂಬ ದೊಡ್ಡದು, ಕಾಲು ದಾರಿಯಲ್ಲಿ ಹೋಗುವಾಗ ತುಂಬ ಬಲಿಷ್ಠರು ಮುಂದೆ ಹಿಂದೆ ಇದ್ದರೆ ಆ ಕುಟುಂಬ ಕ್ಷೇಮವಾಗಿರುತ್ತೆ ಅಂತ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಗಂಗೆಯ ತಟಕ್ಕೆ ಬಂದರು. ಆ ಸೇದುಹು ಪುರುಷವ್ಯಾಘ್ರ ಗಂಗಾಯಾಂ ಪಾಂಡುನಂದನಾ. ಪಾಂಡುನಂದನರೆಲ್ಲರೂ ಕೂಡ ಗಂಗೆಯ ತಟಕ್ಕೆ ಬಂದಿದ್ದಾರೆ, ಸನ್ನಿಧಾನಕ್ಕೆ ಬಂದಿದ್ದಾರೆ. ಪ್ರಕಾಶಾರ್ಥಂ ಯಯೌ ತತ್ರ ರಕ್ಷಾರ್ಥಂಚ ಮಹಾರಥಃ. ಹೋಗಿ ಆ ಗಂಗೆಯಲ್ಲಿ ಮಿಂದು ತಮ್ಮ ಬದುಕನ್ನು ಪಾವನಗೊಳಿಸಬೇಕು ಅಂತ ಯೋಚನೆ ಮಾಡಿ ಹತ್ತಿರ ಹೋಗಬೇಕಾದ್ರೆ ಅಲ್ಲಿ ಒಂದಿಷ್ಟು ಹುಡುಗಿಯರು, ಹೆಣ್ಮಕ್ಕಳ ಸಂತೋಷದ ಧ್ವನಿ ಕೇಳಿಸ್ತಾ ಇದೆ. ಆ ಧ್ವನಿ ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು. ಶಬ್ದಂ ತೇಷಾಂ ಚಶುಶ್ರಾವ ನದೀಂ ಸಮುಪಸರ್ಪತಾಂ. ಇವರು ಕೂಡ ನಡೆದು ಓಡಾಡುವ ಶಬ್ದ ಜೋರವಾಗಿ ಕೇಳಿಸ್ತಾ ಇತ್ತು. ಅದರಿಂದಾಗಿ ಆ ಧ್ವನಿ ತಣ್ಣಗಾಯಿತು. ತಣ್ಣಗಾಗಿ ಅಲ್ಲಿ ಒಬ್ಬ ಸದೃಷ್ಟ್ವಾ ಪಾಂಡವಾನ್ಸ್ತತ್ರ ಸಹ ಮಾತ್ರ ಪರಂತಪಾನ್. ಒಂದು ಹೆಣ್ಣು ಮಗಳ ಜೊತೆಗೆ 5 ಜನ ನಡೆದಾಡ್ತಾ ಬರುವುದನ್ನು ಆ ನದಿಯ ದಡದಲ್ಲಿ ಬೆಳಕುಗಳಾಗಿ ಓಡಾಡ್ತಾ ಇದ್ದಂತಹ ಒಂದಿಷ್ಟು ಗುಂಪು ಇವರನ್ನು ನೋಡಿತು. ಅದ್ಯಾರು? ಸಂಧ್ಯಾ ಸಂರಜ್ಯತೆ ಘೋರ ಪೂರ್ವರಾತ್ರಾಗಮೇಶು ಯಾ ಅಶೀತಿಭಿರ್ ಲವೈರ್ಹೀನಂ ತನ್ಮುಹೂರ್ತಂ ಪ್ರಚಕ್ಷತೆ. ಅಲ್ಲಿ ಅಂಗಾರಪರ್ಣ ಅಂತ ಒಬ್ಬ ಗಂಧರ್ವ ಎದುರು ನಿಂತು, ಅಂದರೆ ರಕ್ಷೋಗಣದಲ್ಲಿ ಒಬ್ಬ ಪ್ರಮುಖ ಕುಬೇರನ ಸ್ನೇಹಿತ, ಅವನು ತನ್ನ ಸಖಿಯರ ಜೊತೆಗೆ ನೀರಾಟವನ್ನು ಆಡ್ತಾ ಇರುವ ಸಂದರ್ಭದಲ್ಲಿ ಇವರು ಬಂದದ್ದನ್ನು ಪ್ರಶ್ನೆ ಮಾಡ್ತಾನೆ. ಇದು ನಮ್ಮ ಸಮಯ, ನೀವು ಯಾಕೆ ಈ ಸಮಯದಲ್ಲಿ ಬಂದ್ರಿ? ಅದು ಕೂಡ ನೀವು ಈ ಬರೀ 5 ಜನ, ಯಾವುದೋ ಒಂದು ಹೆಣ್ಣುಮಗಳು, ಇಷ್ಟು ಜನ ಬಿಟ್ಟರೆ ನೀವು ಯಾರೂ ಇಲ್ಲ. ನೀವು ಹೀಗೆಲ್ಲ ಏಕಾಂತವನ್ನು ಅನುಸರಿಸಿ ಕಾಡಿನ ಮಧ್ಯದಲ್ಲಿ ಬರುವಾಗ, ನದಿಯ ದಡಕ್ಕೆ ಬರುವಾಗ ಈ ಹೊತ್ತಿಗೆ ಬರಬಾರ್ದು. ಇದು ನಮ್ಮ ಸಮಯ, ನಮ್ಮ ಸಮಯಕ್ಕೆ ಬರಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ, ಇದೇ ನಮ್ಮ ಸಮಯ ಅಂತ ಅವನು ಹೇಳ್ತಾ ಇದ್ದಾನೆ. ಅಂದರೆ ರಾತ್ರಿಯ ಕೊನೆಯ ಆಗುವುದಕ್ಕಿಂತ ಪೂರ್ವದ ಭಾಗ ಏನಿದೆ, ಅಂದರೆ ಸುಮಾರು ನಾವು ಇವತ್ತು ಹೇಳುವ 12 ಗಂಟೆಯಿಂದ 3:30-4 ಗಂಟೆಯ ತನಕದ ಸಮಯ ಏನಿದೆ, ಇದು ನಮ್ಮ ಸಮಯ. ಈ ಸಮಯದಲ್ಲಿ ಯಾರೇ ಬಂದರೂ ಕೂಡ ಅವರು ನಮ್ಮ ದಾಳಿಗೊಳಗಾಗ್ತಾರೆ. ಅವರು ಎಂಥ ಶಕ್ತಿವಂತರಾದರೂ ಕೂಡ ಅವರನ್ನು ಅವರು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ. ನಮ್ಮ ಸಮಯದಲ್ಲಿ ನೀವು ಬಂದದ್ದು ತಪ್ಪು. ಹೇಗೆ ಧೈರ್ಯ ಬಂತು? ಉಪಕ್ರಾಂತ ನಿಗೃಣ್ಯೇಮೋ ರಾಕ್ಷಸೈ ಸಹಬಾಲಿಶಾನ್. ದಡ್ಡರ ಥರ ಇಂಥ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಈ ರಕ್ಷೋಗಣದ ಸಮಯವನ್ನು ನಿಮ್ಮ ಸಮಯದ ಹಾಗೆ ಧೈರ್ಯವಾಗಿ ಬಂದಿದ್ದೀರಿ ಅಂದರೆ ಸಾವಿಗೆ ನೀವೇ ಹುಡುಕಿಕೊಂಡು ತಲೆ ಕೊಟ್ಟಿದ್ದೀರಿ ಅಂತ ಅರ್ಥ. ಹೀಗೆ ಹೇಳಿ ಅನುಗಂಗಂ ಚರನ್ ಕಾಮಂ ಆಶ್ರಿತಂ ಯತ್ರ ರಮಾಮ್ಯಹಂ ನ ಕೌಣಪಾ ನ ಶೃಂಗಿಣಃ ನ ದೇವಾ ನ ಚ ಮಾನುಷಾಃ. ಈ ಹೊತ್ತಿಗೆ ರಾಕ್ಷಸರೇ ಆಗಿರಲಿ, ದೇವತೆಗಳೇ ಆಗಿರಲಿ, ಗಂಧರ್ವರೇ ಆಗಿರಲಿ, ರಾಜರ್ಷಿಗಳೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ನಮ್ಮ ಕೈಯ ಬಲದಿಂದ ಅವರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಜೋರು ಮಾಡಿದಾಗ ಅರ್ಜುನ ಪ್ರತ್ಯುತ್ತರ ಕೊಡ್ತಾನೆ. ಭುಕ್ತೋ ವಾಪ್ಯಥವಾ ಭುಕ್ತೋ ರಾತ್ರಾವಹನಿಕೇಚರ ನಕಾಲ ನಿಯಮೋ ಹ್ಯಸ್ತಿ ಗಂಗಾಂ ಪ್ರಾಪ್ಯ ಸರಿದ್ವರಾಂ. ಒಳ್ಳೆ ಮಾತು ಹೇಳ್ತಾನೆ ಗಂಗೆಯ ಬಗ್ಗೆ ಅರ್ಜುನ. ಗಂಗೆಯನ್ನು ಮುಟ್ಟಲಿಕ್ಕೆ ಹೊತ್ತಿಲ್ಲ. ಊಟ ಮಾಡಿದ್ರು, ಊಟ ಮಾಡದೇ ಇದ್ದರು, ರಾತ್ರಿಯಾದರೂ ಹಗಲಾದರೂ ನಾವು ಗಂಗೆ ಹತ್ರ ಹೋಗ್ತಾ ಇದ್ದೇವೆ ಅನ್ನೋದೇ ಜೀವನದ ದೊಡ್ಡ ಭಾಗ್ಯ. ಆಗ ಸಮಯ ನೋಡಿ, ರಾಹುಕಾಲನ, ಇದು ಈ ನಕ್ಷತ್ರ ಸರಿ ಇದೆಯಾ,
ತಾರಾಬಲ ಕೂಡುತ್ತಾ, ಮುಹೂರ್ತ ಚೆನ್ನಾಗಿದೆಯಾ, ಲಗ್ನ ಸರಿ ಇದೆಯಾ, ಇದ್ಯಾವುದು ನೋಡಬೇಕಾದ ಅಗತ್ಯ ಇಲ್ಲ. ಗಂಗೆ ಅಷ್ಟೇ. ಮೈಯ ಪಾಪವನ್ನು ಕಳ್ಕೊಳ್ಬೇಕು, ಮನಸ್ಸಿನ ಕೊಳೆಯನ್ನು ದೂರ ಮಾಡಿಕೊಳ್ಬೇಕು, ಭಗವಂತನ ಸನ್ನಿಧಾನವನ್ನು ಸ್ಪರ್ಶಿಸಿದ ಈ ನೀರನ್ನು ಮೈ ತುಂಬ ಹಾಕಿಕೊಂಡು ಎಲ್ಲ ರೀತಿಯಾದ ಪಾವಿತ್ರ್ಯದಿಂದ ತುಂಬಿದ ಈ ನದಿಯಲ್ಲಿ ಮೀಯುವುದು ಅಂತ ಅನ್ನುವುದಕ್ಕೆ ಸಮಯದ ವಿಧಿ ಇಲ್ಲ, ನಿಯಮ ಇಲ್ಲ. ನೀನು ಯಾರು ಮಾತಾಡೋನು? ನದಿ ಹತ್ರ ಬರಬೇಕಾದ್ರೆ ನಮ್ಮ ಪರ್ಮಿಷನ್ ಬೇಕು ಅಂತನ್ನುವ ಹಾಗೆ ಹೇಳೋನು ನೀನು ಯಾರು? ನಮ್ಮನ್ನು ತಡಿಲಿಕ್ಕೆ ನಿನಗೇನು ಅಧಿಕಾರ ಇದೆ, ಏನು ಹಕ್ಕಿದೆ ಹೇಳು ಅಂತ ಜೋರು ಮಾಡ್ತಾನೆ. ಮಾಡಿ ಈ ಗಂಗೆ ಎಂಥದ್ದು ಅಂತ ಗಂಗೆ ಬಗ್ಗೆ ಬಹಳ ಚಂದದ ಮಹತ್ವದ ಮಾತುಗಳನ್ನು ಆಡ್ತಾನೆ. ಅಶಕ್ತಾ ಹಿರಣೇ ಕ್ರೂರ ಯುಷ್ಮಾನರ್ಚಿತಿ ಮಾನವಃ ವಯಂಚ ಶಕ್ತಿರುತ್ ಸಂಪನ್ನಾ ಅಕಾಲೇ ತ್ವಾಂ ಅಧೃಷ್ಣುಮಾ. ಏನೂ ಬಲ ಇಲ್ಲದವನು ಕೂಡ ಈ ಹೊತ್ತಿಗೆ ಗಂಗೆಯ ಬಳಿಗೆ ಬಂದು ತನ್ನನ್ನು ಒಪ್ಪಿಸಿಕೊಂಡ ಅಂದರೆ ಅವನಿಗೆ ಮುಕ್ತಿ ಇದೆ ಅಂತನ್ನುವ ಮಾತು ಇದೆ. ನಾವಾದರೂ ಅಸ್ತ್ರಬಲವನ್ನು ಚೆನ್ನಾಗಿ ಅರಿತವರು, ಅವನೇ ಬರಬಹುದು ಅಂತಂದಮೇಲೆ ನಾವು ಬರಬೇಕು ಬರಬಾರ್ದು ಅಂತ ಅನ್ನೋದ್ರಲ್ಲಿ ಏನು ನಿಯಮಗಳ ಕಟ್ಟಳೆ ಇದೆ? ಗಂಗೆ ಎಂಥದ್ದು? ಅವಳು ರಥಸ್ಥಾಂ ಸರಯೂಂ ಚೈವ ಗೋಮತೀಂ ಗಂಡಕೀಂ ತಥಾ ಗಂಗಾಂಚ ಯಮುನಾಂ ಚೈವ ಪ್ಲಕ್ಷಜಾತಾಂ ಸರಸ್ವತೀಂ. 7 ವಿಶಿಷ್ಟವಾದ ಕವಲುಗಳಿಂದ ಕೂಡಿದಂತಹ ಈ ಗಂಗೆ ಕೊನೆಗೆ ಹೋಗಿ ಸಮುದ್ರದಲ್ಲಿ ಸೇರುವವಳು. ಈ 7 ಭಾಗಗಳೇನಿದೆ, ಗಂಗೆ, ಯಮುನೆ, ಸರಸ್ವತಿ, ರಥಸ್ಥ, ಸರಯು, ಗೋಮತಿ ಮತ್ತು ಗಂಡಕಿ, ಈ 7 ಭಾಗಗಳೇನಿದೆ ಇದಿಷ್ಟೂ ಕೂಡ ಗಂಗೆಯ ವಿಶಿಷ್ಟವಾದಂತಹ ಕವಲುಗಳು. ಅಂದರೆ ಗಂಗಾ ಅಂತ ಒಂದು ಗಂಗೆಗೆ ಹೆಸರು. ಆ ಗಂಗೆಯ ಭಾಗಗಳಾಗಿ ಮತ್ತೆ ಸೇರುವಂತಹದ್ದು, ಕವಲೊಡೆದು ಮತ್ತು ಬೇರೆ ಕಡೆ ಸಮುದ್ರಕ್ಕೆ ಸೇರುವಂತಹದ್ದು, ಇದೆಲ್ಲವೂ ಸೇರಿದರೂ ಈ ಎಲ್ಲ ನದಿಗಳು ಕೂಡ ಅತ್ಯಂತ ಈ ಭಾರತದ ಪುಣ್ಯಭೂಮಿಯ ಅಪೂರ್ವವಾದಂತಹ ನೀರಿನ ಸೆಲೆಗಳು. ಇದರಲ್ಲಿ ಯಾರು ಪರುಷಿತ ಪಾಪಾಸ್ತೆ ನದೀಹಿ ಸಪ್ತ ಪಿಬಂತಿಯೇ, ಈ ನದಿಗಳ ನೀರನ್ನು ಯಾರು ಕುಡಿದು, ಯಾರು ಮಿಂದು, ಯಾರು ತರ್ಪಣಗಳನ್ನಿತ್ತು, ಯಾರು ತಮ್ಮ ಹಿರಿಯರನ್ನು ನೆನೆದು, ಯಾರು ಪ್ರಕೃತಿಗೆ ಇದರಲ್ಲಿ ನಿಂತು ಸೂರ್ಯನಿಗೆ, ಪುಂಡರೀಕಾಕ್ಷನಿಗೆ, ಗಂಗೆಗೆ ಅರ್ಘ್ಯವನ್ನು ನೀಡ್ತಾರೋ ಅವನ ಬದುಕಿಗೆ ಪರ್ಯುಷಿತ ಪಾಪ. ಎಲ್ಲ ಪಾಪಗಳನ್ನು, ಬದುಕಿನ ಈ ಹಿಂದೆ ಎಷ್ಟು ಜನ್ಮಗಳಲ್ಲಿ ಮಾಡಿದ್ದ ಪಾಪಗಳಿದ್ದರೂ ಕೂಡ ಅದನ್ನು ಕಳ್ಕೊಂಡು ಮನಸ್ಸು ತೊಳೆದ ಕನ್ನಡಿಯಂತಾಗಿ ಭಗವಂತನ ಪ್ರತಿಬಿಂಬ ಅಲ್ಲಿ ಮೂಡುವುದಕ್ಕೆ ಒಳ್ಳೆಯ ಅವಕಾಶ ಒದಗಿ ಬರುತ್ತೆ. ಇಂಥ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಿಕ್ಕೋಸ್ಕರ ನಿನಗೆ ಹೆದರಬೇಕಾ? ಇದು ಬದುಕಿನಲ್ಲಿ ಎಲ್ಲರೂ ಬಯಸುವಂತಹ ಕ್ಷಣ ಇದು. ಅಂಥ ಕ್ಷಣವನ್ನು ಕಳ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಿನಗೇನು ಅಧಿಕಾರ ಇದೆ ಅಂತ ಹೀಗೆ ಜೋರು ಮಾಡಿ, ಅಸಂಬಾಧ ದೇವನದಿ, ಯಾರು ಕೂಡ ಅಸಂಬಾಧ, ಬಾಧೆಗೊಳಗಾಗುವ ಪ್ರಸಂಗವೇ ಇಲ್ಲ, ಯಾರು ಕೂಡ ತಡೆಯುವ ಹಾಗಿಲ್ಲ. ಗಂಗೆ ಇದು ದೇವನದಿ. ತಾಂ ಕಥಮಿಚ್ಛಸಿ ತಾಂ ರೋದ್ಧುಂ ನೈಷ ಧರ್ಮ ಸನಾತನಃ. ಇದು ನಾನೊಬ್ಬ ಬಲ ಇದೆ ಅಂತನ್ನುವ ಕಾರಣಕ್ಕೆ ನಿನ್ನನ್ನು ತಡೆದು ನಿಲ್ಲಿಸುವ ಧೈರ್ಯದಿಂದ ಈ ಮಾತು ಹೇಳ್ತಾ ಇಲ್ಲ. ಏಷ ಧರ್ಮ ಸನಾತನಃ. ಗಂಗೆಯ ಬಗ್ಗೆ ಯಾವತ್ತೂ ಅದನ್ನು ಕೊಳಕು ಆಗದಂತೆ ನೋಡಿಕೊಳ್ಳುವಂತಹದ್ದು ಅಥವಾ ತನ್ನ ಕೊಳಕನ್ನು ಕಳೆದುಕೊಳ್ಳುವಂತಹದ್ದು ಅಂತ ಅನ್ನೋದು ಎರಡೂ ಕೂಡ ಇದು ಜಗತ್ತಿನ ನಿಯಮ, ಈ ದೇಶದ ಧರ್ಮ. ಇದು ಹಳೆಯ ಧರ್ಮ. ಇದು ಯಾವತ್ತೋ ಮಧ್ಯದಲ್ಲಿ ಯಾರೋ ಒಬ್ಬ ಸೃಷ್ಟಿ ಮಾಡಿದ ಕೆಲಸ ಅಲ್ಲ ಇದು. ಆದ್ದರಿಂದಾಗಿ ನ ಸ್ಪೃಶೇಮ ಯಥಾ ಕಾಮಂ ಪುಣ್ಯಂ ಭಾಗೀರಥೀ ಜಲಂ ಅನಿವಾರ್ಯಂ ಅಸಂಬಾಧಂ ತವ ವಾಚ ಕಥಂ ವಯಂ. ನಿನ್ನ ಮಾತನ್ನು ಯಾವ ಕಾಲಕ್ಕೂ ಕೂಡ ನಡೆಸಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಹೊರಟೇ ಬಂದೆ ಅಂತ ಸೀದಾ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಅಂಗಾರಪರ್ಣ ಕೋಪದಿಂದ ತನ್ನ ಕೈಯಲ್ಲಿದ್ದಂತಹ ಅಸ್ತ್ರವನ್ನು ತೆಗೆದು ಅರ್ಜುನನ ಮೇಲೆ ಮುಮೋಚ ಬಾಣಾನ್ ನಿಶಿತಾನ್, ಅತ್ಯಂತ ಪ್ರಖರವಾದಂತಹ ಬಾಣಗಳ ಮಳೆಯನ್ನೇ ಸುರಿದ. ಅರ್ಜುನ ಏನು ಸಿದ್ಧ ಆಗಿರಲಿಲ್ಲ, ಅವನ ಕೈಯಲ್ಲಿ ದೊಂದಿ ಒಂದು ಬಿಟ್ಟರೆ ಏನೂ ಇರಲಿಲ್ಲ. ಆದರೆ ಆಶ್ಚರ್ಯ ಅಂತಂದರೆ ತಕ್ಷಣವೇ ವ್ಯಪೋಹಿತಾಂ ಶರಾಸ್ತಸ್ಯ ಶರ್ವಾನೇವ ಧನಂಜಯ, ಆ ಎಲ್ಲ ಧನುಸ್ಸಿನಿಂದ ಹೊರಟು ಬಂದಂತಹ ಬಾಣದ ಮಳೆಗಳನ್ನು ತನ್ನ ಕೈಯಲ್ಲಿರುವ ಕೇವಲ ಪಂಜಿನಿಂದಲೇ ಅದು ತನ್ನ ಮೈಯ ಪಕ್ಕದಲ್ಲಿರುವ ಒಬ್ಬರಿಗೂ ನಾಟದಂತೆ ಪಕ್ಕಕ್ಕೆ ಸರಿಸಿ ಅದನ್ನು ಚದುರಿಸಿದ. ಒಬ್ಬರಿಗೂ ತಾಗಲಿಲ್ಲ. ಗಾಬರಿಯಾಗಿ ಸುಮ್ಮನೆ ಮೌನದಲ್ಲಿ ನಿಂತ. ಅಕಸ್ಮಾತ್ತಾದ ದಾಳಿಯಾದಾಗಲೇ ಪ್ಯಾನಿಕ್ ಆಗಿ ನಿಲ್ಲುವಂಥವ್ರು ನಾವು. ಒಂದು ನಾಯಿ ಬೊಗಳಿತು ಅಂತಂದಾಗ ಎದೆ ಬಾಯಿಗೆ ಬಂದು ನಿಂತಿರುತ್ತೆ. ಅಂಥದ್ರಲ್ಲಿ ಇದ್ದಕ್ಕಿದ್ದಂತೆ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಅಸ್ತ್ರದ ಮಳೆ ಬಿದ್ದಾಗಲೂ ಅರ್ಜುನ ಆ ಕ್ಷಣದಲ್ಲಿ ಇದು ನಮ್ಮ ಮನುಷ್ಯನಾಗಿ ನಾವು ಕಲಿಬೇಕಾದ ಪಾಠ ಏನು ಅಂದರೆ, ಎಂಥ ಸಂದರ್ಭ ಬಂದಾಗ ನಾವು ಯಾವುದಕ್ಕೂ ತಕ್ಷಣ ಸಿದ್ಧವಾಗಿರಬೇಕು ಅಂತಂದರೆ ನಾವು ಮೈ ಮರಿಬಾರದು ಅಂತ ತಾತ್ಪರ್ಯ. ವರ್ತಮಾನದಲ್ಲಿರಬೇಕು, ನಮ್ಮ ಮೇಲೆ ಎಚ್ಚರ ಇರಬೇಕು, ನಡೆಯುವುದೆಲ್ಲ ಬೇಕಾದ್ದಕ್ಕೆ ನಡೆಯುತ್ತೆ ಅಂತನ್ನುವಂತಹ ಧೈರ್ಯ ಮನಸ್ಸಿನಲ್ಲಿ ಧೃತಿ ಯಾವಾಗ ಇರುತ್ತೋ ಆವಾಗ ಹೀಗೆ ಪ್ರತಿಕ್ರಿಯೆ ಕೊಡುವುದು ಸುಲಭ ಆಗುತ್ತೆ. ಅದಕ್ಕೆ ಅರ್ಜುನನನ್ನು ಕಂಡ್ರೆ ದ್ರೋಣಾಚಾರ್ಯರಿಗೆ ಇಷ್ಟ ಅಂತನ್ನೋದು ಈ ಕಾರಣಕ್ಕೆ. ಯಾವ ಹೊತ್ತಿಗೆ ಕೇಳಿದರೂ ಅವನು ಸಿದ್ಧ ಇರ್ತಿದ್ದ ಕಲೀಲಿಕ್ಕೆ. ಅವನು ಅದು ಕೂಡ ಕಥೆ ಬಂತು ಹಿಂದೆ. ಅರ್ಜುನ ಬೇರೆಯವರೆಲ್ಲ ಕತ್ತಲೆ ಆಯಿತು ಅಂತ ತಿನ್ನುವುದನ್ನು ನಿಲ್ಲಿಸಿದರೆ ಇವನು ಬಾಯಿಗೆ ತುತ್ತು ವಸುತ ತಿನ್ನಬಾರ್ದು ಅಂತ ನಿಯಮ ಇದೆ. ಆದರೂ ಅವನಿಗೆ ಸಹಜವಾಗಿ ಕೈ ಬಾಯಿಗೆ ಹೋಗ್ತಾ ಇರೋದು
ಬಂದಾಗ ಅವನು ತಲೆಗೆ ಬಂದದ್ದು ತಿನ್ನಬೇಕು ಅಂತ ಆಸೆಯಿಂದ ತಿಂದದ್ದಲ್ಲ. ನಾನು ಕತ್ತಲೆಯಲ್ಲೂ ಕೂಡ ಈ ಕೈ ತುತ್ತನ್ನು ಬಾಯಿಗೆ ಹಾಕ್ತಾ ಇದ್ದೇನೆ ಅಂತಂದರೆ ಕೈ ಯಾಕೆ ಮೂಗಿಗೆ ಹೋಗಲಿಲ್ಲ, ಕೈ ಯಾಕೆ ಕಣ್ಣಿಗೆ ಹೋಗಲಿಲ್ಲ, ಕೈ ಯಾಕೆ ಕಿವಿಗೆ ಹೋಗಲಿಲ್ಲ? ಅವನಿಗೆ ಯೋಚನೆ ಬಂದದ್ದು ಕಲಿಯುವ ಆ ಶ್ರದ್ಧೆ, ಆ ಮನನ ಮಾಡುವಂತಹ ಯೋಚನೆ. ತಕ್ಷಣ ಅವನು ರಾತ್ರಿ ಹೋಗಿ ಹಗಲು ನೋಡಿದಂತಹ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಾಣವನ್ನು ಪ್ರಯೋಗಿಸಲಿಕ್ಕೆ ಶುರು ಮಾಡಿ ಆ ಇಡೀ ತನ್ನ ಬದುಕನ್ನು ರಾತ್ರಿಯೂ ಕೂಡ ಸಾರ್ಥಕವಾಗಿ ಕಳೆಯುವುದಕ್ಕೆ ಬೇಕಾದ ರೀತಿಯಲ್ಲಿ ನಡ್ಕೊಂಡ. ಇದು ಅರ್ಜುನನ ಒಂದು ಎಚ್ಚರಿಕೆಯ ಕ್ಷಣಕ್ಕೂ, ಯಾವ ಕ್ಷಣಕ್ಕೂ ಎಚ್ಚರ ಇರ್ತೇನೆ ಅಂತನ್ನುವ ಪಾಠವನ್ನು. ಅದಕ್ಕೆ ಕೃಷ್ಣನು ಕೂಡ ಯತ್ರ ಪಾರ್ಥೋ ಧನುರ್ಧರ, ವಸುತ ಅವನ ಕೈಯಲ್ಲಿ ಧನುಸ್ಸು ಇರಲಿಲ್ಲ, ಆದರೆ ಧನುಸ್ಸಿನ ಕೆಲಸವನ್ನು ತನ್ನ ಕೈಯಲ್ಲಿ ಏನು ವಸ್ತು ಇದ್ರೂ ಅದರಿಂದಲೇ ನಡೆಸಬಲ್ಲೆ ಅನ್ನೋದನ್ನು ತೋರುವ ಹಾಗೆ ಚಟುವಟಿಕೆಯಿಂದ ಪ್ರಯತ್ನಶೀಲನಾಗಿ ಯಾವಾಗ ಒಬ್ಬ ಮನುಷ್ಯ ಇರ್ತಾನೋ ಅವನಿಗೆ ದೈವದ ಅನುಗ್ರಹ ಸದಾ ಇರುತ್ತೆ. ಅದನ್ನು ಕೃಷ್ಣನೂ ಎಚ್ಚರಿಸಿದ್ದು, ಅರ್ಜುನನೇ ಇಲ್ಲಿ ತೋರಿದ್ದು. ಹೀಗೆ ಆದ ತಕ್ಷಣವೇ ಮಾನುಷಾನತಿ ಗಂಧರ್ವಾನ್ ಸರ್ವಾನ್ ಗಂಧರ್ವಲಕ್ಷಯೇ, ನೀನು ಬಹಳ ಚುರುಕಾಗಿ ನಿನ್ನ ಬಾಣದ ಅಸ್ತ್ರವನ್ನು ಪ್ರಯೋಗಿಸಿದ್ದಿ, ಖುಷಿಯಾಯಿತು ನನಗೆ. ಅರ್ಜುನ ವಾಪಸ್ ಅವನಿಗೆ ಹೇಳುವುದು, ಇವನು ಹೆದರಬೇಕಿತ್ತು, ಆದರೆ ಅವನಿಗೆ ವಾಪಸ್ ಉತ್ತರ ಕೊಡ್ತಾನೆ, ನಿನ್ನ ಚುರುಕಾದ ಬಾಣದ ಮಳೆಯಿಂದ ನನಗೆ ಸಂತೋಷ ಆಯಿತು, ಈಗ ನನ್ನ ಕಡೆಯ ಬಾಣವನ್ನು ಅನುಭವಿಸುವಂತ. ತಕ್ಷಣ ಗಾಂಡೀವವನ್ನು ಹೆದೆಗೇರಿಸಿ ಹಗ್ಗವನ್ನು ನೇಣನ್ನು ಕಟ್ಟಿ ಬಾಣದ ಮಳೆಯನ್ನು ಕರೆದ. ಕಡಿಯುವ ಮುಂಚೆ ನೋಡಿ ಅಲ್ಲೂ ಒಂದು ಸೂಕ್ಷ್ಮ, ಅವನ ಮೇಲೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಹೇಳ್ತಾನೆ, ಹೇಳಿಯೇ ಪ್ರಯೋಗ ಮಾಡ್ತಾನೆ, ಅವನ ಹಾಗೆ ಇದ್ದಕ್ಕಿದ್ದ ಹಾಗೆ ಪ್ರಯೋಗ ಮಾಡಲಿಲ್ಲ. ಹೇಳ್ತಾನೆ, ಅಸ್ತ್ರಜ್ಞೇಶು ಪ್ರಯುಕ್ತೇಯಂ ಫೇನವತ್ ಪ್ರವಿಲೀಯತೆ, ನೀನು ಮಾಡಿದ ಇಷ್ಟು ಹೊತ್ತಿನ ಏನು ಪ್ರಯೋಗ ಇದೆ, ಇದು ನೊರೆಯನ್ನು ಯಾರ ಮೇಲಾದರೂ ದಾಳಿ ಮಾಡಿದರೆ ನೊರೆ ಹೇಗೆ ಆವಿಯಾಗಿ ಅಲ್ಲಿ ಒಂದು ಬಿದ್ದಿದೆ ನೊರೆಯಂತೆ ಗೊತ್ತಾಗದ ಹಾಗೆ ಹೇಗೆ ಒಣಗಿ ಹೋಗುತ್ತೋ ಹಾಗೆ ನೀನು ನನ್ನ ಮೇಲೆ ಬಿಟ್ಟಂತಹ ಬಾಣದ ಮಳೆ ನನಗೇನೂ ಮಾಡದೆ ಒಣಗಿ ಹೋದ ಹಾಗಾಯಿತು. ಆದರೆ ನಾನು ನಿನ್ನವರ ವಿರುದ್ಧ ಕೂಟ ಯುದ್ಧವನ್ನು ಮಾಡುವುದಿಲ್ಲ. ಯೋತ್ಸೇಹಂ ನತು ಮಾಯಯ, ಮೋಸದಿಂದ ನಾನು ನಿನ್ನ ಜೊತೆಗೆ ಯುದ್ಧ ಮಾಡಲ್ಲ. ಅಸ್ತ್ರಗಳನ್ನು ನಿನಗೆ ಹೇಳಿಯೇ ಪ್ರಯೋಗ ಮಾಡ್ತಾ ಇದ್ದೇನೆ, ಇದು ಆಗ್ನೇಯ ಅಸ್ತ್ರ. ಶತಕ್ರತುವಿನ ಇಂದ್ರನ ಗುರುವಾದಂತಹ ಬೃಹಸ್ಪತ್ಯಾಚಾರ್ಯರು ಅಗ್ನಿವೇಶ್ಯನಿಗೆ ಕೊಟ್ಟಿದ್ದರು. ಅಗ್ನಿವೇಶ್ಯ ಅದನ್ನು ಭಾರದ್ವಾಜನಿಗೆ ಕೊಟ್ಟಿದ್ದ. ಭರದ್ವಾಜರು ಅದನ್ನು ನನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಕೊಟ್ಟಿದ್ದರು. ದ್ರೋಣಾಚಾರ್ಯರು ನನಗೆ ಕೊಟ್ಟದ್ದನ್ನು ನಿನಗೆ ಉಪಯೋಗಿಸ್ತಾ ಇದ್ದೇನೆ ಅಂತ. ಅಂದರೆ ಅಲ್ಲೂ ಗುರು ಪರಂಪರೆಯನ್ನು ಸ್ಮರಣೆ ಮಾಡುವ ರೀತಿ ನೋಡಿ. ಇದು ಉಪನಿಷತ್ತೇ ಹೇಳಿದ ಪಾಠ. ಇದು ಬ್ರಹ್ಮದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋರ್ತ ಅಂತ ಚತುರ್ಮುಖ ಮೊದಲು ಸೃಷ್ಟನಾದಾಗ ಭಗವಂತನಿಂದ ಸರ್ವ ವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ, ಅಥರ್ವನ ಜ್ಯೇಷ್ಠಪುತ್ರನಾದ ಅಥರ್ವನಿಗೆ ಉಪದೇಶ ಮಾಡಿದ ಅಂತೆ. ಅಥರ್ವ ತಾಂ ಅಂಗಿರೇ ಬ್ರಹ್ಮ ವಿದ್ಯಾಂ, ಆ ಅಥರ್ವ ತನ್ನ ಶಿಷ್ಯನಾದಂತಹ ಅಂಗಿ ಅನ್ನುವ ಋಷಿಗೆ ಉಪದೇಶ ಮಾಡಿದಂತೆ. ಅಂಗಿ ಅದನ್ನು ಸತ್ಯವಹಾಯ ಭಾರದ್ವಾಜಾಯ ಪ್ರಾಹ, ಅದನ್ನು ಭಾರದ್ವಾಜರಿಗೆ ಉಪದೇಶ ಮಾಡಿದಂತೆ. ಆ ಭಾರದ್ವಾಜ ಪರಾವರೆ ಅಂಗಿರಸಾಂ, ಅಂಗಿರಸ್ಸಿಗೆ ಅದನ್ನು ಉಪದೇಶ ಮಾಡಿದ. ಅಂಗಿ ಅದನ್ನು ಶೌನಕರಿಗೆ ಹೇಳಿದ ಅಂತ. ಹೀಗೆ ಉಪನಿಷತ್ತು ಅಥರ್ವಣ ಆರಂಭದಲ್ಲಿ ಶುರು ಮಾಡುವಾಗಲೇ ಹೀಗೆ ಬ್ರಹ್ಮವಿದ್ಯೆಯ ಪರಂಪರೆ ಬಂದ ಕಥೆಯನ್ನು ಹೇಳ್ತಾ, ಯಾವುದೇ ವಿದ್ಯೆಯನ್ನು ನಾವು ಇನ್ನೊಬ್ಬನಿಗೆ ಉಪದೇಶಿಸ್ತೇವೆ ಅಥವಾ ಪ್ರಯೋಗಿಸ್ತೇವೆ ಅಂತಂದಾಗ ಗುರು ಪರಂಪರೆಯನ್ನು ನೆನಪಿಸಿಕೊಂಡಾಗ ಆ ಚಾನೆಲ್ ಹಾಗೆ ಶಕ್ತಿ ಹರಿದು ನಮ್ಮ ದೇಹದಲ್ಲೂ ಅದು ಪ್ರಯೋಗಗೊಳ್ಳುವಾಗ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವುದನ್ನು ಅರ್ಜುನ ಇಲ್ಲಿ ತೋರಿಸಿಕೊಡ್ತಾನೆ. ಇಲ್ಲಿ ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ದೊಡ್ಡವರು ಪರಸ್ಪರ ವಿದ್ಯೆಯನ್ನು ಅಂದರೆ ವ್ಯವಹಾರದ ದೃಷ್ಟಿಯಲ್ಲಿ ಹಂಚಿಕೊಳ್ಳುವಾಗ ಗುರುಸ್ಮರಣೆಯನ್ನು ಮಾಡಿಕೊಂಡೇ ಹಂಚಿಕೊಳ್ತಾರೆ. ಯಾವಾಗಲೇ ಆಗಲಿ ವಿದ್ಯೆ ಅಂತನ್ನುವುದು ನಮಗೆ ಒಲಿಬೇಕು ಅಂದರೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ದೊಡ್ಡವರಿಗೆ ವಿದ್ಯೆ ಒಲಿಯುವುದು ಯಾವಾಗಲೂ ಯಾಕೆ ಅಂತಂದರೆ ಬೇಗ ಅವರು ಯಾವತ್ತೂ ತಮ್ಮ ಗುರು ಪರಂಪರೆಯನ್ನು ಮರೆಯುವುದಿಲ್ಲ. ವಿಶ್ವಾಮಿತ್ರರು ಕೂಡ ರಾಮನಿಗೂ ಕೂಡ ಅಸ್ತ್ರವನ್ನು ಉಪದೇಶ ಮಾಡುವ ಹೊತ್ತಿಗೆ ನನಗೆ ಎಲ್ಲಿಂದ ಬಂತು ಅಂತ ಅದರ ಹಿಂದಿನ ಕಥೆಯನ್ನೆಲ್ಲ ಹೇಳಿ ಅಸ್ತ್ರವನ್ನು ಪ್ರಯೋಗ ಮಾಡುವ ಮತ್ತು ಉಪಸಂಹಾರ ಮಾಡುವ ಎರಡೂ ಮಂತ್ರಗಳನ್ನು ಹೇಳಿ ಇದು ನಿನಗೆ ಒಪ್ಪಿಸಿದ್ದೇನೆ ಅಂತ ಹೇಳಿ ಕೊಟ್ಟಂತಹ ರೀತಿಯನ್ನು ನಾವು ರಾಮಾಯಣದಲ್ಲಿ ನೋಡ್ತೇವೆ. ಅರ್ಜುನನು ಹಾಗೆ ಪ್ರಯೋಗಿಸಿ ಅವನ ಮೇಲೆ ಬಾಣವನ್ನು ಪ್ರಯೋಗಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾನೆ. ಮೂರ್ಛೆ ತಪ್ಪಿ ಹೋಗ್ತಾನೆ. ತಪ್ಪಿ ಹೋಗಿ ಇನ್ನೇನು ಅವನನ್ನು ಪ್ರಾಣ ತೆಗಿಲಿಕ್ಕೆ ಇನ್ನೇನು ಕೆಲವೇ ಕ್ಷಣ. ಇಷ್ಟಾಗುವಾಗ ಶಿರೋರುಹೇಶು ಜಗ್ರಾಹ ಮಾಲ್ಯವಸ್ಸು ಧನಂಜಯ, ತಕ್ಷಣ ಅವನ ತಲೆಯನ್ನು ಹಿಡಿದು ಮುಡಿಯನ್ನು ಹಿಡಿದು ಅಣ್ಣನ ಪಾದದ ಬುಡಕ್ಕೆ ಚೆಲ್ಲಿ, ಅಣ್ಣ ಏನು ಮಾಡಬೇಕು ಹೇಳಿ ಇವನನ್ನು, ನಾವು ಇವನಿಗೇನು ತೊಂದರೆ ಕೊಡಲಿಕ್ಕೋಸ್ಕರ ಇವನ ಜಾಗಕ್ಕೆ ಬಂದಿರಲಿಲ್ಲ. ನಾವು ಯಥಾವತ್ತಾಗಿ ದಾರಿಯಲ್ಲಿ ಹೋಗುವಾಗ ಗಂಗೆ ಸಿಕ್ಕಿದಾಗ ಮಿಂದು ಹೋಗುವುದು ನಮಗೆ ಉಚಿತ ಅಂತ ಭಾವಿಸಿ ನಾವಿಲ್ಲಿ ಬರುವಾಗ
ನಮಗೇನೆ ತಡೆದು ಈ ರೀತಿಯಾಗಿ ಆಕ್ಷೇಪವನ್ನು ಮಾಡಿ ಅಷ್ಟೇ ಅಲ್ಲದೆ ಯುದ್ಧವನ್ನು ಕೂಡ ಮಾಡುವ ಉದ್ಧಟನ ತೋರಿದ್ದಕ್ಕೆ ಹೀಗೊಂದು ಇವನನ್ನು ಸೋಲಿಸಿ ನಿನ್ನ ಕಾಲಬುಡದಲ್ಲಿ ಇರಿಸಿದ್ದೇನೆ, ಏನು ಮಾಡಬೇಕು ಹೇಳು ಅಂತ ಹೇಳುವಾಗ ಅಷ್ಟೊತ್ತಿಗೆ ಅಲ್ಲೇ ಇದ್ದಂತಹ ಒಬ್ಬಳು ಹೆಣ್ಣುಮಗಳು ಓಡಿ ಬಂದು ಯುಧಿಷ್ಠಿರನ ಕಾಲಬುಡಕ್ಕೆ ಬಿದ್ದು ಕೇಳ್ತಾಳೆ, ನಾಮ್ನಾ ಕುಂಭೀನ ಸೀನಾಮ ಪತಿತ್ರಾಣಮಭೀಪ್ಸತಿ, ಗಂಡನನ್ನು ರಕ್ಷಣೆ ಮಾಡು, ನನ್ನ ಗಂಡನನ್ನು ಉಳಿಸಿಕೊಡು ಅಂತ ಕುಂಭೀನಸಿ ಅಂತನ್ನುವ ಆತನ ಹೆಂಡತಿ ಬಂದು ಕಾಲಿಗೆ ಬೀಳ್ತಾಳೆ. ತ್ರಾಯಸ್ವ ಮಾಂ ಮಹಾಭಾಗ ಪತಿಂ ಚೇಮಂ ವಿಮುಂಚಮೇ, ದಯವಿಟ್ಟು ನನ್ನ ಗಂಡನನ್ನು ಉಳಿಸಿಕೊಡು, ಅನ್ಯಾಯವಾಗಿ ನಿಮ್ಮ ವಿರುದ್ಧ ಹೋರಾಡುವ ಕೆಚ್ಚನ್ನು ಆತ ತೋರಿದ್ದಾನೆ. ಗಂಧರ್ವೀ ಶರಣಂ ಪ್ರಾಪ್ತ, ನಿಮ್ಮ ಮುಂದೆ ಶರಣು ಹೊಂದಿದ್ದಾಳೆ, ಶರಣು ಬಂದವರಿಗೆ ರಕ್ಷಣೆ ಕೊಡ್ತಾರೆ ಅಂತ ದೊಡ್ಡವರ ಬಗ್ಗೆ ಒಳ್ಳೆಯ ಮಾತಿದೆ. ನೀವು ನೋಡಿದರೆ ಅಂಥ ದೊಡ್ಡವರ ಸ್ಥಾನದಲ್ಲಿದ್ದೀರಿ, ಕ್ಷಮಿಸಿಬಿಡಿ ನನ್ನ ಅಂತ ಹೀಗೆ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಯುದ್ಧೇ ಜಿತಂ ಯಶೋಹೀನಂ ಸ್ತ್ರೀನಾಥಂ ಅಪರಾಕ್ರಮಂ ಕೋ ನಿಹನ್ಯಾತ್ ರಿಪುಂ ತಾತ ಮುಂಚೇಮಂ ರಿಪುಸೂದನ. ಯುದ್ಧೇ ಜಿತಂ, ಯುದ್ಧದಲ್ಲಿ ಗೆದ್ದ ಮೇಲೆ ಸೋತಿದ್ದೇನೆ ಅಂತ ಶರಣಾದವನನ್ನು, ಯಶೋಹೀನಂ, ಸಮಾಜದಲ್ಲಿ ಯಾವ ರೀತಿಯಾದ ಮರ್ಯಾದೆಯು ಅವನಿಗೆ ಇಲ್ಲ ಅಂತಾದ ಮೇಲೆ, ಅಂದರೆ ಅವನ ಒಂದು ಯಶಸ್ಸು ಇದ್ದದ್ದೇ ಅವನು ದೊಡ್ಡ ಯೋದ್ಧ ಅಂತ, ಅವನೇ ಸೋತು ಹೋದಾಗ ಜನ ಎಲ್ಲ ಅವನನ್ನು ತುಂಬ ಹೀನಾಯವಾಗಿ ಕಾಣುವಂಥ ಸ್ಥಿತಿಯಲ್ಲಿ ಇರುವವನನ್ನು, ಸ್ತ್ರೀನಾಥಂ, ಹೆಣ್ಣೆ ಯಾರಿಗೆ ರಕ್ಷಕನಾಗಿ ಸಿಗ್ತಾನೋ ಅಂಥವನನ್ನು, ಮತ್ತು ಸ್ವತಃ ಪರಾಕ್ರಮ ಇಲ್ಲದೇ ಇರುವವನನ್ನು ಯಾರು ತಾನೇ ನಿಹನ್ಯಾತ್, ಕೊಂದಾನು, ಬಿಟ್ಟುಬಿಡು ಅರ್ಜುನ, ಹೋಗಲಿ ಅವನು ಅಂತ ಹೀಗೆ ಕಳುಹಿಸಿದಾಗ, ಜೀವಿತಂ ಪ್ರತಿಪದ್ಯಸ್ವ, ಬದುಕು ಸಿಕ್ಕಿದೆ ಹೊರಟು ಹೋಗು, ಗಚ್ಚ ಗಂಧರ್ವ ಮಾ ಶುಚಃ, ದುಃಖ ಪಡಬೇಡ, ನಿನ್ನ ಮೇಲೇನೂ ಸಿಟ್ಟಿಲ್ಲ. ಇದು ಸ್ಪರ್ಧೆ ಅಥವಾ ಯುದ್ಧ ಅಂದರೆ ದೊಡ್ಡವರ ನಡುವೆ ಇಷ್ಟು ಜಗಳ ಆದಾಗಲೂ ಅರ್ಜುನ ಕೇವಲ ಅವನ ಪರಾಕ್ರಮವನ್ನು ಬಗ್ಗಿಸಿದ ಹೊರತು ಅವನ ಮೇಲೆ ಸಿಟ್ಟಿನಿಂದ, ಕೆಲವೊಮ್ಮೆ ನಾವು ಮಾತಾಡುವಾಗ ಶತ್ರು ಮರಿಯಲ್ಲ ಅಂತನ್ನುವಂಥ ಏನೋ ಹುಚ್ಚು ಮಾತಾಡ್ತೀವಲ್ವ, ಆ ಥರ ಮಾತೇ ಆಡಲಿಲ್ಲ. ಮಾ ಶುಚಃ ಅಂದ, ಅಣ್ಣ ಬಿಟ್ಟುಕೊಟ್ಟ ತಕ್ಷಣವೇ ಅಳಬೇಡ, ದುಃಖ ಪಡಬೇಡ, ಏನೂ ಆಗಿಲ್ಲ. ಪ್ರದಿಶತ್ಯಭಯಂ ಚೇತ್ಯೆ ಅದ್ಯ, ನಿನಗೆ ಅಭಯವನ್ನು ಕೊಟ್ಟಿದ್ದಾನೆ ನಮ್ಮಣ್ಣ. ಕುರುರಾಜೋ ಯುಧಿಷ್ಠಿರ, ಯುಧಿಷ್ಠಿರ ಹೇಳಿದ ಮೇಲೆ ಇನ್ಯಾರೂ ನಿನಗೆ ಪ್ರಾಣಕ್ಕೆ ಸಂಚಕಾರ ತರುವಂಥ ಕೆಲಸ ಮಾಡಲ್ಲ, ಹೊರಟು ಹೋಗು. ಗಂಧರ್ವನ ಒಳ್ಳೆತನ ನೋಡಿ ತಕ್ಷಣ, ಇಷ್ಟಾದ ತಕ್ಷಣ ಅಲ್ಲಿ ಗಮನಿಸಿ, ದೃಪದನ ವ್ಯವಸ್ಥೆಯಲ್ಲಿ ಏನಾಯಿತು, ದ್ರೋಣನ ಮುಂದೆ ಸೋತು ನನಗೆ ದಯವಿಟ್ಟು ನಿನ್ನ ಸ್ನೇಹ ಕೊಡು ಅಂತ ಇಷ್ಟು ಅಂಗಲಾಚಿದಾಗಲೂ ಆಗಲಿ ಅಂತ ಅಲ್ಲಿ ಮಾತು ಹೇಳಿ ಆಮೇಲೆ ಹೋಗಿ ಯಾಜೋಪಯಾಜರ ಹತ್ರ ಯಜ್ಞ ಮಾಡಿಸಿದ. ಆದರೆ ಗಂಧರ್ವ ಇಲ್ಲಿ ಸೋತು ಸುಣ್ಣಾಗಿ ಇನ್ನೊಂದು ಕ್ಷಣದಲ್ಲಿ ಅವನ ಪ್ರಾಣ ಹೋಗ್ತಾ ಇತ್ತು ಅಂತಂದಾಗ ಪ್ರಾಣದಾನ ಮಾಡಿದ್ದಿ ಅಂತ ಅವನ ಬಗ್ಗೆ ಕೃತಜ್ಞತೆ ಅರ್ಪಿಸುವ ರೀತಿ ನೋಡಿ. ಜಿತೋಹಂ ಪೂರ್ವಕಂ ನಾಮ ಮುಂಚಾಮ್ಯಂಗಾರಪರ್ಣತಾಂ ಯಶೋಹೀನನ್ನ ಶ್ಲಾಘ್ಯಂ ಸ್ವಂ ನಾಮ ಜನ ಸಂಸದಿ. ಅಂಗಾರಪರ್ಣ ಅಂದರೆ ಬೆಂಕಿಯ ಉಂಡೆಯಂತೆ ಉರಿತಾ ಇದ್ದ ರಥ ಇದ್ದವನು ನಾನು. ಈಗ ನಾನು ಬೆಂಕಿಯ ಉಂಡೆಯಂತೆ ಉರಿತಾ ಇದ್ದ ರಥ ಕೂಡ ನಿನ್ನ ಬಾಣದಿಂದ ಸುಟ್ಟು ಭಸ್ಮವಾಗಿ ಹೋಗಿ ದಗ್ಧ ರಥನಾದೆ ನಾನು. ಇನ್ನು ಮುಂದೆ ನನಗೆ ಈ ಹೆಸರು ಚೆನ್ನಾಗಿ ಕಾಣುವುದಿಲ್ಲ. ಬಹುಶಃ ನನ್ನ ನಿನ್ನ ಮುಂದೆ ಚಿತ್ರರಥ ಅಂತ, ಚಿತ್ರ ಅಂದರೆ ಹೇಗಿರಬೇಕಿತ್ತೋ ಹಾಗಿಲ್ಲದೆ ಇರುವ ಸುಟ್ಟು ಹೋದ ರಥ ಉಳ್ಳವನು ಅಂತ ನನ್ನ ಯಶಸ್ಸು ಹೀನವಾಯಿತು. ಆದರೆ ಈಗ ಅರ್ಥ ಆಯಿತು, ಯಾವಾಗಲೂ ಸಮರ್ಥರು ನಮಕ್ಕಿಂತ ಯಾವಾಗಲೂ ಜಾಸ್ತಿ ಎಲ್ಲಾದರೂ ಒಂದು ಕಡೆ ಇದ್ದೇ ಇರ್ತಾರೆ. ನಾವು ಎಲ್ಲ ಕಡೆಯಲ್ಲಿ ನಾವು ಹೇಳಿದ್ದೇ ನಡೆಯುತ್ತೆ ಅಂತ ನಮ್ಮ 4 ಜನ ತಲೆ ಬಗ್ಗಿಸಿ ನಡೆಯುವವರ ಮೇಲೆ ಅಧಿಕಾರ ಚಲಾಯಿಸಿ ಕುಟ್ಟಿ ಅಭ್ಯಾಸ ಆಗಿ ಬೇರೆ ಯಾರೋ 3ನೇವರ ಎದುರುಗಡೆ ನಿಂತಾಗಲೂ ಅದೇ ದರ್ಪದ ಮಾತಾಡಿದಾಗ ನಮ್ಮನ್ನು ಹೇಗೆ ಬಗ್ಗಿಸ್ತಾರೆ ಅಂತ ಅನ್ನೋದು ನನಗೆ ಅರ್ಥ ಆಯಿತು. ಸಂಭೃತಾ ಚೈವ ವಿದ್ಯೇಯಂ ತಪಸೇಹ ಮಯಾ ಪುರ ನಿವೇದಯಿಷ್ಯೇ ತ್ವಾಮದ್ಯ ಪ್ರಾಣದಾಯ ಮಹಾತ್ಮನೇ. ನನ್ನ ಪ್ರಾಣವನ್ನು ಉಳಿಸಿ ಬದುಕು ನಡೆಸಲಿಕ್ಕೆ ಅವಕಾಶ ಕೊಟ್ಟಂತಹ ನಿನಗೆ ನಿನ್ನ ಯುದ್ಧವನ್ನು ನೋಡಿ ಸಂತೋಷಪಟ್ಟಿದ್ದೇನೆ. ಆದರೆ ಕೃತಜ್ಞತೆಯಿಂದ ಪ್ರಾಣದಾಯ, ಪ್ರಾಣವನ್ನು ನೀನು ನನಗೆ ದಾನ ಮಾಡಿದ್ದೆ, ಆದ್ದರಿಂದಾಗಿ ನೀವು ಮಹಾತ್ಮರಾದ್ರಿಂದಾಗಿ ನೀವು ತುಂಬ ಒಳ್ಳೆಯವರ ಥರ ನನಗೆ ಕಾಣಿಸ್ತಾ ಇದ್ದೀರಿ, ಆದ್ದರಿಂದಾಗಿ ನಿಮಗೊಂದು ವಿದ್ಯೆಯನ್ನು ನಿವೇದಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಹತ್ರ ಒಂದು ವಿದ್ಯೆ ಇದೆ, ಅದು ನಿಮಗೆ ಒಪ್ಪಿಸಿದರೆ ಮಾತ್ರ ಸರಿ ಹೋಗುತ್ತೆ ಅಂತನ್ನುವ ದೃಷ್ಟಿಯಿಂದ ಈ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೀಗೆ ಬೇಡಿಕೆಯನ್ನು ಇಟ್ಟದ್ದು ಏನು ವಿದ್ಯೆ ಅದು? ಸಂಸ್ತಂಭಯಿತ್ವಾ ತರಸಾ ಜಿತಂ ಶರಣಮಾಗತಂ ಯೋರಿಪುಂ ಯೋಜಯೇತ್ ಪ್ರಾಣೈ ಕಲ್ಯಾಣಂ ಕಿಂ ನ ಸೋರ್ಹತಿ. ಯಾವಾಗಲೂ ಕೂಡ ನಮಗೆ ಒಳ್ಳೆಯದು ಮಾಡಿದವರಿಗೆ ನಾವು ಪ್ರತಿಯಾಗಿ ಒಳ್ಳೆಯದು ಮಾಡಬೇಕು ಅಂತನ್ನುವುದೇ ನಿಜವಾದ ಬದುಕು. ಹೀಗೆ ನಾನು ಕೂಡ ನಿಮಗೆ ನನ್ನನ್ನು ಪ್ರಾಣದಿಂದ ಉಳಿಸಿದ್ದಕ್ಕೋಸ್ಕರ ಚಾಕ್ಷುಷೀ ನಾಮ ವಿದ್ಯೇಯಂ, ಚಾಕ್ಷುಷಿ ಅನ್ನುವ ವಿದ್ಯೆಯನ್ನು ಕೊಡ್ತೇನೆ. ಇವನು ಮತ್ತೆ ನೋಡಿ
ಹಳೇದನ್ನು ನೆನಪಿಸಿಕೊಂಡು ಹೇಳ್ತಾನೆ, ಯಾಂ ಸೋಮಾಯ ದದೌ ಮನುಹು ಸೋಮಾಯ ದದೌ. ಈ ವಿದ್ಯೆಯನ್ನು ಹಿಂದೆ ಚಾಕ್ಷುಷಿ ಅನ್ನುವ ವಿದ್ಯೆಯನ್ನು ಮೊದಲು ಸೋಮನಿಗೆ, ಚಂದ್ರನಿಗೆ ನೀಡಿದ್ದ. ಸೇಯಂ ದದೌ ಸ ವಿಶ್ವಾವಸವೇ. ಸೋಮ ಅದನ್ನು ವಿಶ್ವಾವಸು ಅನ್ನುವಂತಹ ಗಂಧರ್ವನಿಗೆ ನೀಡಿದ್ದ. ಗಂಧರ್ವ ಅದನ್ನು ನನಗೆ ಕೊಟ್ಟಿದ್ದ. ನಾನು ಅದನ್ನು ನಿನಗೆ ಉಪದೇಶ ಮಾಡಬೇಕು ಅಂತಿದ್ದೇನೆ. ನೋಡಿ, ಎರಡು ವಿದ್ಯೆಗಳ ಉಲ್ಲೇಖ ಬಂದಾಗಲೂ ಎರಡು ಪೂರ್ವಜರ ಸ್ಮರಣೆ ಇಲ್ಲಿ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಆಯಿತು, ಇದರ ವಿಶೇಷತೆ ಏನು? ಈ ವಿದ್ಯೆಯ ಬಗ್ಗೆ ಕೊಡ್ತೇನೆ ಅಂತ ನಾನು ಹೇಳಿದೆ. ಸೇಯಂ ಕಾ ಪುರುಷಂ ಪ್ರಾಪ್ತ ಗುರುದತ್ತ ಪ್ರಣಶ್ಯತಿ. ನಾನು ಇದನ್ನು ಯಾರಿಗಾದರೂ ಉಪದೇಶ ಮಾಡಲೇಬೇಕು. ಒಂದೋ ನನ್ನಲ್ಲೇ ನಾಶ ಆಗಬೇಕು. ಉಪದೇಶ ಮಾಡಬೇಕು ಅಂದರೆ ಒಳ್ಳೆಯವರು ಸಿಗೋದು ಬಹಳ ಕಷ್ಟ. ನಿಮ್ಮಂಥವರು ಸಿಕ್ಕಿದಾಗ ಅದನ್ನು ಕೊಟ್ಟು ಬಿಟ್ಟರೆ ನನ್ನ ವಿದ್ಯೆ ಮುಂದೆ ಉಳಿಯತ್ತೆ. ಅಕಸ್ಮಾತ್ ಗುರುದತ್ತ, ಗುರುವೇ ಯಾವುದೋ ಒಂದು ಲೋಭಕ್ಕೊಳಗಾಗಿ ಕಾ ಪುರುಷಾಹ, ಕೆಟ್ಟವರಿಗೆ ಅದನ್ನು ಉಪದೇಶ ಮಾಡಿದ ಅಂದರೆ ಅದು ಪ್ರಣಶ್ಯತಿ, ಅವನೂ ಸಾಯ್ತಾನೆ, ವಿದ್ಯೆಯೂ ಸಾಯುತ್ತೆ. ನನಗೆ ಹಾಗೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಒಳ್ಳೆಯ ಒಬ್ಬ ಯೋಗ್ಯರು ಸಿಕ್ಕಿದಾಗ ಅದನ್ನು ಕೊಟ್ಟು ಬಿಡಬೇಕು ಅಂತನ್ನುವ ಯೋಚನೆ ನನಗೆ ನೆನಪಾಗಿದೆ, ನಿಮಗೆ ಕೊಡ್ತಾ ಇದ್ದೇನೆ. ಇದರಿಂದ ವಿಶೇಷತೆ ಏನು? ಯಚ್ಚಕ್ಷುಷಾ ದ್ರಷ್ಟುಮಿಚ್ಛೇತ್ ತ್ರಿಷು ಲೋಕೇಶು ಕಿಂಚನ ತತ್ಪಶ್ಯೇತ್ ತಾದೃಶಂ ಚೇಚ್ಛೇತ್ ತಾದೃಶಂ ದ್ರಷ್ಟುಮರ್ಹತಿ. ಈ ಚಾಕ್ಷುಷಿ ಅಂತ ಈ ವಿದ್ಯೆಯ ಮಹತ್ವ ಏನು ಅಂತಂದರೆ, ಯಾವುದನ್ನು ಎಷ್ಟೇ ದೂರದಲ್ಲಿದ್ದರೂ ಕೂಡ ನೋಡಬೇಕು ಅಂತ ಏನಾದರೂ ಬಯಸಿದರೆ ತಕ್ಷಣವೇ ಆ ಇಡೀ ಘಟನೆ ಅವನ ಕಣ್ಣ ಮುಂದೆ ಇರುತ್ತೆ. ಆಗಿ ಹೋದದ್ದಿರ್ಬೋದು ಯಾವಾಗಲೂ, ಅಥವಾ ಇನ್ನೊಂದು ಯಾವುದೋ ದೂರದಲ್ಲಿರುವ ಘಟನೆ ಆಗಿರ್ಬೋದು. ಈಗ ನಡೀತಾ ಇದೆ, ಅಲ್ಲಿ ಏನಾಗ್ತಾ ಇದೆ ಅಂತ ನಾನು ಇಲ್ಲಿಂದ ನೋಡಬೇಕು ಅಂತ ಅನಿಸಿದರೆ ಅವನು ತಕ್ಷಣ ಈ ಮಂತ್ರದ ಸ್ಮರಣೆ ಮಾಡಿದ ತಕ್ಷಣ ಅವನ ಮುಂದೆ ಈ ಘಟನೆ ಕಣ್ಣ ಮುಂದೆ ಬಾರುತ್ತೆ. ಇಲ್ಲಿಂದನೇ ಚಂದ್ರನನ್ನು ಮುಟ್ಟಬೇಕು ಅಂತ ಅನಿಸಿದರೆ ಕೈ ಚಾಚಿದ್ರೆ ಸಾಕು, ಚಂದ್ರ ಅವನ ಕೈಗೆ ಸಿಗುತ್ತೆ. ಅವನು ಅಲ್ಲಿಂದ ಏನು ಕೆಲಸ ಮಾಡಬೇಕಿರುತ್ತೆ ಅಂದರೆ ಅದರ ಸ್ಪರ್ಶ ಅವನಿಗಾಗುತ್ತೆ. ಹೀಗೆ ಇಲ್ಲಿಂದ ಜಾಗದಿಂದಲೇ ಎಲ್ಲ ಕಡೆಯ ವಸ್ತುಗಳನ್ನು ಮುಟ್ಟಬಲ್ಲ, ನೋಡಬಲ್ಲ, ಕೇಳಬಲ್ಲ, ತಾಳಬಲ್ಲ, ಅರ್ಥೈಸಿಕೊಳ್ಳಬಲ್ಲಂತಹ ಶಕ್ತಿ ಈ ವಿದ್ಯೆಗಿದೆ. ಇದನ್ನು ನಾನು ನಿನಗೆ ಕೊಡಬೇಕು ಅಂತಿದ್ದೇನೆ. ವಸ್ತುತಃ ಈ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂದರೆ ನಿರಾಹಾರನಾಗಿ ಏಕಪಾದದಲ್ಲಿ ನಿಂತು ನಿರ್ಜನವಾದ ಜಾಗದಲ್ಲಿ ಅನನ್ಯವಾದ ಭಕ್ತಿಯಿಂದ ಸ್ತೋತ್ರ ಮಾಡಬೇಕು, ವ್ರತದಲ್ಲಿರಬೇಕು. ಈ ವ್ರತದಲ್ಲಿ ಇದ್ದರೆ ಮಾತ್ರ ಈ ವಿದ್ಯೆ ಒಲಿಯುವುದು ಸಾಧ್ಯ. ಆದರೆ ಈಗ ನಿಮಗೆ ಹಾಗೆ ಬೇಕಾಗಿಲ್ಲ. ನಿಮಗೇನು ಅಂದರೆ ವಿದ್ಯೆಯ ಹೆನಯ ರಾಜ್ಯಂ ವಯಂ ನೃಭ್ಯೋ ವಿಶೇಷಿತಾ ಅವಶಿಷ್ಟಾಷ್ಟ ದೇವಾನಾಂ ಅನುಭಾವ ಪ್ರದರ್ಶಿನಃ. ಆದರೆ ನಾನು ಸ್ವಯಂ ತುಭ್ಯಂ ವ್ರತೆ ಕೃತೆ, ನಾನೇ ನಿಮಗೆ ಇದನ್ನು ಕೊಡಬೇಕು ಅಂತ ಬಯಸಿದ್ದೇನೆ. ಅದರಿಂದಾಗಿ ನಿಮಗೆ ಆ ಕಷ್ಟ ಇಲ್ಲ. ನಾನು ಕೊಟ್ಟ ತಕ್ಷಣ ಅದು ನಿಮ್ಮ ಕೈಯಲ್ಲಿ ಸಿದ್ಧಿಯಾಗಿ ನಿಮಗದರ ಉಪಯೋಗವನ್ನು ಮುಂದೆ ನಡೆಸಿಕೊಂಡು ಹೋಗ್ಲಿಕ್ಕಾಗತ್ತೆ. ನಾವಾದರೆ ಸಿಕ್ಕಿ ಚಾನ್ಸು ತಗೊಂಡ್ಬಿಡೋಣ ಅಂತ ಕೈ ನೀಡ್ತಿದ್ವಿ. ಆದರೆ ಅರ್ಜುನ ಹೇಳ್ತಾನೆ, ಬೇಡ, ನಮ್ಮ ಮೇಲೆ ಹೆದರಿಯೋ ಅಥವಾ ನಮ್ಮ ಸಂಪರ್ಕ ಚೆನ್ನಾಗಿರಲಿ, ಇನ್ನು ಮುಂದೆ ಅದು ಯಾವತ್ತಾದರೂ ಉಪಯೋಗಕ್ಕಾಗತ್ತೆ ಅಂತ ಅನ್ನುವ ಯಾವುದೋ ಕಾರಣಕ್ಕೆ ನೀನು ಕೊಟ್ಟ ದಾನವನ್ನು ಹಾಗೆ ನಾನು ಸ್ವೀಕರಿಸಲಿಕ್ಕೆ ನನಗೆ ಇಷ್ಟ ಇಲ್ಲ. ಬೇಡ, ನನಗೆ ನಿನ್ನ ಒಳ್ಳೆಯತನಕ್ಕೆ ಸಂತೋಷಪಟ್ಟಿದ್ದೇನೆ. ಇದರಿಂದ ನೀನೇನೋ ನನಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಅನ್ನುವ ನಿನ್ನ ಬಗ್ಗೆ ಶಂಕೆ ಅಲ್ಲ. ನಿನ್ನಿಂದ ನನಗೆ ತಗೊಳ್ಬೇಕಾದ ಅಗತ್ಯ ಏನೂ ಇಲ್ಲ. ಅದರಿಂದಾಗಿ ನಿನ್ನ ಒಳ್ಳೆಯತನವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇನೆ, ಇದನ್ನು ನೀನೇ ಇಟ್ಟುಕೋ ಅಂತ. ಆವಾಗ ಅವನು ಹೇಳ್ತಾನೆ, ಹಾಗೆ ಹೇಳಬೇಡಿ, ನನ್ನ ಮನಸ್ಸಿಗೆ ಅದು ದುಃಖ ಆಗುತ್ತೆ. ನಾನು ನಿಮ್ಗೆ ಕೊಡಬೇಕು ಅಂತ ಬಂದಿದ್ದೇನೆ, ಯಾಕೆಂದರೆ ಇದು ಸಾಮಾನ್ಯ ಅಲ್ಲ. ಇದರ ಜೊತೆಗೆ ಇನ್ನೂ ಒಂದಿಷ್ಟು ಕೊಡ್ತೇನೆ ಅಂತ ಮತ್ತು ಒಂದಿಷ್ಟು ವಿಷಯ ಸೇರಿಸ್ತಾನೆ. ಏನು ಅಂದರೆ, ನೀವು 5 ಜನಕ್ಕೆ ದೇವಲೋಕದ ಅಪೂರ್ವವಾದ 100 ಕುದುರೆಗಳನ್ನು ನೀಡ್ತಾ ಇದ್ದೇನೆ ನಾನು. ಒಂದೊಂದು ಕುದುರೆಯೂ ಕೂಡ ಅತ್ಯಂತ ಅಪೂರ್ವವಾದದ್ದು. ನೀವು ಬಯಸದ ದಿಕ್ಕಿಗೆ ಕೂತ ಮಾತ್ರಕ್ಕೆ ಅದು ಹೊರಟು ಹೋಗಿ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅಷ್ಟು ಆಶು ವೇಗದಲ್ಲಿ. ಅದಕ್ಕೆ ಅಶ್ವ ಅಂತ ಹೆಸರು. ಅಶ್ವ ಅನ್ನುವ ಶಬ್ದದ ಅರ್ಥ ಆಶುವಾತಿ, ಅತ್ಯಂತ ವೇಗವಾಗಿ ಹೋಗುತ್ತೆ. ಅಲ್ಲ ರೀ, ನಮ್ಮ ಗಾಡಿ ಅದಕ್ಕಿಂತ ವೇಗವಾಗಿ ಹೋಗುತ್ತೆ ಅಂತ ನಾವು ಈಗ ಹೇಳ್ತೀವಿ. ಯಾವಾಗ ವಾಹನದ ವ್ಯವಸ್ಥೆಯಲ್ಲಿ ಕುದುರೆಯೇ ಕೊನೆಯಾಗಿತ್ತೋ ಆವಾಗ ಅದೇ ವೇಗ. ಆದ್ದರಿಂದಾಗಿ ಆ ವೇಗದಲ್ಲಿ ಹೋಗುವುದಕ್ಕೆ ಜನಸಾಮಾನ್ಯರಿಗೆ ಸಿಗುವ ವಾಹನದಲ್ಲಿ ಆಶುವಾತಿ ವೇಗವಾಗಿ ಹೋಗುತ್ತೆ ಅನ್ನುವ ಕಾರಣಕ್ಕೆ ಕುದುರೆಯನ್ನು ಮುಂದಿಟ್ಟುಕೊಂಡಿದ್ದರು. ಅಂತಹ ಕುದುರೆಗಳನ್ನು ನಿಮಗೆ ಯುದ್ಧದಲ್ಲೂ ಬಳಸ್ಕೊಳ್ಬಹುದು, ಯಜ್ಞದಲ್ಲೂ ಬಳಸ್ಕೊಳ್ಬಹುದು, ಬೇರೆ ಬೇರೆ ಕಾರಣದಲ್ಲಿ ಅಂದರೆ ಮೆಸೆಂಜರ್ ಆಗಿ ಏನಕ್ಕೂ ನೀವು ಉಪಯೋಗಿಸಿಕೊಳ್ಬಹುದು ಅಂತ ಹೀಗೆ ಹೇಳಿದಾಗಲೂ ಅದನ್ನು ಅರ್ಜುನ ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ, ಸುಮ್ಮನೆ ಇದ್ದ. ಅವನು ಮತ್ತು ಮಾತನ್ನು ಮುಂದುವರೆಸ್ತಾ, ಈ ಯಜ್ಞ ಈ ಕುದುರೆಗಳು ಅಂತ ಅನ್ನೋದು ಸಾಮಾನ್ಯವಾದದ್ದಲ್ಲ, ಬಹಳ ಬಲಿಷ್ಠವಾದದ್ದು. ಮತ್ತು ನಾವು ಯಾವಾಗಲೂ ಕೂಡ ರಥಕ್ಕೆ ಒಳ್ಳೆಯ ಕುದುರೆಯನ್ನು ಜೋಡಿಸ್ಕೊಳ್ಬೇಕು. ಯಾಕೆಂದರೆ ಕುದುರೆ ರಥ ಅಂತ ಅನ್ನೋದು
ಅವನ ಅತ್ಯಂತ ಬಲಿಷ್ಠವಾದ ಆಯುಧ ಅದು. ರಥ ಅಂದರೆ ಅಸ್ತ್ರಗಳನ್ನು ಏನೇ ಬಳಸಿದರೂ ಕೂಡ ಒಬ್ಬ ಕ್ಷತ್ರಿಯನಿಗೆ ಅವನ ವಿಶೇಷತೆ ಯಾವುದರಲ್ಲಿ ಗುರುತಿಸುವುದು ಅಂದರೆ ಅವನ ಹತ್ರ ಇರುವ ಅತ್ಯಂತ ವೇಗವಾಗಿ ಧಾವಿಸುವ ಶತ್ರುಗಳನ್ನು ಸೋಲಿಸಲಿಕ್ಕಾಗುವಂಥ ರಥ. ಅಂಥದ್ದಕ್ಕೆ ಈ ಕುದುರೆಗಳನ್ನು ನೀನು ಚೆನ್ನಾಗಿ ಬಳಸಿಕೊಳ್ಬಹುದು. ಇದನ್ನು ಹೇಳ್ತಾ ಹೇಳ್ತಾ ಒಂದು ಒಳ್ಳೆಯ ಮಾತನ್ನು ಜೋಡಿಸಿಕೊಂಡು ಹೇಳ್ತಾನೆ, ಈ ರಥ ಅಂತ ಅನ್ನೋದು ಕ್ಷತ್ರಿಯನಿಗೆ ಆಯುಧ, ವಜ್ರ ಇದ್ದ ಹಾಗೆ. ವಜ್ರ ಅಂದರೆ ನಮಗೆ ಗೊತ್ತಿರುವುದು ಇಂದ್ರನ ಕೈಯಲ್ಲಿರುವ ಆಯುಧ. ಈ ಹಿಂದೆ ಯಜ್ಞ ಮಾಡುವಾಗ ಅದಕ್ಕೆ ತೊಂದರೆ ತಂದಂತಹ ವೃತ್ರಾಸುರನನ್ನು ಕೊಲ್ಲುವ ಸಂದರ್ಭದಲ್ಲಿ ದಧೀಚಿಯ ಶರೀರವನ್ನೇ ತೆಗೆದುಕೊಂಡು ಹೊಡೆದ ಕಾಲಕ್ಕೆ ವಜ್ರದ ಚೂರು ಬೇರೆ 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 ಕಡೆ ಬಿದ್ದಾಗ ಕ್ಷತ್ರಿಯನಿಗೆ ಸಿಕ್ಕಿದ ಒಂದು ವಜ್ರ ಅಂದರೆ ಈ ರಥವೂ ಕೂಡ. ಅಂದರೆ ವಜ್ರದ ಒಂದು ಅಂಶ ಅದರಲ್ಲಿ ಇದೆ ಅಂತ. ಬ್ರಾಹ್ಮಣರಿಗೆ ಯಾವುದು ಅಂದರೆ ವಾಗ್ವಜ್ರ. ಅಸ್ತ್ರವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತಂದರೆ ಋತ್ವಿಜರು ಬಳಸಿಕೊಳ್ಳಬೇಕಾದ ವಜ್ರ ಯಾವುದು ಅಂತಂದರೆ ಮಂತ್ರಾನುಷ್ಠಾನ, ನಿತ್ಯದ ಜಪ. ಈ ಪಾರಾಯಣ ಅನುಷ್ಠಾನ ಏನಿದೆ ಇದು ಋತ್ವಿಜರಿಗಿರುವ ವಜ್ರಪಾಣಿರ್ ಬ್ರಾಹ್ಮಣ ಸ್ಯಾತ್ ಕ್ಷತ್ರಂ ವಜ್ರ ರಥಂ ಸ್ಮೃತಂ ವೈಶ್ಯಾವೈ ದಾನ ವಜ್ರಾಶ್ಚ ಕರ್ಮ ವಜ್ರಾಯ ವೀಯಸಃ. 4 ಜನಕ್ಕೆ 4 ಥರದ ವಜ್ರ ಇದೆ. ವಜ್ರಪಾಣಿ ತೆಗೆದುಕೊಳ್ಳುವಂತಹ ಮಂತ್ರದ ಉಪದೇಶ ಇರಬಹುದು ಅಥವಾ ಕೊಡುವ ಮಂತ್ರ ಇರಬಹುದು. ಅದರಿಂದಲೇ ಇಡೀ ಜಗತ್ತಿನ ಶಕ್ತಿಯನ್ನು ತನ್ನ ಕೈಯಿಂದಲೇ ಸರಿ ಮಾಡಲಿಕ್ಕಾಗುತ್ತೆ. ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಃ, ಅಯಮ್ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ ಅಂತ ವೇದಮಂತ್ರವು ಕೂಡ ಮಂತ್ರವನ್ನು ಅನುಸಂಧಾನ ಮಾಡಿದವನ ಕೈ ಅಕಸ್ಮಾತ್ ಯಾರಾದರೂ ರೋಗಿಯಾಗಿ ಅವನ ಕೈ ಮೇಲೆ ಇಟ್ಟು ಇವನಿಗೆ ರೋಗ ಗುಣ ಆಗಲಿ ಅಂತ ಅವನು ಆಶೀರ್ವದಿಸಿದ ಅಂತಂದರೆ ದೇಹದ 72,000 ನಾಡಿಗಳಲ್ಲೂ ಕೂಡ ಆ ಅಮೃತ ಶಕ್ತಿ ಪ್ರವಹಿಸಿ ಅವನ ರೋಗಗಳನ್ನು ಪ್ರಾಣಶಕ್ತಿಯ ಮೂಲಕ ಅದು ಹೊರಗೆ ತೆಗೆದು ಹಾಕುತ್ತೆ. ಹಾಗಾಗಿ ಕೈ ಅನ್ನೋದು ಒಬ್ಬ ಋತ್ವಿಜನಿಗೆ ಅತ್ಯಂತ ದೊಡ್ಡ ಆಯುಧ. ಕ್ಷತ್ರಿಯನಿಗೆ ರಥವೇ ವಜ್ರಾಯುಧ ಇದ್ದ ಹಾಗೆ. ಒಬ್ಬ ವ್ಯಾಪಾರಿಯಾದವನಿಗೆ ಅವನಿಗೆ ದಾನ ವಜ್ರ. ತನ್ನ ವ್ಯಾಪಾರದಿಂದ ಬಂದ ಲಾಭವನ್ನು ಯೋಗ್ಯರಾದ ವ್ಯಕ್ತಿಗಳಿಗೆ, ಅಗತ್ಯ ಇದ್ದವರಿಗೆ ಕಾಲಕ್ಕೆ ಸರಿಯಾಗಿ ಕೊಡುವಂಥ ದಾನ ಏನಿದೆ ಅದು ಅವನಿಗೆ ವಜ್ರ ಅಂತಂದರೆ ಅವನ ರಕ್ಷೆಗಿರುವ ಆಯುಧ. ಅಲ್ಲ, ನಾನು ಮಂತ್ರ ಜಪ ಮಾಡುವುದು ಸಾಧ್ಯ ಆಗುವುದಿಲ್ಲ, ರಥ ಏರಲಿಕ್ಕೆ ಗೊತ್ತಿಲ್ಲ, ವ್ಯಾಪಾರ ಮಾಡಿ ತೋಪೆದ್ದು ಹೋಗ್ತೇನೆ, ನನಗೇನೂ ಮಾಡಲಿಕ್ಕೆ ಬರಲ್ಲ, ನಾನೇನು ಮಾಡಲಿ? ಸೇವಾ ವಜ್ರ. ಕರ್ಮ ವಜ್ರಾಹಿ ಯವೀಯಸಃ. ನೀನು ಯಾರಿಗೆ ಏನೇ ಸಂದರ್ಭ ಬಂದಾಗಲೂ ಮಂತ್ರಬಲ ಇಲ್ಲ, ಶಸ್ತ್ರಬಲ ಇಲ್ಲ, ಧನಬಲ ಇಲ್ಲ ಅನ್ನುವ ಕಾರಣಕ್ಕೆ ನಿನ್ನ ಬಲ ಯಾವುದು ಅಂದರೆ ಕರ್ಮಬಲ. ಕರ್ಮಬಲ ಅಂದರೆ ಎಂಥ ಅವಕಾಶ ಸಿಕ್ಕಿದಾಗ ಯಾರಿಗಾದರೂ ಏನಾದರೂ ಸಹಾಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತಂದರೆ, ದೈಹಿಕವಾಗಿ ಏನಾದರೂ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ಅಂದರೆ ಅದನ್ನು ಪ್ರಾಮಾಣಿಕವಾಗಿ ಮಾಡು, ಅದೇ ನಿನಗೆ ಬಲ. ಕರ್ಮ ವಜ್ರ ಯವೀಯಸಃ. ಇದು ಬಿಟ್ಟು ಉಳಿದ ಯಾರಿಗೇ ಆಗಿದ್ರೂ ಕೂಡ ಸೇವೆ ಅಂತನ್ನುವಂತಹ ಬಲದ ಮುಂದೆ ಇನ್ಯಾವ ವಜ್ರವೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ರಥಕ್ಕೆ ಬೇಕಾಗುವ ವಜ್ರವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದು ಅವಧ್ಯಾಹ. ಇದು ತಕ್ಷಣ ಯಾರದ್ದೇ ಶತ್ರುಗಳ ಬಾಣಕ್ಕೆ ಬಲಿಯಾಗುವಂಥದ್ದಲ್ಲ. ಇದನ್ನು ನೀನು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳುವಾಗ, ಯದಿ ಪ್ರೀತೇನ ಮೇ ದತ್ತಂ ಸಂಶಯೇ ಜೀವಿತಸ್ಯ ವಾ ವಿದ್ಯಾಧನಂ ಶ್ರುತಂ ವಾಪಿ ನದದ್ಗಂಧರ್ವ ರೋಚಯೇ. ವಿದ್ಯಾಧನವನ್ನು ಯಾವಾಗ ಬೇಕಾದರೂ ತಗೊಳ್ಬಹುದು ಅಂತಿದೆ, ಆದರೂ ನತದ್ಗಂಧರ್ವ ರೋಚಯೇ, ನನಗೆ ಸ್ವೀಕರಿಸಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದಾಗ, ಸಂಯೋಗ ವೈ ಪ್ರೀತಿಕರಃ ಮಹತ್ಸು ಪ್ರತಿದೃಶ್ಯತೆ ಜೀವಿತಸ್ಯ ಪ್ರಧಾನೇನ ಪ್ರೀತೋ ವಿದ್ಯಾಂ ದದಾಮಿತೆ. ದೊಡ್ಡವರ ಜೊತೆಗೆ ಸಂಸರ್ಗ ಸಿಗುವುದೇ ಜೀವನದ ದೊಡ್ಡ ಭಾಗ್ಯ. ಅಂಥದ್ದೊಂದು ನನಗೆ ಸಿಕ್ಕಿದೆ ಎನ್ನುವ ಕಾಲವನ್ನು ನಾನು ಸಾರ್ಥಕಪಡಿಸಿಕೊಂಡು ಸ್ಮರಣದಲ್ಲಿ ನೆನಪಿನಲ್ಲಿ ಸದಾ ಉಳಿಯುವಂತೆ ಮಾಡಿಕೊಳ್ಳಬೇಕು. ನೆನಪಿನ ಬುತ್ತಿಯಲ್ಲಿ ಈ ಘಟನೆಯನ್ನು ನಾನು ಉಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ವಿದ್ಯೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಹೊರತು ಇನ್ಯಾವ ಸ್ವಾರ್ಥಕ್ಕೂ ನಾನು ಕೊಡ್ತಾ ಇಲ್ಲ. ನನಗೆ ಗೊತ್ತು ನೀವು ದಾನ ತೆಗೆದುಕೊಳ್ಳುವುದು ಅಂದರೆ ಸುಮ್ಮನೆ ತಗೊಳ್ಳಲ್ಲ, ನಿಮಗೆ ಕೊಟ್ಟು ತೆಗೆದುಕೊಳ್ಳುವ ಅಭ್ಯಾಸ ಅಂತ ನನಗೆ ಗೊತ್ತಿದೆ. ನಾನು ಕೂಡ ನಿಮ್ಮಿಂದ ಒಂದನ್ನು ಬಯಸ್ತೇನೆ. ನೀನು ನನ್ನನ್ನು ಸೋಲಿಸಲಿಕ್ಕೋಸ್ಕರ ಬಳಸಿದ ಆಗ್ನೇಯ ಅಸ್ತ್ರ ಏನಿದೆ ಅದನ್ನು ನೀನು ನನಗೆ ಕೊಟ್ಟರೆ ನಾನು ನಿನಗೊಂದು ವಿದ್ಯೆ ಕೊಟ್ಟೆ ಅಂತ ಪರಸ್ಪರ ವಿದ್ಯೆಗಳನ್ನು ಹಂಚಿಕೊಂಡಾಗ ಅದು ಹೆಚ್ಚು ಸಾರ್ಥಕ ಅಂತ ಅನಿಸುತ್ತೆ ಅಂತ. ಎಷ್ಟು ಒಳ್ಳೆಯ ಒಂದು ಸಂದೇಶ ಅಂದರೆ ಈ ಕಥೆಯಲ್ಲಿ ಇದೇ ಸೇಮ್ ಥರದ ಕಥೆ ನಳ ಮತ್ತು ಋತುಪರ್ಣನ ನಡುವೆ ನಡೆಯುತ್ತೆ ವಿದ್ಯೆಯನ್ನು ಹಂಚಿಕೊಳ್ಳುವ ವಿಷಯದಲ್ಲಿ. ನಾವು ಇವತ್ತೇನು ಮಾಡ್ತೇವೆ ಅಂದರೆ ದುಡ್ಡಿಗೆ ವಿದ್ಯೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ. ದುಡ್ಡಿಗೆ ವಿದ್ಯೆಯನ್ನು ತೆಗೆದುಕೊಂಡಾಗ ಈಗ ನನ್ನ ಹತ್ರ ಇರುವ ಡಾಲರನ್ನು ನಿಮ್ಮ ಹತ್ರ ಇರುವ ಸಂಪತ್ತಿಗೆ ನಾನು ವಿನಿಯೋಗ ಮಾಡಿಕೊಂಡ್ರೆ ಡಬಲ್ ಆಗಲಿಲ್ಲ. ನನ್ನ ಹತ್ರ ಡಾಲರ್ ಇದ್ದದ್ದು ದುಡ್ಡಾಯಿತು, ನಿಮ್ಮ ಹತ್ರ ದುಡ್ಡಿದ್ದದ್ದು ಡಾಲರ್ ಆಯಿತು ಅಷ್ಟೇ.
ಆದರೆ ಅದೇ ನಾನು ನನಗೆ ಗೊತ್ತಿರುವ ಒಂದು ಸಂಗತಿಯನ್ನು ನಿಮ್ಮ ಹತ್ರ ಹಂಚಿಕೊಂಡು ನಿಮಗೆ ಗೊತ್ತಿರುವ ಸಂಗತಿಯನ್ನು ನಾನು ಕೇಳಿದೆ ಅಂದರೆ ನನ್ನ ಹತ್ರನೂ 2 ವಿದ್ಯೆ ಇದೆ, ನಿಮ್ಮ ಹತ್ರನೂ 2 ವಿದ್ಯೆ ಇದೆ. ಯಾವತ್ತು ಕೊಟ್ಟದ್ರಿಂದ ವಿದ್ಯೆ ಡಬಲ್ ಆಗುತ್ತೆ ಹೊರತು ವಿದ್ಯೆ ಅನ್ನೋದು ಕಮ್ಮಿ ಆಗೋದಿಲ್ಲ. ಸಂಪತ್ತಿನ ಕೊಡುಗೈತನದಿಂದ ಯಾವತ್ತೂ ಕೂಡ ಕಳ್ಕೊಳ್ತೇವೆ ನಾವು. ಆದರೆ ವಿದ್ಯೆಯನ್ನು ಕೊಟ್ಟುಕೊಳ್ಳುವುದರಿಂದ ನಾವು ಕಲಿಯುವುದು ಯಾವಾಗಲೂ ಕೂಡ ಪರಸ್ಪರ ತಿಳ್ಕೊಂಡು ಪರಸ್ಪರ ಮಾತಾಡುವುದು ಅಂತಂದರೆ ನಾವು ಎಲ್ಲ ಕಥೆಗಳಲ್ಲೂ ಕೇಳ್ತೇವೆ. ನನಗೆ ಈ ವಿಷಯ ಗೊತ್ತು ಅಂತ ಒಬ್ಬ ಹೇಳ್ತಾನೆ, ನನಗೆ ಈ ವಿಷಯ ಗೊತ್ತು ಅಂತ ಒಬ್ಬ ಹೇಳ್ತಾನೆ. ಆಗ ಗ್ರೂಪ್ ಸ್ಟಡಿ ಅಂತ ಅನ್ನೋದರ ಅರ್ಥ ಸರಿಯಾಗಿ ಹೊಂದುತ್ತೆ. ಆದರೆ ನಮಗೆ ಇವತ್ತೇನು ಅಂದರೆ ವಿದ್ಯೆ ಅಂತ ಅನ್ನೋದು ಒಂದು ದಂಧೆ ಮಾರಾಟವಾಗಿ ನಿಂತ ಸಂದರ್ಭದಲ್ಲಿ ನಿಜವಾಗಿ ಯಾಕೆ ವಿದ್ಯೆ ಸಿಗ್ತಾ ಇಲ್ಲ ಅಂದರೆ ಇದು ಕಾರಣ. ಹಾಗಾಗಿ ವಿದ್ಯೆ ಮಾರಾಟದ ವಸ್ತುವಲ್ಲ, ವಿದ್ಯೆ ಅಂತ ಅನ್ನೋದು ಪರಸ್ಪರ ವಿದ್ಯೆಯನ್ನೇ ಹಂಚಿಕೊಳ್ಳುವುದರಿಂದಾಗಿ ಬೆಳೆಯುವಂತಹದ್ದು ಅನ್ನುವ ಒಂದು ಸಂದೇಶವನ್ನು ಅರ್ಜುನ ಮತ್ತು ಈ ಗಂಧರ್ವ ಅಂಗಾರಪರ್ಣ ದಗ್ಧರತನಾಗಿ ವಿದ್ಯೆಯನ್ನು ಹಂಚಿಕೊಳ್ಳುವ ಮೂಲಕ ನಮಗೆ ಪಾಠವನ್ನು ಕೊಟ್ಟ. ಆಗ ಹೇಳ್ತಾನೆ, ಆಯಿತು, ಹೀಗಾದರೆ ನಾನು ಒಪ್ಪಿಕೊಳ್ತೇನೆ. ನನ್ನ ಕಡೆಯಿಂದ ನಿನಗೆ ಆಗ್ನೇಯಾಸ್ತ್ರವನ್ನು ಕೊಡ್ತೇನೆ, ನಿನ್ನ ಕಡೆಯಿಂದ ನಾನು ಈ ಚಾಕ್ಷುಷಿ ಅನ್ನುವ ವಿದ್ಯೆಯನ್ನು ಪಡೀತೇನೆ ಅಂತ ಹೇಳಿ ಯಾಂತೋ ವೇದವಿದ ಸರ್ವೇ ಸಂತೋ ರಾತ್ರಾವರಿಂದಮಾಹ. ಆದರೆ ಅರ್ಜುನ ಇಷ್ಟು ಹೇಳಿ ಒಂದು ಪ್ರಶ್ನೆ ಕೇಳ್ತಾನೆ. ನನಗೆ ನೀನು ಆರಂಭದಲ್ಲಿ ಬಂದ ತಕ್ಷಣ ಒಂದು ಮಾತು ಹೇಳಿದಿ, ಏನು ಅಂದರೆ ನಮಗೆ ಇದು ನಮ್ಮ ಸಮಯ, ಯಾವ ಧೈರ್ಯದಿಂದ ನೀವು ಈ ಪ್ರದೇಶಕ್ಕೆ ನದಿಯ ತಟಕ್ಕಾಗಲಿ ಅರಣ್ಯದ ಮಧ್ಯಕ್ಕಾಗಲಿ ಹೇಗೆ ಬಂದ್ರಿ, ನಿಮ್ಗೆ ಯಾವ ರಕ್ಷೆಯನ್ನು ಇಟ್ಟುಕೊಳ್ಳದೆ ಹೇಗೆ ಬಂದ್ರಿ ಅಂತ ನೀನು ನನಗೆ ಕೇಳಿದಿ. ನೋಡಿ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಅದು ಸಂಪರ್ಕ ಹೇಗೆ ಹೋಗುತ್ತೆ ಅಂತ, ಹೀಗೆ ಯಾಕೆ ಹೇಳಿದಿ ಅಂತ ಅರ್ಜುನ ಕೇಳ್ತಾನೆ. ಆಗ ಆ ಗಂಧರ್ವ ಹೇಳುವ ಮಾತು ಬಹಳ ಚೆನ್ನಾಗಿದೆ. ಏನು ಅಂದರೆ, ನಾವು ಯಾವತ್ತೇ ಆದರೂ ಕೂಡ ಒಂದು ಕೆಲಸಕ್ಕೆ ಹೊರಡ್ತೇವೆ ಅಂತಂದರೆ ನಮ್ಮ ಕೆಲಸಕ್ಕೆ ಒಬ್ಬರು ಗುರುಗಳನ್ನು ಮುಂದಿಟ್ಟುಕೊಂಡು ಹೊರಡಬೇಕು. ನಾವು ಎಂಥ ದೊಡ್ಡ ಕ್ಷತ್ರಿಯನೇ ಆಗಿರಲಿ, ಎಷ್ಟೇ ಬಲಿಷ್ಠನೇ ಆಗಿರಲಿ, ಬೌದ್ಧಿಕವಾಗಿ ಮತ್ತು ತಪಸ್ಸಿನಿಂದ ಯಾರು ಬಲವಾಗಿರ್ತಾನೋ ಅದನ್ನೇ ನಾವು ಕುಲಪುರೋಹಿತರು ಅಂತ ಹೇಳುವುದು. ಹಿಂದಿನ ಕಾಲದಲ್ಲಿ ಇದನ್ನೇ, ನಮಗಿವತ್ತು ಕುಲಪುರೋಹಿತರಿಲ್ಲ, ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರಷ್ಟೇ. ಯಾಕೆಂದರೆ ನಾವು ಯಾವಾಗಲೂ ರೋಗದಲ್ಲಿ ಇರ್ತೇವೆ ಅಂತ ಗೊತ್ತು. ಆದರೆ ಆವಾಗ ಸಮಾಜದಲ್ಲಿ ಕೌನ್ಸಲರ್ಗಳಾಗಿ, ಅಂದರೆ ಕೌನ್ಸಿಲಿಂಗ್ ಮಾಡ್ತೇವೆ ಅಂತ ಈಗ ಮಕ್ಕಳನ್ನು ಯಾವುದ್ಯಾವುದೋ ಕಡೆ ಕಳುಹಿಸಿ ತಲೆ ಇಲ್ಲದೇ ಇದ್ದರೂ ಹಾಳು ಮಾಡಿ, ಮತ್ತೊಂದಿಷ್ಟು ಹಾಳು ಮಾಡಲಿಕ್ಕೆ ವರ್ಷ ಇಡೀ ಜೀವನ ಪೂರ್ತಿ ಪ್ರತಿ ಸರ್ತಿ ಯಾವ ಸೆಕ್ಷನ್ಗೆ ಹೋಗುವಾಗಲೂ ಆ ಡಾಕ್ಟ್ರಿಂದ ಸರ್ಟಿಫಿಕೇಟ್ ತೊಗೊಂಡೋದ್ರೆ ಮಾತ್ರ ಅವನನ್ನು ಕೆಲಸಕ್ಕೆ ಸೇರಿಸ್ತಾರೆ. ಇದು ವಿದೇಶದಲ್ಲಿ ಇವತ್ತಿಗೂ ಸುಮಾರು ಅರ್ಧ ಜನ ಬದುಕಿನಲ್ಲಿ ನಿರಂತರ ಮಾನಸಿಕ ರೋಗಗಳಾಗಿ ಒದ್ದಾಡ್ತಾ ಇದ್ದಾರೆ. ಈ ದೇಶಕ್ಕೆ ಆ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂದರೆ ಒಂದೋ ಜ್ಯೋತಿಷಿ, ಒಂದೋ ಈ ಥರ ಕುಲಪುರೋಹಿತರು, ಅಥವಾ ಮನೆಗೆ ಯಾರಾದರೂ ದೊಡ್ಡ ರಾಜಗುರು ಅಂತ ಅನ್ನಿಸುವ ಹಿತೈಷಿ ಈ ಕೆಲಸವನ್ನು ಮಾಡ್ತಿದ್ರು. ಒಂದೋ ಮನೆಯ ಹಿರಿಯರು, ಅಥವಾ ಕುಲಪುರೋಹಿತರು, ಅಥವಾ ಜ್ಯೋತಿಷಿಗಳು. ಈ ಮೂವರಿಗೂ ಕೂಡ ಕೆಲಸ ಏನು ಅಂದರೆ, ನೀವು ಗಮನಿಸಿ, ಹಿಂದೆ ಎಲ್ಲ ಏನಾದರೂ ಸಮಸ್ಯೆ ಆದರೆ ಅವರನ್ನು ಕೇಳಬೇಕು ಅಂತ ಮನೆಗೆ ಬಂದ ಹಿರಿಯರನ್ನು ಅವರನ್ನು ಕೇಳಿದಾಗ ಈ ಮನೆಯ ಹಿಂದಿನ ಎಲ್ಲ ಪರಂಪರೆ ಅವ್ರಿಗೆ ಗೊತ್ತಿರುತ್ತಾ, ಅದನ್ನಾಗಿ ಏನೂ ಇಲ್ಲ, ಅವನಿಗೆ ಬೇಗ ಉಪನಯನ ಮಾಡಿ ಎಲ್ಲ ಸರಿಯಾಗ್ತಾನೆ ಅಂತ ಅವರಿಗಿರಬೇಕಾದ ಸಂಸ್ಕಾರವನ್ನು ಇನ್ನೇನೋ ಒಂದನ್ನೇ ಹೇಳಿ ಅಲ್ಲೇ ಸರಿ ಆಗ್ತಿತ್ತು. ಈಗ ನಾವು ಅವರೆಲ್ಲ ಸಂಪರ್ಕ ಬಿಟ್ಟದ್ರಿಂದ ಮಾನಸಿಕ ತೊಳಲಾಟಕ್ಕೆ ಸರಿಯಾಗಿ ಉತ್ತರ ಸಿಗದೆ ಕೊನೆಗೆ ದುಡ್ಡು ತೆತ್ತು ನಮ್ಮ ಎಲ್ಲ ಗುಟ್ಟನ್ನು ಅವನಿಗೆ ಬಲಿ ಕೊಟ್ಟು, ವಸ್ತುತಃ ಯಾರ್ಯಾರ ಹತ್ರ ಮೂರನೇವ್ರ ಹತ್ರ ಹೇಳಬಾರ್ದು ಅಂತ ನಿಯಮ ಇದೆ. ಆದರೆ ನಾವು ಇವತ್ತು ಅವ್ರ ಹತ್ರ ಹೇಳದಿದ್ರೆ ಅವರಿಗೆ ನಮಗೆ ಸರಿಯಾದ ಸೊಲ್ಯೂಷನ್ ಕೊಡಲಿಕ್ಕೆ ಆಗೋದಿಲ್ಲ. ಅವರು ನಮ್ಮ ಬಗ್ಗೆ ತಿಳ್ಕೊಂಡು ಒಳ್ಳೆಯವರಾಗಿ ಉಳಿದ್ರೆ ನಮ್ಮ ಪುಣ್ಯ, ಇಲ್ಲ ನಮ್ಮೆಲ್ಲ ವೀಕ್ನೆಸ್ ಇನ್ಯಾವನೋ ಒಬ್ಬನ ಹತ್ರ ಅದನ್ನು ಮಾರಾಟ ಮಾಡುವ ವ್ಯವಸ್ಥೆ ಇರುತ್ತೆ. ಸುದ್ದಿ ಮಾರಾಟಕ್ಕಿದೆ ಅನ್ನೋದು ಇವತ್ತಿನ ದೊಡ್ಡ ವ್ಯವಸ್ಥೆ ಇದು. ಏನು ಸುದ್ದಿ ಆದರೂ ಮಾರಾಟ ಆಗಲಿಕ್ಕಾಗುತ್ತೆ. ಹಾಗೆ ವ್ಯಾಪಾರ ಆಗಿ ಹೋಯಿತು. ಮಾನಸಿಕ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಿದ್ದಂತಹ ಒಬ್ಬ ಸಾಮಾನ್ಯ ಮನೆಯ ಸಹಜವಾದ ಕುಲಪುರೋಹಿತನ ಸ್ಥಾನ ಇವತ್ತು ಇನ್ಯಾರಿಗೋ ಒಬ್ಬನಿಗೆ ನಾವು ಬಿಟ್ಟುಕೊಟ್ಟು ಅವನ ಮೂಲಕ ನಮ್ಮನ್ನೇ ನಾವು ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದು ನಿಂತಿದೆ. ಇಷ್ಟು ಹೇಳುವ ಮಧ್ಯದಲ್ಲಿ ಅವನು ತಾಪತ್ಯ ಅಂತ ಸಂಬೋಧನೆ ಮಾಡ್ತಾನೆ. ಸೋಹಂ ತ್ವಯೇನ ವಿಜಿತಃ ಸಂಕೇತಾಪತ್ಯವರ್ಧನ ಯತಸ್ತತೋ ಮಾಂ ಕೌಂತೇಯ ಸದಾರಂ ಮನ್ಯುರಾವಿಶತ್. ನಾನು ತಪ್ಪು ಮಾಡಿದೆ ಅಂದರೆ ಈ ಹಿಂದಿನ ಪ್ರಸಂಗವನ್ನು ಮತ್ತೆ ನೆನಪಿಸಿಕೊಂಡು, ಹೆಣ್ಮಕ್ಳ ಜೊತೆಗಿದ್ದಾಗ ಸಹಜವಾಗಿ ಏನಾದರೂ ಚೂರು ಹೆಚ್ಚು ಕಮ್ಮಿ ಆದಾಗ ನಮ್ಮ ಪ್ರತಿಷ್ಠೆಯನ್ನು ನಾನು ತೋರಿಸಬೇಕು ಅನ್ನುವ ಒಂದು ಹೆಗ್ಗಳಿಕೆಯನ್ನು ಪಡೀಲಿಕ್ಕೋಸ್ಕರ ಅವರ ಮುಂದೆ ನಾನು ದೊಡ್ಡವನು ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ನಿನ್ನ ಮುಂದೆ ಸ್ವಲ್ಪ ಗರ್ವಿಷ್ಠನಾಗಿ ನಡ್ಕೊಂಡು ಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಹೇಳಿ, ಸೋಹಂ ತ್ವಯೇನ ವಿಜಿತಃ, ಅದರಿಂದಾಗಿ ನಾನು ನಿನ್ನ ಮುಂದೆ ಸಿಟ್ಟು ಮಾಡಿಕೊಂಡೆ, ನೀನು ಯಾರು ಏನು ಎತ್ತ ಅಂತ ಯೋಚನೆ ಮಾಡದೆ ನಿನ್ನ ಮೇಲೆ ಅಸ್ತ್ರವನ್ನು ಪ್ರಯೋಗಿಸಿ ಸೋತೆ ಅಂತ ಹೇಳಿ ತಾಪತ್ಯವರ್ಧನ ಅಂತ ಮತ್ತೆ ಸಂಬೋಧನೆ ಮಾಡ್ತಾನೆ. ಹಿಂದಿನ ವಿಷಯ ಮತ್ತೆ ಅಲ್ಲಿ ನಿಂತೋಯ್ತು. ಯಾಕೆ ನೀನು ಕುಲಪುರೋಹಿತರಾಗಿ ನನ್ನನ್ನು ಕರೀಲಿಲ್ಲ, ಅಂದರೆ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಅಂತ ಏನೋ ಮಾತು ಬಂತಲ್ವ, ಇದನ್ನು ಮರೆತು ಬಿಟ್ಟು ತಾಪತ್ಯವರ್ಧನ ಅಂತ ನನಗೆ ಯಾಕೆ ಕರೆದಿ ಅಂತ ಹೀಗೆ ಹೇಳಿದಾಗ ಅವನು ಹಿಂದಿನ ಕಥೆಗೆ ಹೋಗ್ತಾನೆ. ಅಲ್ಲಿ
ಏದೇ ಷಡಂಗೆ ನಿರತಾಃ ಶುಚಯಃ ಸತ್ಯವಾದಿನಃ ಧರ್ಮಾತ್ಮಾನಃ ಕೃತಾತ್ಮಾನಃ ಸ್ಯುನೃಪಾಣಾಂ ಪುರೋಹಿತಾಃ. ಪುರೋಹಿತರನ್ನು ಮುಂದಿಟ್ಟುಕೊಂಡು ಹೋಗಬೇಕು ಅಂತನ್ನುವ ಸಂಗತಿಯನ್ನು ಹೇಳುವ ಮಧ್ಯದಲ್ಲಿ ಬಂದ ಈ ತಾಪತ್ಯವರ್ಧನ ಅನ್ನುವ ಶಬ್ದ ಅರ್ಜುನನಿಗೆ ಹಿಂದಿನ ಕಥೆಯ ಕಡೆಗೆ ಎಳ್ಕೊಂಡು ಹೋದ. ತದಹಂ ಜ್ಞಾತುಮಿಚ್ಛಾಮಿ ತಾಪತ್ಯಾರ್ಥಂ ವಿನಿಶ್ಚಿತಂ. ಯಾವ ಕಾರಣಕ್ಕಾಗಿ ನನಗೆ ತಾಪತ್ಯ ಅನ್ನುವ ಹೆಸರು ಬಂತು ಹೇಳು ಅಂತ. ಆಗ ಅವನು ಹೇಳ್ತಾನೆ, ಕುಂತಿ ಪುತ್ರಂ ಧನಂಜಯಂ ವಿಶ್ರುತಂ ತ್ರಿಷು ಲೋಕೇಶು ಶ್ರಾವಯಾಮಾಸ ತೇ ಕಥಾಂ. ಹಿಂದಿನ ಕಥೆಯನ್ನು ಹಿಂದೆ ನಾನು ಹೇಗೆ ಕೇಳಿದ್ದೇನೋ ಅದನ್ನು ನಿಮಗೆ ಹೇಳ್ತೇನೆ. ಇದು ಪ್ರಾಮಾಣಿಕತೆ ಅಂತಂದರೆ. ನನಗೆ ಕಿವಿಗೆ ಹೇಗೆ ಬಿದ್ದಿದೆಯೋ ಹಾಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ವಿವಸ್ವತೋ ವೈ ವೇದಸ್ಯ ಸಾವಿತ್ರ್ಯಾವರಜಾ ವಿಭೋ ವಿಶ್ರುತ ತ್ರಿಷು ಲೋಕೇಶು ತಪತಿ ತಪಸಾಯುತ. ಸೂರ್ಯ ವೈವಸ್ವತ ಅಂದರೆ ಶ್ರಾದ್ದ ದೇವ ಮೊದಲಾದ ಎಲ್ಲ ಮಕ್ಕಳು ಇದ್ದ ಹಾಗೆಯೇ ತಪಸ್ವಿನಿಯಾದಂತಹ ಒಬ್ಬಳು ತಪತಿ ಅನ್ನುವ ಹೆಸರಿನ ಮಗಳಿದ್ಲು ಸೂರ್ಯನಿಗೆ. ಈ ಮಗಳಿಗೆ ಮದುವೆ ಮಾಡಬೇಕು ಅಂತ ಅವನ ಮನಸ್ಸಲ್ಲಿತ್ತು. ಒಳ್ಳೆ ಯೋಗ್ಯನಾದಂತಹ ಒಬ್ಬ ಹುಡುಗನನ್ನು ನಾನು ಮದುವೆ ಮಾಡಿ ಅವನನ್ನು ಒಳ್ಳೆ ರೀತಿಯಿಂದ ಅವಳನ್ನು ಒಳ್ಳೆಯ ಮನೆತನಕ್ಕೆ ಕೊಡಬೇಕು ಅಂತನ್ನುವ ಯೋಚನೆಯಲ್ಲಿ ಅವನಿದ್ದ. ಸುವಿಭಕ್ತಾನವದ್ಯಾಂಗಿ ಸ್ವಸಿತಾಯ ತಲೋಚನ ಸ್ವಾಚಾರ ಚೈವ ಸಾಧ್ವೀ ಚ ಸುವೇಶ ಚೈವ ಭಾಮಿನಿ. ಅವಳು ದೇಹದ ಭಾಗಗಳು ಹೇಗೆ ಹೇಗೆ ವಿಭಾಗಗೊಳ್ಳಬೇಕು ಅಂತಹ ಸೌಂದರ್ಯವನ್ನು ಹೊಂದಿದವಳಾಗಿದ್ಲು. ಅದೇ ರೀತಿ ಬಂದವರಿಗೆಲ್ಲ ಚಂದದಿಂದ ಆತಿಥ್ಯವನ್ನು ಮಾಡುವವಳಾಗಿದ್ಲು. ಸ್ವಾಚಾರ, ತನ್ನ ಆಚರಣೆಯಲ್ಲಿ ಯಾವತ್ತೂ ಕೂಡ ಲೋಪವನ್ನು ಮಾಡಿಕೊಳ್ಳುವವಳಾಗಿರಲಿಲ್ಲ. ಸಾಧ್ವಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವಳಾಗಿದ್ಲು. ಸುವೇಶ, ಒಳ್ಳೆಯ ಬಟ್ಟೆಯನ್ನೇ ಅಲಂಕಾರಗಳನ್ನು ಮಾಡಿಕೊಳ್ಳುವವಳಾಗಿದ್ಲು. ಭಾಮಿನಿ, ಅತ್ಯಂತ ಧೈರ್ಯವತಿಯೂ ಆಗಿದ್ಲು. ಹೀಗಿರುವಂತಹ ಆಕೆಯ ಬಗ್ಗೆ ಒಳ್ಳೆಯ ಮನೆಯನ್ನು ಹುಡುಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಈ ಭೂಮಿಯಲ್ಲಿ ಸಂವರಣ ಅಂತ ಒಬ್ಬ ರಾಜ ಇದ್ದ. ಸಂವರಣ ಅಂತ ರಾಜನ ಹೆಸರು. ಅವನ ಬಗ್ಗೆ ಒಂದು ಸರ್ತಿ ನೆನಪಿಸಿಕೊಂಡ ಸೂರ್ಯ. ತತಃ ಕೃತಜ್ಞಂ ಧರ್ಮಜ್ಞಂ ರೂಪೇಣ ಸದೃಶಂ ಭುವಿ ತಪತ್ಯ ಸದೃಶಂ ಮೇನೆ ಸೂರ್ಯ ಸಂವರಣಂ ಪತಿಂ. ಅವನು ಕೂಡ ಸೂರ್ಯನನ್ನು ನಿತ್ಯ ಆರಾಧನೆ ಮಾಡ್ತಾ ಇದ್ದ. ಸಂವರಣ ಅವನ ಆರಾಧನೆ ಮಾಡುವಾಗ ಅವನಿಗೆ ಪ್ರಕಟಗೊಂಡು ಅವನಿಗೆ ಬೇಕಾದ ಅಗತ್ಯವನ್ನು ಪೂರೈಸುವಾಗ ಅವನ ಮನಸ್ಸಿಗೆ ಬಂತು, ಈ ವ್ಯಕ್ತಿಗೆ ನಾನು ನನ್ನ ಮಗಳನ್ನು ಮದುವೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೋ ಏನೋ ಅಂತ ಒಂದು ಮನಸ್ಸಿನಲ್ಲಿ ಚಿಂತನೆ, ಯೋಚನೆ ಹಾದು ಹೋಯಿತು. ಹೀಗೆ ಇದಾದ ಮೇಲೆ ಯಥಾ ಹಿ ದಿವಿ ದೀಪ್ತಾಂಶು ಪ್ರಭಾಸಯತಿ ತೇಜಸ ತಥಾ ಭವಿ ಮಹೀಪಾಲೋ ದೀಪ್ತ್ಯಾ ಸಂವರಣೋ ಭವತ್. ಹೇಗೆ ಆಕಾಶದಲ್ಲಿ ಸೂರ್ಯ ಬೆಳಗುತ್ತಾ ಇದ್ನೋ ಹಾಗೆ ಅವನ ಕಾಲದ ರಾಜ್ಯಭಾರವನ್ನು ನಡೆಸುವ ವಿಷಯದಲ್ಲಿ ಸಂವರಣನಿಗೆ ಅಂತಹದ್ದೇ ಒಂದು ಹೆಸರಿತ್ತು. ಒಳ್ಳೆಯ ರಾಜ್ಯಭಾರ ನಡೆಸ್ತಾ ಇದ್ದಾನೆ ಅಂತ. ಅವನು ಒಂದು ಸರ್ತಿ ಬೇಟೆಗೆ ಅಂತ ಹೋದ. ಚರತೋ ಮೃಗಯಾಂ ತಸ್ಯ ಕ್ಷುತ್ಪಿಪಾಸ ಸಮನ್ವಿತಃ ಮಮಾರ ರಾಜ್ಞಃ ಕೌಂತೇಯ ಗಿರಾವ ಪ್ರತಿಮೋಹಯ. ಕುದುರೆಗಳನ್ನು ಮುಂದಿಟ್ಟುಕೊಂಡು ಬೇಟೆಗೆ ಅಂತ ಹೋದಂತಹ ರಾಜ ಸಂವರಣ ಕಾಡಿನಲ್ಲಿ ಬೇಕಾದಷ್ಟು ಕಡೆ ಓಡಾಡ್ತಾ ಇರಬೇಕಾದ್ರೆ ವಪುಷಾ ವರ್ಷಚ ಚೈವ ಶಿಖಾಮಿವಿ ವಿಭಾವಸೋ ಪ್ರಸನ್ನತ್ವೇನ ಕಾಂತ್ಯಾಚ ಚಂದ್ರರೇಖಾಮಿವಾಮಲಾಂ. ಕಾಡಿನಲ್ಲಿ ಒಂದು ಬೆಳಕನ್ನು ಕಂಡ. ದೂರದಲ್ಲಿ ಹಾದು ಹೋಗೋಕ್ಕೆ ಕಾಣಿಸಿತು. ತನ್ನ ಎಲ್ಲ ಕೆಲಸ ಬಿಟ್ಟು ತನ್ನ ಜೊತೆಗಿದ್ದವರನ್ನೆಲ್ಲ ಮರೆತು ಬಿಟ್ಟು ಆ ಬೆಳಕಿನ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದ. ಓಡಿದ ಅದು ಒಳ್ಳೆ ನೆರಳಿನ ಹಾಗೆ ಮತ್ತಷ್ಟು ದೂರ ಹೋಗ್ತಾ ಇತ್ತು. ದೂರ ಹೋದ ಮೇಲೆ ಎಲ್ಲೋ ಒಂದು ಕಡೆ ಒಂದು ಸ್ಪಷ್ಟವಾದ ವಿಶಾಲವಾದ ಜಾಗದಲ್ಲಿ ಅದು ಒಂದು ಹೆಣ್ಣು ಅಂತ ಗೊತ್ತಾಯಿತು. ಬೆಳಕಿನಿಂದ ಕೂಡಿದ್ದು ಆ ಹೆಣ್ಣೆ ದೀಪದ ಶಿಖೆ, ಒಂದು ಅತ್ಯಂತ ಸುಂದರವಾದ ಶರೀರವುಳ್ಳಂತಹ ಅತ್ಯಂತ ಕಾಂತಿಯುಕ್ತವಾದಂತಹ ಚಂದ್ರನ ರೇಖೆಯಂತೆ ಇದ್ದಂತಹ ಆ ಹುಡುಗಿಯನ್ನು ನೋಡಿ ಅವಳ ರೂಪಕ್ಕೆ ಮನಸ್ಸು ಸೋತಿತು ಸಂವರಣನಿಗೆ. ಜನ್ಮ ಪ್ರಭೃತಿ ಯತ್ಕಿಂಚಿತ್ ದೃಷ್ಟವಾನ್ ಸ ಮಹೀಪತಿ ರೂಪಂ ನ ಸದೃಶಂ ತಸ್ಯಾಹ ತರ್ಕಯಾಮಾಸ ಕಿಂಚನ. ಬದುಕಿನಲ್ಲಿ ಈವರೆಗೂ ಯಾವತ್ತೂ ಇಂತಹ ಸುಂದರವಾದಂತಹ ಮನಸ್ಸಿಗೆ ನಾಟುವ, ಹೃದಯದೊಳಗೆ ನೆಲೆಸಿ ನನ್ನನ್ನೇ ಹೊರಕ್ಕೆ ತಳ್ಳಬಲ್ಲಂತಹ ಸೌಂದರ್ಯದ ಈ ಚಂದವನ್ನು ಇಲ್ಲಿ ತನಕ ಕಂಡಿರಲಿಲ್ಲ ಅಂತ ತಾನು ಮನಸೋತು ಆಕೆಯನ್ನೇ ಹಿಂಬಾಲಿಸಿಕೊಂಡು ಮತ್ತಷ್ಟು ದೂರ ಹೋದರೆ ತಾಂ ಚ ದೃಷ್ಟ್ವೈವ ಕಲ್ಯಾಣೀನ್ ಕಲ್ಯಾಣಾಭಿಜನೋ ನೃಪಃ ಜಗಾಮ ಮನಸಾ ಚಿಂತಾಂ ಕಾಮಬಾಣೇನ ಪೀಡಿತಃ. ಆದರೆ ಅವಳು ಕೈಗೆ ಸಿಗದೆ ಮನಸ್ಸಿನಲ್ಲಿ ಮಾತ್ರ ಉಳಿದು ಅಲ್ಲಿ ಸಿಕ್ಕಿದ್ದಿದ್ರೆ ಮನಸ್ಸಿನಿಂದ ಹೊರಟೋಗ್ತಿತ್ತು. ಯಾವಾಗಲೂ ಅದು ಕೈಗೆ ಸಿಗಬೇಕಾದದ್ದು ಸಿಗದೆ ಉಳಿದಾಗಲೇ ಮನಸ್ಸಿನಲ್ಲಿ ಬಹಳ ಹೆಚ್ಚು ಹೊತ್ತು ಉಳಿಯತ್ತೆ. ಹಾಗೆ ಉಳಿದ ಯೋಚನೆ ಅವನನ್ನು ಚಿಂತೆಗೀಡು ಮಾಡಿತು. ಕಾಸಿ ಕಸ್ಯಾಸಿ ರಂಭೋರು, ಯಾರು ನೀನು, ಎಲ್ಲಿಯವಳು, ಯಾರವಳು, ಎಲ್ಲಿಂದ ಬಂದವಳು, ಇದೇನೂ ಗೊತ್ತಾಗದೆ
ಹೇಗೆ ನನ್ನನ್ನು ಬಿಟ್ಟು ದೂರ ಹೋದೆ? ಓ ಹೆಣ್ಣೆ, ನನ್ನ ಮನಸ್ಸಿಗೆ ನೀನು ಕಂಡು ಈ ಆಕ್ರೋಶವನ್ನು, ಈ ಕೋಪದ ಬಿಸಿಯನ್ನು ತಣ್ಣಗಾಗಿಸು, ಕಾಮದ ಬಯಕೆಯನ್ನು ಈಡೇರಿಸು ಅಂತ ಜೋರಾಗಿ ಪ್ರಾರ್ಥನೆ ಮಾಡ್ತಾ ಕೇಳ್ತಾನೆ. ನೀನು ಅಸುರ ಶಕ್ತಿಯೋ, ಯಕ್ಷಿಣಿಯೋ, ರಾಕ್ಷಸಿಯೋ, ಅಥವಾ ಗಂಧರ್ವಿಯೋ, ಅಥವಾ ಮನುಷ್ಯರಲ್ಲೇ ಯಾರೋ ಒಬ್ಬಳು, ಏನೂ ಗೊತ್ತಾಗದೇ ಇದ್ದಾಗ ಇನ್ನಷ್ಟು ಹೆಚ್ಚು ಕುತೂಹಲ. ನಮಗೆ ನಾಳೆ ರಿಸಲ್ಟ್ ಬರುತ್ತೆ ಅಂತಂದಾಗ ಒಂದು ಟೆನ್ಷನ್ ಇರುತ್ತೆ. ಪಾಸ್ ಆಗ್ತೇನೋ, ಡಿಸ್ಟಿಂಕ್ಷನ್ ಬರುತ್ತೋ, ಅಥವಾ ಫೇಲ್ ಆಗಿಬಿಡ್ತೇನೋ, ಅಥವಾ ಇನ್ನೇನಾಗುತ್ತೋ. ಅಲ್ಲಿಗೆ ಹೋಗುವ ತನಕ ಎಂಥದ್ದೊಂದು ತಹತಹಿಕೆ ಇರುತ್ತೆ ಅಂತಂದರೆ ನೋಡುವ ತನಕ ಕಾಲು ನೆಲದಲ್ಲಿರುವುದಿಲ್ಲ. ನೋಡಿ ಆದಮೇಲೆ ಪಾಸ್ ಆಯಿತು ಅಂತ ಗೊತ್ತಾಯಿತು ಅಂದರೆ ಆಮೇಲೆ ಆ ಕ್ಷಣದ ತನಕ ಏನೊಂದು ಉತ್ಸಾಹ ಆಯಿತು ಅದೆಲ್ಲ ಜರ್ರ್ ಅಂತ ಇಳಿದೋಗುತ್ತೆ. ದುಃಖವೂ ಹಾಗೆ, ಸುಖವೂ ಹಾಗೆ. ಪೂರ್ತಿ ವಿಷಯ ಗೊತ್ತಾಗುವ ತನಕ ಮಾತ್ರ ಅದಿರುತ್ತೆ. ಗೊತ್ತಾದ ಮೇಲೆ ಇಷ್ಟೇನಾ, ಯಾರೋ ಫೋನ್ ಮಾಡಿ ಇಂಥ ಆಸ್ಪತ್ರೆಗೆ ಈಗಲೇ ಬನ್ನಿ ಅಂತ ಏನೂ ಹೇಳದೆ ಫೋನ್ ಇಟ್ಟುಬಿಟ್ರೆ ನಮ್ಮ ತಲೆಯಲ್ಲಿ ಓಡ್ಲಿಕ್ಕೆ ಶುರುವಾಗುತ್ತೆ ವಿಷಯ. ಬೆಳಗ್ಗೆ ಯಾರೆಲ್ಲ ಇವತ್ತು ಗಾಡಿಯಲ್ಲಿ ಹೋದರು, ಎಲ್ಲೆಲ್ಲಿಗೆ ಹೋದರು, ಎಲ್ಲಿಂದ ಫೋನ್ ಮಾಡಿದರು, ಯಾವ ಆಸ್ಪತ್ರೆ ನೋಡಿದರೆ ಇಂಥ ಆಸ್ಪತ್ರೆ, ಆ ಜಾಗಕ್ಕೆ ಹೋಗೋರು ಯಾರು, ಆ ಜಾಗದಲ್ಲಿ ಓಡಾಡೋರು ಯಾರು, ಅವರಿಗೇನಾಯಿತು, ಕೈ ಕಾಲು ತಲೆ ಏನಾಯಿತು ಒಂದು ಗೊತ್ತಾಗದೆ ಅಲ್ಲಿ ತನಕ ಟೆನ್ಷನ್ ಮಾಡ್ಕೊಂಡು ಬಂದರೆ ಒಂದು ಸಣ್ಣ ಗಾಯ ಮಂಡಿಗೆ ತಾಗಿಸ್ಕೊಂಡು ಅಲ್ಲಿಗೆ ಒಂದು ಸ್ಟಿಚ್ ಹಾಕಿಸ್ಕೊಂಡು ಎದ್ದು ನಿಂತು ಹೊರಡ್ಲಿಕ್ಕೆ ರೆಡಿಯಾಗಿರ್ತಾರೆ ಡಿಸ್ಚಾರ್ಜ್ ಆಗಿ. ಇದನ್ನು ಮೊದಲೇ ಹೇಳ್ಬಾರ್ದಿತ್ತ, ಇಷ್ಟೇ ಆಗಿದೆ, ನಾನು ಏನು ಯೋಚನೆ, ನಿನ್ನ ಯೋಚನೆಯಿಂದ ನಾನು ಇಲ್ಲಿ ನಿಜವಾಗಿ ಅಡ್ಮಿಟ್ ಆಗಬೇಕಿತ್ತು, ಅಷ್ಟು ಓಡ್ಕೊಂಡು ಬಂದಿದ್ದೇನೆ ಇಲ್ಲಿ ತನಕ ಅಂತ ವಿಷಯ ಗೊತ್ತಾಗದೇ ಇದ್ದಾಗ ದುಃಖ ಜಾಸ್ತಿ, ಭಯ ಜಾಸ್ತಿ, ಅಥವಾ ಉದ್ವೇಗ ಜಾಸ್ತಿ, ಅಥವಾ ಖುಷಿ ಜಾಸ್ತಿ. ಅದು ಗೊತ್ತಾದ ಮೇಲೆ ಮದುವೆ ಆಗುವ ತನಕವೂ ಏನೊಂದು ಖುಷಿ ಇರುತ್ತೆ, ಮದುವೆ ಆಗೋವನಿಗೋ ಏನೋ ಒಂದು ಬ್ರಹ್ಮಾಂಡ ದೊಡ್ಡ ಸುಖ ಸಿಗುತ್ತೆ ಅಂತ. ಅದು ಮದುವೆ ಆದ ದಿವಸ ಗೊತ್ತಾಗುತ್ತೋ ಇಷ್ಟೇ, ಈ ಬ್ರಹ್ಮಾಂಡ ಇಲ್ಲೇ ಇದೆ ಅಂತ. ಅಂದರೆ ಯಾವಾಗಲೂ ಅದು ಸಿಗುವ ತನಕ ದೊಡ್ಡ ಸುಖ, ಸಿಕ್ಕಿದ ಮೇಲೆ ಯಥಾ ಪ್ರಕಾರ ಅಷ್ಟೇ ಅಂತ. ಹಾಗೆ ಅವಳ ಬಗ್ಗೆ ಒಂದು ಕಾತರದ ತುತ್ತ ತುದಿಯಲ್ಲಿ ನಿಂತುಕೊಂಡು ಒದ್ದಾಡ್ತಾ ಇದ್ದಾನೆ ಸಂವರಣ. ರಾಜ್ಯಕ್ಕೆ ವಾಪಸ್ ಹೋಗಲೇ ಇಲ್ಲ, ಕಾಡಲ್ಲೇ ಸುತ್ತಾಡ್ತಾ, ಆಹಾರದ ಬಗ್ಗೆ ಯೋಚನೆ ಇಲ್ಲ, ತನ್ನ ಜೊತೆಗೆ ಬಂದ ಸೇವಕರ ಬಗ್ಗೆ ಕಾಳಜಿ ಇಲ್ಲ, ಅವರು ಎಲ್ಲೆಲ್ಲೋ ಹುಡುಕ್ತಾ ಇದ್ರು, ಇವನು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾನೆ. ಕಾಮಾರ್ಥ ನಿರ್ಜನೇರಣ್ಯೇ ಪ್ರತ್ಯಭಾಷತ ಕಿಂಚನ ತಥೋ ಲಾಲಪ್ಯಮಾನಸ್ಯ ಪಾರ್ಥಿವಸ್ಯಾಯತೆ ಕ್ಷಣ ವದನಂ ಪದ್ಮಪತ್ರಾಕ್ಷಂ ಮಾಂ ಮಥ್ನಾತೀವ ಮನ್ಮಥಃ. ಮನ್ಮಥನೇ ಒಳಕ್ಕೆ ಬಂದು ಅವನನ್ನು ಕಡೆದು ಚೆನ್ನಾಗಿ ರುಬ್ಬಿ ಹಾಕ್ತಾ ಇದ್ದಾನೆ ಅನ್ನೋ ಹಾಗೆ ತೆಳ್ಳಗಾಗಿ ಹೋದ. ಯಾವ ಆಹಾರವನ್ನು ಸ್ವೀಕರಿಸದೆ ಹೀಗೆ ನಿರ್ಜನವಾದ ಅರಣ್ಯದಲ್ಲಿ ಒಬ್ಬನೇ ಮಾತನಾಡಿಕೊಂಡು, ಯಾರು ಸಿಕ್ಕಿದಾಗಲೂ ಅವರನ್ನು ನೋಡದೆ ಆಕೆ ಬಂದರೆ ಮಾತ್ರ ಕಣ್ತೆರಿತೇನೆ ಅನ್ನುವ ಹಾಗೆ ಕೂತಿದ್ದವನನ್ನು ಏನು ಮಾಡುವುದು ಅಂತ ಗೊತ್ತಾಗಲಿಲ್ಲ. ನಿಶ್ಚೇಷ್ಟಿತ ಪೃಥಿವೀ ಶ್ರೇಷ್ಠ ಮುಹೂರ್ತಂ ಸ ವ್ಯತಿಷ್ಠತ. ಮತ್ತೊಂದು ಸರ್ತಿ ಕಂಡ್ಲು, ಮತ್ತೆ ಓಡಾಟ ಶುರುವಾಯಿತು, ಮತ್ತೂ ಕೈಗೆ ಸಿಗಲಿಲ್ಲ. ಹೀಗಿರಬೇಕಾದ್ರೆ ಒಂದು ದಿವಸ ಕಣ್ಣಿಗೆ ಕಂಡ್ಲು. ಉವಾಚ ಮಧುರಂ ವಾಕ್ಯಂ ತಪತಿ ಹಸತಿ ವಸ. ನಗುತ್ತಾ, ನನ್ನ ಬೆನ್ನ ಹಿಂದೆ ಯಾಕಪ್ಪ ಬಿದ್ದಿದ್ದಿ? ನಾನು ನನ್ನ ಏಕಾಂತವನ್ನು, ವಿಹಾರವನ್ನು ಆನಂದವಾಗಿ ಕಳೀಬೇಕು ಅಂತ ಇಲ್ಲಿ ಓಡಾಡ್ತಾ ಇದ್ದೇನೆ ಹೊರತು ನಿನಗೆ ಕಂಡು ನಿನ್ನ ಹೃದಯದಲ್ಲಿ ಶೂಲ ಹಾಕಿ ನಾನು ನಿನ್ನನ್ನು ಕೊಲ್ಲುವ ಉದ್ದೇಶದಿಂದ ಇಲ್ಲಿ ಬಂದಿಲ್ಲ. ಏನೋ ಗುರಿ ಇಟ್ಟುಕೊಂಡು ಯಾಕೆ ಹೀಗೆ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಿ ಅನ್ನುವ ಹಾಗೆ ಹೇಳ್ತಾ, ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ನತ್ವಂ ಅರ್ಹಸಿ ಅರಿಂದಮ ಮೋಹಂ ನೃಪತಿ ಶಾರ್ದೂಲ ಗಂತುಮಾವಿಷ್ಕೃತ ಕ್ಷಿತವು. ಭೂಮಿಯಲ್ಲಿ ನೀನು ನಿನ್ನ ರಾಜ್ಯಭಾರವನ್ನು ಮಾಡಿಕೊಂಡು ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಬೇರೆಯವರಿಗೆ ನೀನು ಒಳ್ಳೆ ರೀತಿಯಿಂದ ಎದ್ದೇಳಿ ಬದುಕಿ ನಿಮ್ಮ ಜೀವನದಲ್ಲಿ ಹೀಗೆ ಆಕಾಂಕ್ಷೆಗಳನ್ನು ಕಳೆದುಕೊಂಡು ಬದುಕಬಾರದು ಅಂತ ಹೇಳಬೇಕಾದ ನೀನೇ ಹೀಗೆ ನಿನ್ನ ಎಲ್ಲ ಆಸೆಗಳನ್ನು ತೊರೆದು ಈ ರೀತಿ ನೆಲದಲ್ಲಿ ಬಿದ್ದಿದ್ದಿ ಅಂದರೆ ಇದು ನಿನಗೆ ಶೋಭಿಸುವಂತಹ ಮೋಹಕ್ಕೊಳಗಾಗುವ ನಿನ್ನ ಈ ದುರ್ಬಲತೆ ನನಗಿಷ್ಟ ಆಗಲಿಲ್ಲ ಅಂತಾಳೆ. ಏವ ಮುಕ್ತೋತ ನೃಪತಿ ವಾಚಾ ಮಧುರಯ ತದಾ. ಅವಳು ಭಜಸ್ವ ಭಜಮಾನಂ ಮಾಂ ಪ್ರಾಣಾಹಿ ಪ್ರಜಹಂತಿ ಮಾಂ ತ್ವದರ್ಥಂ ಹಿ ವಿಶಾಲಾಕ್ಷಿ ಮಾಮಯಂ ನಿಶಿತೈಶ್ವರೈಹಿ. ನಿನ್ನ ನೋಟವೇ ಚೂಪಾದ ಬಾಣವಾಗಿ ನನ್ನ ಎದೆಯನ್ನು, ಇದೆಲ್ಲ ಈಗದ ಮಾತುಗಳು, ಕಣ್ಣಲ್ಲೇ ಎಲ್ಲ ಮಾಡ್ತಾಳೆ ಅಂತ ನಾವು ಕೇಳ್ತೇವಲ್ವ, ಇದೆಲ್ಲ ಹಳೇದು. ಇಲ್ಲಿ ವ್ಯಾಸರು ಅದಕ್ಕಿಂತ ಚಂದದಲ್ಲಿ ಹೇಳ್ತಾಳೆ. ಅವರು ಹೇಳ್ತಾರೆ, ಭಜಸ್ವ ಭಜಮಾನಂ ಮಾಂ. ನಿನ್ನನ್ನು ಬಯಸೋಳನ್ನು ನೀನು ಬಯಸಿದರೆ ಬದುಕಿನುದ್ದಕ್ಕೂ ಬದುಕು ಚೆನ್ನಾಗಿರುತ್ತೆ. ಅದು ಧಿಕ್ತಂಚ ತಾಂಚ ಮದನಂಚ ಇಮಾಂಚ ಮಾಂಚ ಅಂತ ಒಂದು ಭರ್ತೃಹರಿ ಒಂದು ಕತೆ ಹೇಳ್ತಾನೆ. ಯಾರೋ ಒಬ್ಬಳು ಹುಡುಗಿ ರಾಜನಿಗೆ ತಂದು ಒಂದು ಹೂ ಕೊಡ್ತಾಳಂತೆ. ರಾಜ ಅದನ್ನು ತನ್ನ ಪ್ರೇಯಸಿಗೆ ಕೊಡ್ತಾನೆ. ಆ ಪ್ರೇಯಸಿ ಅವಳ ವಿಟನಿಗೆ ಕೊಡ್ತಾನೆ. ಆ ವಿಟ ಅವನಿನ್ಯಾರನ್ನೋ ಬಯಸಿರ್ತಾನೆ, ಅಲ್ಲಿಗೆ ಬಂದು ನಿಲ್ಲುತ್ತೆ. ಅದು ಅವನಿಗೆ ವಾಪಸ್ ಬಂದು ನಿಲ್ಲುತ್ತೆ. ಬಂದಾಗ ಅವನಿಗೆ ಅನಿಸುತ್ತೆ, ನಾನೇ ಕೊಟ್ಟ ಹೂ ನನಗೆ ಮರಳಿ ಬಂತು. ಧಿಕ್ ತಂಚ,
ಮದನಂಚ ಇಮಾಂಚ ಮಾಂಚ. ಈ ಮದನನಿಗಂತೂ ಬುದ್ಧಿಯೇ ಇಲ್ಲ, ಯಾರ ಮೇಲೆ ಯಾರಿಗೆ ಯಾವಾಗ ಹೇಗೆ ಬಯಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದರಿಂದಾಗಿ ಯಾವತ್ತು ನಮ್ಮನ್ನು ಯಾರಾದರೂ ಬಯಸ್ತಾರೆ ಅಂದರೆ ಅವರನ್ನು ಬಯಸಿದ್ರೇ ಬದುಕು ಚೆನ್ನಾಗಿರುತ್ತೆ ಹೊರತು ಅವರು ನಮ್ಮನ್ನು ಎಷ್ಟು ಬಯಸಿದರೂ ಕೂಡ ನಮಗದು ಬೇಡವಾದ್ದು ನಾವು ಇನ್ನೇನೋ ಬಯಸ್ತೇವೆ ಅಂತ ಹೊರಟು ಹೋದರೆ ಇದೂ ಸಿಗಲ್ಲ, ಅದೂ ಒದಗಲ್ಲ. ಅದರಿಂದಾಗಿ ಬದುಕು ಎಂಥ ಒಳ್ಳೆ ಮಾತು, ಭಜನೀಯಂ ಭಜಸ್ವಮಾಂ, ನಿನ್ನನ್ನು ಭಜಿಸ್ತಾ ಇದ್ದೇನೆ ಅಂತ ಅನ್ನುವವನನ್ನೇ ನೀನು ಬದುಕಿನಲ್ಲಿ ಪಡೆದೆ ಅಂತಾದರೆ ಅದರಷ್ಟು ದೊಡ್ಡ ಸುಖ ಬದುಕಿನಲ್ಲಿ ಇನ್ನೊಂದಿಲ್ಲ. ಇದು ಕೇವಲ ಸಂಬಂಧಗಳಿಗೆ ಮಾತ್ರ ಅಲ್ಲ, ವಸ್ತುಗಳಿಗೂ ಅಷ್ಟೇ. ಮನೆಗೆ ತಾನಾಗಿ ಏನೋ ಒಂದು ಒಳ್ಳೆಯ ವಸ್ತು ಬಂದಿರುತ್ತೆ, ಆದರೆ ನಮ್ಗೆ ಅದು ಇಷ್ಟ ಆಗಿರಲ್ಲ. ಅದಕ್ಕಿಂತ ಇನ್ನೇನೋ ಒಂದು ಬೇರೆ ಫೀಚರ್ ಇರೋ ಇನ್ನೊಂದು ವಸ್ತು ಬೇಕು, ಅದು ಇನ್ನೇನೋ ಹೆಚ್ಚು ಸೌಕರ್ಯ ಇರುವ ಇನ್ನೊಂದು ವಸ್ತು ಬೇಕು ಅಂತ ಅದರ ಕಡೆ ಗಮನ ಕೊಡ್ತೇವೆ. ಇರುವ ವಸ್ತು ಉಪಯೋಗಿಸುವುದಿಲ್ಲ, ಹೊಸ ವಸ್ತು ನಮ್ಮ ಕೈಗೆ ದಕ್ಕಲ್ಲ. ಈ ಥರ ಇರುವುದೆಲ್ಲವ ಬಿಟ್ಟು ಇರದಿದುದರೆಡೆಗೆ ತುಡಿಯುವುದೇ ಜೀವನ? ಪ್ರಶ್ನೆ ಮಾರ್ಕದು. ಆದ ಬದುಕು ಅಂದರೆ ಇದ್ದದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತನ್ನುವ ಹಾಗೆ ಅವಳನ್ನು ಮನಸ್ಸು ಒಲಿಸ್ಲಿಕ್ಕೋಸ್ಕರ ತೊದರ್ಥಂ, ನಿನಗೋಸ್ಕರ ನನ್ನ ಬದುಕನ್ನು ಉಳಿಸಿಕೊಂಡಿದ್ದೇನೆ ಹೇ ವಿಶಾಲಾಕ್ಷಿ, ನೀನು ಹೊರಟು ಹೋದೆ ಅನ್ನುವ ನೋವಿನ ಬಾಣದಿಂದಲೇ ನನ್ನನ್ನು ಕೊಲ್ಲಬೇಡ ಅಂತ ಕೇಳುತ್ತಾನೆ. ಆ ಹೊತ್ತಿಗೆ ಚಾರು ಸರ್ವಾನವದ್ಯಾಂಗಿಂ ಪದ್ಮೇಂದು ಪ್ರತಿಮಾನನೆ ನಹ್ಯಹಂ ತ್ವದೃತೆ ಭೀರು ಶಕ್ಷ್ಯಾಮಿ ಕಲು ಜೀವಿತಂ. ನೀನಿಲ್ಲದೆ ಇದ್ದರೆ ನನ್ನ ಬದುಕು ಉಸಿರು ಒಂದು ಕ್ಷಣವೂ ಈ ನೆಲದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೊರಟು ಹೋದೆ ಅಂದರೆ ನಿನ್ನ ಜೊತೆಗೆ ಈ ದೇಹ ಬರದೇ ಇದ್ರೂ ಪ್ರಾಣ ನಿನ್ನನ್ನು ಹಿಂಬಾಲಿಸತ್ತೆ. ತ್ವಂ ಹಿಮಾಂ ಪ್ರೀತಿಯೋಗೇನ ತ್ರಾತುಮರ್ಹಸಿ ಭಾಮಿನಿ, ಈ ಶರೀರದಲ್ಲಿ ಈ ಜೀವ ಉಳಿಬೇಕು ಅಂತ ಏನಾದರೂ ನಿನಗೆ ಯೋಚನೆ ಇದ್ದರೆ ನೀನು ಇಲ್ಲಿಗೆ ಬಂದು ನನ್ನ ಕೈ ಹಿಡಿದು ಈ ಜೀವವನ್ನು ರಕ್ಷಿಸಬೇಕು, ಇದು ನಿನ್ನ ಜವಾಬ್ದಾರಿ ಅಂತ ಹೀಗೆ ನೇರವಾಗಿ ತನ್ನ ಮನದ ಬಯಕೆಯನ್ನು ಆಕೆಯ ಮುಂದೆ ನಿವೇದಿಸಿಕೊಳ್ತಾನೆ. ನತ್ವಾಂ ದೃಷ್ಟ್ವಾ ಪುನಶ್ಚಾನ್ಯಾಂ ದ್ರಷ್ಟುಂ ಕಲ್ಯಾಣಿ ರೋಚತೆ. ಈ ಮಾತನ್ನು ಸಿಕ್ಕಿದವರಿಗೆ ಎಲ್ರಿಗೂ ಹೇಳ್ತೇನೆ ಅಂತ ನೀನು ಯೋಚನೆ ಮಾಡಬೇಡ. ನನ್ನ ಬದುಕಿನಲ್ಲಿ ಸಿಕ್ಕಿದವಳೇ ನೀನು ಮೊದಲು, ನೀನೇ ಕಡೆ. ಇದರಂತೆ ಇನ್ನಷ್ಟು ಚಂದವಾಗಿ ಇನ್ಯಾರು ಕಂಡರೂ ಕೂಡ ಅವರನ್ನು ನಾನು ನೋಡಲಿಕ್ಕೂ ಬಯಸುವುದಿಲ್ಲ. ದ್ರಷ್ಟುಂ ಕಲ್ಯಾಣಿ ರೋಚತೆ, ಖಂಡಿತ ನಾನು ನೋಡಲಿಕ್ಕೂ ಬಯಸುವುದಿಲ್ಲ. ಇದಕ್ಕಿಂತ ಸೌಂದರ್ಯವಾದ ವಸ್ತು ಇನ್ನೊಂದು ಸಿಗಲಿ ಇನ್ನೊಂದು ದಿವಸ, ಬೇಡ. ಯಾಕೆಂದರೆ ಪ್ರಸೀದ ವಶಗೋಹಂತೆ ಭಕ್ತಮ್ಮಾಂ ಭಜಭಾಮಿನಿ, ನಿನ್ನನ್ನು ಅತ್ಯಂತ ಪ್ರೀತಿ ಮಾಡ್ತಾ ಇದ್ದೇನೆ, ಅದರಿಂದಾಗಿ ನನ್ನನ್ನು ನೀನು ವರಿಸು. ನಿನಗೆ ಬದುಕಿನಲ್ಲಿ ಏನೆಲ್ಲ ಬೇಕೋ ಮನ್ಮಥನ ಬೇಗೆಯಲ್ಲಿ ಒದ್ದಾಡ್ತಾ ಇದ್ದೇನೆ. ನಿನ್ನ ಬದುಕಿನಲ್ಲಿ ಏನು ಬಯಕೆ ಇದೆಯೋ ಅದೆಲ್ಲವನ್ನು ಈಡೇರಿಸುವುದಕ್ಕೆ ನಾನು ಇಷ್ಟಪಟ್ಟಿದ್ದೇನೆ, ಅದರಿಂದಾಗಿ ನನ್ನನ್ನು ಒಪ್ಪಿಕೋ ಅಂತ ನಾನಾ ರೀತಿಯಿಂದ ಕೇಳಿಕೊಳ್ತಾನೆ. ವಿವಾಹಾನಾಂ ಹಿರಂಭೋರು ಗಾಂಧರ್ವ ಶ್ರೇಷ್ಠ ಉಚ್ಯತೆ. ನೀನು ಒಪ್ಪಿಕೊಂಡ್ರೆ ಇಬ್ಬರ ಮನಸ್ಸು ಒಪ್ಪಿದೆ. ಸೂರ್ಯನಿದ್ದಾನೆ, ಚಂದ್ರನಿದ್ದಾನೆ, ಕಾಡಿದೆ, ನೀರಿದೆ, ಗಾಳಿ ಇದೆ, ಇದೆಲ್ಲವೂ ಸಾಕ್ಷಿ. ಮಾತು ಅನ್ನುವಂತಹ ದೊಡ್ಡ ಸಾಕ್ಷಿಯ ಮುಂದೆ ಜಗತ್ತಿನಲ್ಲಿ ಯಾವ ಸಾಕ್ಷಿ ಇಲ್ಲ. ಅದಕ್ಕೆ ವಾಗ್ದಾನ ಅಂತ ಇವತ್ತಿಗೂ ಮದುವೆ ಆಗುವಾಗ ಒಂದು ಹೇಳ್ತಾರೆ. ಅದು ಎಂಥದ್ದು ಅಂತಂದರೆ ಪ್ರಾಣ ಹೋದರೂ ಸರಿ ಮಾತು ಉಳಿಸ್ಕೊಳ್ಬೇಕು ಅಂತ. ಇವತ್ತು ಹೇಳಲಿಕ್ಕೆ ಮಾತ್ರ ಮಾತು, ಆಮೇಲೆ ಏನಾದರೂ ಮಾಡ್ಬೋದು ಅಂತ. ರಾಮನಿಗೆ ಭರತ ಈ ಮಾತು ಹೇಳ್ತಾನೆ, ಅಪ್ಪನ ಮಾತು ಅಪ್ಪನ ಮಾತು ಅಪ್ಪನ ಮಾತು ಅಂತ ಎಷ್ಟು ಸರ್ತಿ ಬಡ್ಕೊಳ್ತಿ ರಾಮ, ಅಪ್ಪ ಸತ್ತು ಹೋಗಿ ಆಗಿದೆ, ಯಾರಿಗೋಸ್ಕರ ಈ ಮಾತು ನಡೆಸ್ತಿ ಅಂತ. ಆವಾಗ ರಾಮ ಹೇಳುವ ಮಾತು, ಯಾರೇಗೆ ಹೇಳಿರಲಿ, ಅವನು ಇರಲಿ ಇಲ್ಲದೇ ಇರಲಿ, ಕೊಟ್ಟ ಮಾತು ಅಂತಂದಮೇಲೆ ಅದು ನಮ್ಮ ಪ್ರಾಣ ಇರುವವರೆಗೂ ಅದು ಮಾತೆ. ಅದಕ್ಕೆ ಒಪ್ಪಿಕೊಂಡ ಮೇಲೆ ಅದನ್ನು ನಡೆಸದೇ ಇದ್ದರೆ ಮನುಷ್ಯ ಬದುಕಿದ್ದಕ್ಕೆ ಅರ್ಥ ಇಲ್ಲ. ಅದನ್ನಾಗಿ ಮಾತು ಅಂತ ಅನ್ನೋದು ಎಲ್ಲದಕ್ಕಿಂತ ಶ್ರೇಷ್ಠ. ಅದರಿಂದಾಗಿ ಆ ವಿವಾಹಗಳಿಗೊಂದು ಬೆಲೆ ಇತ್ತು. ಈಗಲೂ ಹಿಂದಿನ ಕಾಲದವರೆಲ್ಲ ಗಾಂಧರ್ವ ವಿವಾಹ ಆಗಿಲ್ವಾ, ಅವ್ರ ಅಪ್ಪ ಇಲ್ಲ ಅಮ್ಮ ಇಲ್ಲ, ನಾವು ಇವಾಗಲೂ ಹಾಗೇ ಮಾಡ್ಬೋದಲ್ವಾ ಅಂತ ಬೇಕಾದಷ್ಟು ಇವತ್ತಿನ ಹೊಸ ಪೀಳಿಗೆಯ ಮಂದಿಗೆ ಅನ್ನಿಸುತ್ತೆ. ಆದರೆ ಅವರಿಗೆ ಅವರ ಮೇಲೆ ನಂಬಿಕೆ ಇತ್ತು. ನಮ್ಗೆ ಆ ಮಾತಿನ ನಂಬಿಕೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಇವತ್ತು ಹೇಳಿದ್ದನ್ನೇ ನಾಳೆ ನಾವು ಮರೆತು ಬಿಡ್ತೇವೆ, ನಾಳೆ ಅದಲ್ಲ ಅಂತ ಇನ್ನೊಂದು ರೀತಿ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತೇವೆ. ನನ್ನ ಮಾತನ್ನು ತಿರುಚಲಾಗಿದೆ ಅಂತ ಬೇಕಾದರೂ ಸ್ಟೇಟ್ಮೆಂಟ್ ಮರು ದಿವಸ ಕೊಟ್ಟು ಹಿಂದಿನ ದಿವಸದ ಹೇಳಿದ್ದೇ ಅಲ್ಲ ಅಂತ ಮಾಡಿಬಿಡ್ತೇವೆ ನಾವು. ಅದರಿಂದಾಗಿ ಇದು ಯಾವಾಗ ನಡೆಯುತ್ತೆ ಅಂದರೆ ಪ್ರಕೃತಿಯನ್ನು ಒಂದು ದೇವತೆ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಒಂದು ಸಾಕ್ಷಿ, ಅದಕ್ಕೆ ಅಗ್ನಿ ಸಾಕ್ಷಿ ಅಂತ ಕರೆಯುವುದು. ಅಗ್ನಿ ಅಂದರೆ ಬರೀ ಜಡ ಅಲ್ಲ ಅವರ ಕ್ರಮದಲ್ಲಿ, ಅಗ್ನಿ ಅಂದರೆ ಒಂದು ದೇವತೆ. ಆ ದೇವತೆಯನ್ನು ಮುಂದಿಟ್ಟುಕೊಂಡು ನಾವು ಈ ವಿವಾಹದ ಸಂಬಂಧವನ್ನು ಬೆಳೆಸ್ತಾ ಇದ್ದೇವೆ ಅಂತನ್ನುವ ಹಾಗೆ ಗಾಂಧರ್ವ ವಿಧಿ ಅಂತಂದರೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವೂ ಕೂಡ ಸಾಕ್ಷಿಯಾಗಿ ನಮ್ಮ ಮುಂದೆ ನಾವು ಕೊನೆಯವರೆಗೆ ಬದುಕ್ತೇವೆ ಅಂತ ಹೇಳಲಿಕ್ಕೆ ನಿಂತಿರ್ತಾವೆ ಅಂತನ್ನುವ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದಾಗ ಒಳ್ಳೆ ಮಾತು ಹೇಳ್ತಾಳೆ ತಪತಿ. ಅವಳು ಹೇಳ್ತಾಳೆ, ಆತ್ಮನೋ ರಾಜನ್ ಕನ್ಯಾ ಪಿತೃಮತೀಹ್ಯಹಂ ಮೈ ಚೇದಸ್ತಿತೆ ಪ್ರೀತಿ ಯಾಚಸ್ವ ಪಿತರಂ ಮಮ. ಇದು ಸತ್ಯವತಿಯೂ ಹೇಳಿದ ಮಾತು ಶಂತನುವಿಗೆ. ಇದೇ ಥರದ ಮಾತು ಅವಳು ಹೇಳಿರ್ತಾಳೆ. ಅವಳು ಹೇಳ್ತಾಳೆ, ನಾಹಮೀಶಾ ಆತ್ಮನಃ, ಈ ಶರೀರಕ್ಕೆ ನಾನು ಒಡತಿ ಅಲ್ಲ. ಕನ್ಯಾ ಪಿತೃಮತೀಹ್ಯಹಂ, ನಾನು ತಂದೆಯ ವಶದಲ್ಲಿರುವವಳು.
ತಂದೆ ಹೇಗೆ ಹೇಳ್ತಾನೋ ಹಾಗೆ ನಾನು ಬದುಕನ್ನು ನಡೆಸುವವಳು. ನನಗೂ ನಿನ್ನ ಬಗ್ಗೆ ಬಹಳ ಕಾಳಜಿ ಇದೆ, ಪ್ರೀತಿ ಇದೆ. ನಿನ್ನ ಪ್ರೀತಿ ಸತ್ಯ ಅಂತ ಗೊತ್ತಾಗಿದೆ. ಇವಾಗಲೂ ಒಂದು ಡೈಲಾಗ್ ಹೇಳ್ತಾರಲ್ವ, 20 ವರ್ಷ ಸಾಕಿದವನಿಗಿಂತ ಅಪ್ಪನಿಗಿಂತ 20 ನಿಮಿಷದೊಳಗೆ ಸಿಕ್ಕಿದ ಪ್ರಿಯಕರಣೆ ನಿನಗೆ ಜಾಸ್ತಿ ಆಯಿತಾ ಅಂತ ಒಂದು ಡೈಲಾಗ್ ಸಾಮಾನ್ಯವಾಗಿರುವಂಥದ್ದು. ಇಲ್ಲೂ ಅದೇ ಥರದ ಮಾತು, ಆದರೆ ಇದಕ್ಕೆ ನ್ಯಾಯಯುತವಾಗಿ ಮಾತು ಬರುತ್ತೆ. ಅದು ಅವಳಿಗೆ ಸ್ವತಃ ಇರುವ ಬುದ್ಧಿ, ತಂದೆಯಿಂದ ಬಂದ ಮಾತಲ್ಲ ಅದು. ಅವಳೇ ಹೇಳ್ತಾಳೆ, ಪಿತೃಮತಿ, ನಾನು ತಂದೆಯಿಂದ ಇಷ್ಟು ದಿವಸ ಬೆಳೆದು ದೊಡ್ಡವಳಾದವಳು. ನನ್ನನ್ನು ಯಾವ ಕೊರತೆಯೂ ಇಲ್ಲದೆ ಇಷ್ಟು ಫ್ರೀಯಾಗಿ ನನ್ನನ್ನು ಕಾಡಿನ ಮಧ್ಯಕ್ಕೆ ಏಕಾಂತದಲ್ಲಿ ಓಡಾಡಲಿಕ್ಕೆ ಬಿಟ್ಟಿದ್ದಾನೆ ಅಂದರೆ ಅವನು ನನ್ನ ಮೇಲೆ ಇಟ್ಟಿರುವ ನಂಬಿಕೆ. ಈ ಕ್ಷಣದಲ್ಲಿ ನಾನು ನಿನ್ನ ಜೊತೆಗೆ ಬರುವುದಕ್ಕೆ ಏನೂ ತೊಂದರೆ ಇಲ್ಲ. ಆದರೆ 20 ವರ್ಷದಿಂದ ಗಳಿಸಿಕೊಂಡು ಬಂದ ನಂಬಿಕೆಯನ್ನು ಕ್ಷಣ ಮಾತ್ರದಲ್ಲಿ ನಿನಗೋಸ್ಕರ ನಾನು ತಂದೆಯ ಪ್ರೀತಿಯನ್ನು ಕಳ್ಕೊಳ್ಳಿಕ್ಕೆ ಸಿದ್ಧಳಿಲ್ಲ. ಹಾಗೆ ಅಂತ ಹೇಳಿ ನನ್ನ ಮದುವೆ ಆಗಬೇಡ ಅಂತ ನಾನು ಹೇಳ್ತಿಲ್ಲ. ನಾನು ನಿನಗೆ ಹೇಳ್ತಾ ಇದ್ದೇನೆ, ಮೈ ಛೇದಸ್ಥಿತೇ ಪ್ರೀತಿ, ನಿಜವಾಗಿ ನನ್ನ ಮೇಲೆ ಅಂಥ ಜೀವ ಬಿಡುವಷ್ಟು ನಿನಗೆ ಪ್ರೀತಿ ಇದೆ ಅಂತಂದರೆ ಯಾಚಸ್ವ ಪಿತರಮ್ಮಮ, ನನ್ನ ಅಪ್ಪನ ಹತ್ರ ಬಂದು ಕೇಳು. ನಮ್ಮಪ್ಪ ತುಂಬ ನ್ಯಾಯಯುತವಾಗಿ ಯೋಚನೆ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ, ಅಂದರೆ ಒಳ್ಳೆ ತಂದೆ ತಾಯಿ ಇದ್ದಾಗ ಈ ಮಾತು ಧೈರ್ಯವಾಗಿ ಹೇಳ್ಬೋದು. ಆದರೆ ನಮ್ಮ ಸಮಸ್ಯೆ ಏನು ಅಂತಂದರೆ, ನಮ್ಮಲ್ಲಿ ಇವತ್ತು ಜನ್ರೇಷನ್ ಗ್ಯಾಪ್ ಅಂತನೂ ದೊಡ್ಡ ಮಾತನ್ನು ಇಟ್ಟುಕೊಂಡೇ ನಾವು ಮಧ್ಯದಲ್ಲಿ ಮಾತಾಡ್ತೇವೆ. ಆದರೂ ಸಾಮಾನ್ಯ ಅನುಭವ ಅಂತನ್ನೋದರ ಮುಂದೆ ಈ ಆವೇಶ ಆಕ್ರೋಶ ಅಂತನ್ನೋದು ಯಾವತ್ತೂ ಕೆಲಸ ಮಾಡಲ್ಲ. ಆದರೆ ಇವತ್ತು ಹೆಚ್ಚಿನ ನಿರ್ಧಾರಗಳಾಗೋದು ಆವೇಶದಿಂದಲೇ, ಅಥವಾ ಅವರಿಗೇನೂ ಗೊತ್ತಿಲ್ಲ, ನಾವೇ ಬುದ್ಧಿವಂತರು ಅಂತನ್ನುವಂಥ ಅಹಂ ಬುದ್ಧಿಯಿಂದಲೇ. ಆದರೆ ಅವಳು ಹೇಳ್ತಾಳೆ, ಯಾಚಸ್ವಪಿತರಮ್ಮಮ್ಮ, ನನ್ನ ಅಪ್ಪನನ್ನು ಖಂಡಿತ ನೀನು ಕೇಳಿದರೆ ಅವನು ಮದುವೆ ಮಾಡಿಕೊಟ್ರೆ ನಾನು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ನನಗೂ ನಿನ್ನ ಮೇಲೆ ಕಾಳಜಿ ಇದೆ, ಆದರೆ ಆ ಕಾಳಜಿಯನ್ನು ನಾನೇ ನಿರ್ಧಾರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮಪ್ಪನನ್ನು ಕೇಳು, ಅವನು ಖಂಡಿತ ನಿನಗೆ ಮದುವೆ ಮಾಡಿಕೊಟ್ರೆ ನಾನು ನಿನ್ನ ಜೊತೆಗೆ ಬದುಕ್ತೇನೆ. ನೀನು ಹೇಳಿದ ಅಷ್ಟೂ ಮಾತನ್ನು ನನಗೂ ಮನಸ್ಸಿನಲ್ಲಿದೆ. ಅವಳು ಅಷ್ಟೇ ಮಾತು ಚಂದ ಹೇಳ್ತಾಳೆ, ಕನ್ಯಾನಾಭಿಲಷೇನ್ನಾಥಂ ಭರ್ತಾರಂ ಭಕ್ತವತ್ಸಲಂ. ಯಾವ ಹೆಣ್ಣಿಗೆ ಇಷ್ಟ ಆಗಲ್ಲ ಹೇಳಿ? ತನ್ನನ್ನೇ ಜೀವ ಅಂತ ಪ್ರೀತಿಸುವವನನ್ನೇ ನನ್ನ ಬದುಕಿನಲ್ಲಿ ಕೈ ಹಿಡಿಬೇಕು ಅಂತ ಯಾವ ಹೆಣ್ಣಿಗೆ ಇಷ್ಟ ಇಲ್ಲ? ನನಗೂ ಇಷ್ಟ ಇದೆ. ಆದರೆ ನನಗೊಂದು ಚೌಕಟ್ಟಿದೆ, ಕಟ್ಟುಪಾಡು ಇದೆ. ನಾನು ನನ್ನ ತಂದೆಯ ಅಧೀನದಲ್ಲಿ ಇಲ್ಲಿಯ ತನಕ ಜೀವನವನ್ನು ನಡೆಸಿಕೊಂಡು ಬಂದವಳು. ಈಗಲೂ ಕೂಡ ಅವರು ಹೇಳಿದ ಗೆರೆಯನ್ನು ದಾಟದೇ ನಿನಗೆ ವಶವಾಗ್ತೇನೆ ಅಂತನ್ನುವ ಅವಕಾಶ ಇದ್ದರೆ ನಿನ್ನ ಜೊತೆಗೆ ಬದುಕ್ತೇನೆ. ನಿನ್ನನ್ನು ನಾನು ನಿರಾಕರಿಸ್ತಾ ಇಲ್ಲ. ಆದರೆ ನೀನು ಹಿಡಿದ ದಾರಿ ನನ್ನ ಕೈಯಲ್ಲಿ ಕೇಳುವುದಲ್ಲ, ನನ್ನ ತಂದೆಯ ಕೈಯಲ್ಲಿ ಕೇಳು ಅಂತ ಹೀಗೆ ಹೇಳಿದಾಗ, ತಸ್ಮಾದೇವಂ ಗತೇ ಕಾಲೇ ಯಾಚಸ್ವ ಪಿತರಂ ಮಮ ಆದಿತ್ಯಂ ಪ್ರಣಿಪಾತೇನ ತಪಸಾ ನಿಯಮೇನ ಚ. ನನ್ನ ಅಪ್ಪ ಸೂರ್ಯನನ್ನು ನೀನು ಕೇಳು, ನಿನಗೆ ಖಂಡಿತ ನಿಯಮದಿಂದ ಒಳ್ಳೆಯ ರೀತಿಯಿಂದ ಅನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಂಡು ಕೇಳಿದರೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೀಗೆ ತನ್ನ ಹೆಸರನ್ನು ಹೇಳಿ, ನಾನು ಸಾವಿತ್ರಿ, ಸೂರ್ಯನ ಮಗಳು, ತಪತಿ, ಅಸ್ಯ ಲೋಕ ಪ್ರದೀಪಸ್ಯ ಸವಿತು ಕ್ಷತ್ರಿಯರ್ಷಭ. ಅದು ನನಗೆ ಯಾರನ್ನು ಕೇಳಬೇಕು ಅಂತ ಅಡ್ರೆಸ್ ಕೇಳದೆ ಹೊರಟು ಹೋಗಲಿಲ್ಲ ಅವಳು. ಎಷ್ಟೋ ಜನ ಆಚಾರ್ಯ ದಯವಿಟ್ಟು ಮನೆಗೆ ಬರಬೇಕು ಅಂತ ಹೇಳಿಬಿಡ್ತಾರೆ. ಅಂದರೆ ಎಲ್ಲೋ ಬೇರೆ ಊರಿಗೆ ಹೋದಾಗ ಆ ಊರಿನ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವ್ರನ್ನ ಹೆಸರು ಕೂಗಿ ಕರಿಬೇಕಷ್ಟೇ, ಎಲ್ಲಿದ್ದೀರಿ, ನಿಮ್ಮ ಮನೆಗೆ ಬರಬೇಕು ಬನ್ನಿ ಅಂತ. ನಿಜವಾಗಿ ಕರಿಬೇಕು ಅಂದರೆ ಹೇಗಿರಬೇಕು? ಕರೆಯುವಾಗ ನೀವು ಇಂಥ ಸ್ಥಳಕ್ಕೆ ಬನ್ನಿ, ಈ ಜಾಗಕ್ಕೆ ಬನ್ನಿ, ಇದು ಅಡ್ರೆಸ್ಸು, ಇದು ಫೋನ್ ನಂಬರ್. ಅಂದರೆ ಕೆಲವೊಮ್ಮೆ ಕರಿಬೇಕು ಅಂತ ಅನ್ನೋದು ಕೇವಲ ಮಾತಿನ ಭರದಲ್ಲಿ ಬಂದಿರುತ್ತೆ ಹೊರತು ಅದು ಹೃದಯದಂತೆ ಬಂದಿರಲ್ಲ. ಹಾಗೆ ತಪತಿ ನನ್ನ ಅಪ್ಪನನ್ನು ಕೇಳು ಅಂತ ಸೀದಾ ಹೊರಟೋಗಲಿಲ್ಲ. ಅವಳು ಹೇಗೆ ಹೇಳಿದ್ಲು ಅಂದರೆ, ನಾನು ಆದಿತ್ಯನ ಮಗಳು ಸವಿತ್ರಿ, ಪ್ರತಿ ದಿವಸ ನೀನು ಮಾಡುವ ಆದಿತ್ಯನ ಪ್ರಾರ್ಥನೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡು, ಅವನು ಖಂಡಿತ ನಿನಗೆ ಈ ಅಪೇಕ್ಷೆಯಲ್ಲಿ ಏನು ನಡೆಸಬೇಕು ಅಂತ ಯೋಚನೆ ಇದೆ ಅದನ್ನು ಈಡೇರಿಸ್ತಾನೆ ಅಂತ ಹೀಗೆ ಹೇಳಿದಾಗ, ಗಂಧರ್ವ ಆ ಬಗ್ಗೆ ಅಂದರೆ ಈ ಮಧ್ಯದಲ್ಲಿ ಬಂದಂತಹ ಅನೇಕ ಕಥೆಗಳನ್ನು ಹೇಳುವಾಗ ಗಂಧರ್ವ ಈ ಸೂರ್ಯನ ಕಥೆಯನ್ನು ಹೇಳಿದ್ದು. ಈ ಸೂರ್ಯನ ಕಥೆಯನ್ನು ಹೇಳ್ತಾ ಮುಂದೇನಾಯಿತು, ಆ ರಾಜನಿಗೆ ಹೇಗೆ ಅವಳು ಒಲಿದ್ಲು, ಅವನು ಹೋದವನು ಕಾಡಿನಲ್ಲೇ ತಪಸ್ಸು ಮಾಡಬೇಕು ಅಂತ ಹೇಳಿ ಹೋದರು. ಆದರೆ ಅವನು ತಪಸ್ಸು ಮಾಡಲಿಲ್ಲ ಅಂದರೆ ಆ ವಿರಹವೇ ಅವನಿಗೆ ಅದು ಅರ್ಥ ಆಗಲಿಲ್ಲ. ಈ ಕೆಲವೊಂದು ಸರ್ತಿ ತುಂಬ ದುಃಖಕ್ಕೊಳಗಾದಾಗ ಯಾರಾದರೂ ಹಿತ ಹೇಳಿದರೂ ಅರ್ಥ ಆಗಲ್ಲ. ಈ ತುಂಬ ಕೋಪಕ್ಕೊಳಗಾದಾಗ, ತುಂಬ ದುಃಖಕ್ಕೊಳಗಾದಾಗ ಯಾರಾದರೂ ಏನಾದರೂ ಒಳ್ಳೇದು ಹೇಳಿದರು ಆ ತಲೆಯಲ್ಲಿ ಯಾಕೆ ಹೇಳಿದರು ಅಂತ ಅರ್ಥನೇ ಆಗೋದಿಲ್ಲ. ಹಾಗೆ ಅವನು ಪೂರ್ತಿ ನಿಷ್ಠೇಷ್ಟಿತನಾಗಿ ಬಿದ್ದಾಗ ಅವನನ್ನು ಮುಂದೆ ಯಾರು ರಕ್ಷಿಸಿದರು, ಅಲ್ಲಿಗೆ ಬಂದು ಅವನ ತಪಸ್ಸಿಗೆ ಸರಿಯಾದ ವ್ಯವಸ್ಥೆಯನ್ನು ಯಾರು ಮಾಡಿದರು, ಯಾರಿಂದಾಗಿ ತಪತಿ ಮತ್ತೆ ಸಂವರ್ಣನ ಕೈಪಾಲಾದ್ಲು ಅನ್ನೋದನ್ನು ನಾಳೆ ದಿವಸ 6:30 ನಾಳೆ 6:30 ಆರಂಭ ಮಾಡೋಣ. ಇವತ್ತು ಈ ಹೊತ್ತಿನ ಸಮಯದಲ್ಲಿ ಪೂಜೆ ಏನೋ ಇರುತ್ತೆ ಅಂತ ಹೇಳಿದ್ದಕ್ಕೆ ತಡವಾಗಿ ಬಂದೆ. ನಾಳೆ 6:30 ಈ ಕಥೆಯನ್ನು ಕೇಳುವುದಕ್ಕೆ ನಾವೆಲ್ಲ ಸೇರೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.